ಮೇಸ್ತ್ರಿ ಮಾಡೋ ಕೆಲಸಕ್ಕೂ ಕಾಂಟ್ರಾಕ್ಟರ್ ಮಾಡೋ ಕೆಲಸಕ್ಕೆ ಏನು ವ್ಯತ್ಯಾಸ? ಅವ್ರಿಗೆ ಯಾವ ರೀತಿ ಕಟ್ಟಬೇಕು ಅನ್ನೋದು ಅವ್ನ ಮೈಂಡಲ್ಲಿ ಇರಲ್ಲ. ನಾನು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿರುತ್ತೆ ಅವ್ರಿಗೆ. ಮಾಡಬೇಕು, ಮಾಡ್ತಾನೆ. ಸೊ ಈಗ ನಿಮ್ಮ 30 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಟರ್ನ್ಕಿ ಅಂದ್ರೆ ಏನು? ಪ್ಲಾನ್ ಸ್ಯಾಂಕ್ಷನ್ ಇಂದ KEB ಇಂದ BWS ಪ್ರತಿಯೊಂದು ನಾವೇ ನೋಡ್ಕೊಳ್ತೀವಿ. ಹಾಗಾದ್ರೆ ನೀವು ಕೊಡುವಂತ ಒಂದು ಎಸ್ಟಿಮೇಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ಏನಿದೆ ಅದು ಇನ್ಕ್ಲೂಡ್ ಆಗಿರೋದಿಲ್ವಾ? ಫಸ್ಟೇ ಹೇಳ್ತೀನಿ ನಾವು ಅವ್ರಿಗೆ, ನೀವೆಲ್ಲ ನೋಡ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಹೆಂಗಿರುತ್ತೋ ಅದನ್ನೇ ಚಾಯ್ಸ್ ಮಾಡಿ. ಇದು 1 ಸಾರಿ ಅಲ್ಲ, 4 ಸಾರಿ ಬೇಕಾ ಚೇಂಜ್ ಮಾಡೋಣ. ಅಂದ್ರೆ ಈಗ ಟರ್ನ್ಕಿ ಪ್ರಾಜೆಕ್ಟ್ ಅಂದ್ರೆ ಕಾಸಿದೆ, ನಂತರ ಟೈಮ್ ಇಲ್ಲ ಅನ್ನೋರಿಗೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಮನೆ ಕಟ್ಟಬೇಕಂತ ತುಂಬ ಕಷ್ಟ ಇರುತ್ತೆ. ಸಾಲ ಮಾಡಿ ಸೋಲ ಮಾಡಿ ನಮ್ಗೆ ಕೊಡ್ತಾರೆ ಪಾಪ. ಅಂಥವ್ರಿಗೆ ನಾವು ಕನಸಿನ ಮನೆ ಕಟ್ಕೊಳ್ಬೇಕಂದ್ರೆ ನಾವು ಮಾಡಲೇಬೇಕು. ನೀವು ಹೇಳಿದ್ರೆ ಸಾಯಿಲ್ ಚೆಕ್ ಮಾಡಬೇಕು ಅಂತ. ಯಾಕೆ ಸಾಯಿಲ್ ಚೆಕ್ ಮಾಡಬೇಕು? ನೀವು ಎಲ್ಲರೂ ಕೇಳೋದು ತುಂಬ ಸ್ಟ್ರೆಂತು, ನನ್ನ ಬಿಲ್ಡಿಂಗ್ ಸ್ಟ್ರೆಂತ್, ಅದರಿಂದ ಸ್ಟ್ರೆಂತ್ ಇದು ಮಾಡಿ ನೀವು ಮಾಡೋವಂಥದ್ದು ಬೇಡ ಅಂತ ಅವರೇ ಹೇಳ್ತಾರೆ ನಮಗೆ. ಒಂದು ಸ್ವಲ್ಪ ದಿನ ಆದಮೇಲೆ ಬಿರುಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ರ್ಯಾಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರ್ಯಾಕ್ ಬರೋದು ನಾರ್ಮಲಾ ಅಥವಾ ಬಿಲ್ಡಿಂಗ್ ಸರಿ ಆಗಿಲ್ಲ ಅಂದರೆ ಕ್ರ್ಯಾಕ್ ಬರೋದಾ? ಆ ಟೈಮ್ ಇವರು ಉಳಿಸೋದಕ್ಕೆ ಮಾಡ್ತಾರೆ, ದುಡ್ಡು ಉಳಿಸೋಕೆ ಮಾಡ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಕಂಪಲ್ಸರಿ ನಾನು ಹೇಳೋದು, ನಾನೊಂದು ರೀಲ್ಸ್ ನೋಡಿದ್ದೆ, ಅದರಲ್ಲಿ ಮನೆ ಶಿಫ್ಟ್ ಮಾಡೋ ಅಂತ ಒಂದು ರೀಲ್ಸ್, ಅದು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಅದರಲ್ಲಿ ಬರ್ತಿತ್ತು. ನನಗೇನು ಶಾಕ್ ಅಂದರೆ ಇಡೀ ಮನೇನ, ಅಷ್ಟು ದೊಡ್ಡ ಮನೇನ ಹೇಗೆ ಶಿಫ್ಟ್ ಮಾಡೋಕ್ಕಾಗುತ್ತೆ, ಅದನ್ನು ಹೇಗೆ ತೆಗಿಯೋಕ್ಕಾಗುತ್ತೆ ಅಂತ. ಏನು ಚೇಂಜ್ ಮಾಡಲಿಕ್ಕಾಗೋದಿಲ್ಲ. ಇದು ಆ್ಯಕ್ಚುಲಿ ಹೊಸ ವಿಷಯ ನನಗೆ ಇದರ ಐಡಿಯಾನೇ ಇರಲಿಲ್ಲ. AV ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವು ಮನೆ ಬಗ್ಗೆ ಮಾತಾಡೋದಕ್ಕಿದೆ. ಮನೆ ಅಂದ ತಕ್ಷಣ ಎಲ್ರಿಗದು ಕನಸಾಗಿರುತ್ತೆ. ಅದೇ ಮಾತು ಬರುತ್ತೆ, ಕನಸು ಅಂದರೆ ಮನೆ, ಮನೆ ಅಂದರೆ ಕನಸು. ಅದನ್ನು ಕಟ್ಟಿಕೊಡೋರು ತುಂಬ ಇಂಪಾರ್ಟೆಂಟ್ ಆಗುತ್ತಾರೆ. ಸೊ ನಾನಿವತ್ತು ಮಾತಾಡ್ಸ್ತಿರೋದು AV ಕನ್ಸ್ಟ್ರಕ್ಷನ್ನ ಫೌಂಡರ್ ಆಗಿರುವಂತಹ ನಾಗರಾಜ್ ಆಚಾರ್ಯ ಅವ್ರ ಜೊತೆಗೆ. ಸೊ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಎಷ್ಟು ಮನೆ ಕಟ್ಕೊಂಡು ಬಂದುಬಿಟ್ರಿ ಈಗ? ಆಲ್ಮೋಸ್ಟ್ ಅಲ್ಲಿ ನಮ್ಮದು ಈ ಜರ್ನಿ 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್. 30 ಇಯರ್ಸಿಂದ ನಾನು ಜರ್ನಿಯಲ್ಲಿ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಟೋಟಲಿ 99% ನಾವೆಲ್ಲರಿಗೂ ಕನ್ಸ್ಟ್ರಕ್ಷನ್ ಕ್ಲೈಂಟ್ಗೆ ಕಟ್ಕೊಟ್ಟಿರೋಂಥದ್ದು. ನಾವು ಕಟ್ಟಿ ಮಾರೋದು ತುಂಬ ಕಡಿಮೆ. ಈ ಜರ್ನಿ 30 ಇಯರ್ಸ್ ಟೋಟಲಿ ನಾನು ಕನ್ಸ್ಟ್ರಕ್ಷನ್ ಕಟ್ಕೊಂಡೇ ಬಂದಿದ್ದೀನಿ ಮೇಡಮ್. ಓಕೆ, ಅವ್ರು ಏನು ಹೇಳ್ತಾರೆ ಆ ಡಿಸೈನ್ ಬೇಕಾದಾಗ ನೀವು ಕಟ್ಟಿಕೊಡೋದೆ. ಜೊತೆಗೆ ಮೇಸ್ತ್ರಿ ಮಾಡೋ ಕೆಲಸಕ್ಕೂ ಕಾಂಟ್ರಾಕ್ಟರ್ ಮಾಡೋ ಕೆಲಸಕ್ಕೆ ಏನು ವ್ಯತ್ಯಾಸ? ತುಂಬ ವ್ಯತ್ಯಾಸ ಇರುತ್ತೆ ಮೇಡಮ್. ಮೇಸ್ತ್ರಿಗೆ ಏನು ಗೊತ್ತಿರುತ್ತೆ, ನಾವು ಕೊಡೋಂಥ ಒಂದು ಡ್ರಾಯಿಂಗು ಏನಿದ್ರೆ ಅದೇ ಮಾಡ್ಕೊಂಡು ಹೋಗ್ತಾನೆ. ಪ್ಲಸ್ ಅದರಲ್ಲೂ ಪೂರ್ತಿಯಾಗಿ ಗೊತ್ತಿರಲ್ಲ ಅವನಿಗೆ. ಓಕೆ, ಅವನ ತಲೆಯಲ್ಲಿ ನಾನು ಮನೆ ಅವ್ರಿಗೆ ಯಾವ ರೀತಿ ಕಟ್ಟಬೇಕು ಅನ್ನೋದು ಅವ್ನ ಮನೆ ಮೈಂಡಲ್ಲಿರಲ್ಲ. ನಾನು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿರುತ್ತೆ ಅವ್ರಿಗೆ. ಮಾಡಬೇಕು, ಮಾಡ್ತಾನೆ. ಆ ಒಂದು ಬೇಸಲ್ಲಿರ್ತದೆ. ಪ್ಲಸ್ ಏನಂದರೆ ಉಳಿಸ್ಬೋದು, ಅವರು ಉಳ್ಸೋಕ್ಕಾಗಲ್ಲ ಅಂತೇನಿಲ್ಲ, ಉಳಿಸ್ಬೋದು. ಅದು ಕ್ವಾಲಿಟಿ ಸಿಗಲ್ಲ ನಿಮಗೆ ಒಂದು. ಆಮೇಲೆ ಇನ್ನೊಂದು, ಅವನು ಸ್ಟೀಲ್ ಏನು ಎಲ್ಲೂ ನೋಡಿರಲ್ಲ ಅವನು. ಯಾವ ಫ್ಯಾಕ್ಟ್ರಿಗಾಗಲಿ ಹೋಗಿ ನೋಡಿರಲ್ಲ, ಯಾವ ಸಿಮೆಂಟ್ದ ಇದಕ್ಕೆ ಹೋಗಿ ನೋಡಿರಲ್ಲ ಅವನು. ಯಾವುದು ಚೆನ್ನಾಗಿದೆ ಅಂತ ಯಾರು ಅಂಗಡಿಯಲ್ಲಿ ಹೇಳ್ತಾರೋ ಅದನ್ನ ತೊಗೊಂಬಂದು ಹಾಕ್ತಾನೆ. ಹೌದು. ಮೇಸ್ತ್ರಿಗೆ ಸಪೋಸ್ ಈಗ ನಾವು ಎಲ್ಲ ಸ್ಟ್ರೆಚರ್ ಎಲ್ಲ ಕೊಟ್ಬಿಟ್ಟಿರ್ತೀವಿ, ಕಾಲಮ್ಸ್ ಎಲ್ಲ ಹಾಕ್ಬಿಟ್ಟಿರ್ತೀವಿ. ಈ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಹೋದಾಗ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಅಂದರೆ ನಾವು ಸೆಂಟ್ರಿಂಗ್ ಹೊಡಿಯೋಕ್ಕೆ ಮುಂಚೆನೇ ಸ್ಟಾರ್ಟಿಂಗಲ್ಲೇ ಚೇಂಜ್ ಮಾಡ್ತಾರೆ. ಫಸ್ಟ್ ಫ್ಲೋರ್ಗೆ ಹೋದಾಗ ಸೊ ಇದು ಸ್ವಲ್ಪ ನಾನು ಚೇಂಜ್ ಮಾಡಬೇಕಾಗುತ್ತಲ್ಲ, ಸ್ವಲ್ಪ ನಾನು ರೂಮ್ ಎಕ್ಸ್ಟೆಂಡ್ ಬೇಕು, ಬಾತ್ರೂಮ್ ಎಕ್ಸ್ಟೆಂಡ್ ಮಾಡಬೇಕು ಅಂದಾಗ ಕ್ಲೈಂಟ್ ಚೇಂಜಸ್ ಕೇಳ್ತಾರೆ. ಅವಾಗ ಏನು ಮಾಡ್ತೀವಿ, ಅದಕ್ಕೇನು ಬೇಕೋ ಅದು ಎಕ್ಸ್ಟ್ರಾ ಸ್ಟೀಲ್ ಕೊಟ್ಕೊಂಡು ಅದು ಸಪೋರ್ಟ್ ತೊಗೊಂಡು ಕಾಂಕ್ರೀಟ್ ಹಾಕಬೇಕಾಗುತ್ತೆ, ರೂಫ್ ಕಾಂಕ್ರೀಟ್. ಮೇಸ್ತ್ರಿ ಏನು ನಾವೇನು ಕೊಟ್ಟಿರ್ತೀವಿ ಅಷ್ಟೇ ಮಾಡ್ಬೋದು ಬಿಡಿ ಸರ್, ಅದು ಅವ್ರ ಕಾನ್ಸೆಪ್ಟು. ಅಂದರೆ ಅದು ಲೋಡ್ ತೊಗೊಳ್ತಾ ಇಲ್ವಾ ಗೊತ್ತಿರಲ್ಲ ಅವ್ರಿಗೆ, ಗೊತ್ತಿರೋದಿಲ್ಲ. ಅದು ನಾವು ಗೊತ್ತಿರೋದ್ರಿಂದ ಅದನ್ನ ಮಾಡ್ಕೊಂಡು ಹೋಗೋದು ತುಂಬ ಈಸಿ ಇರ್ತದೆ. ಹೌದು, ಅದರ ಎಜುಕೇಷನ್ ಅಲ್ವಾ ಕಂಪ್ಲೀಟ್ ಆಗಿ ನೀವು ತಗೊಂಡು ಆಮೇಲೆ ಹೆಂಗೆ ಪ್ಲಾನ್ ಮಾಡಬೇಕು ಅನ್ನೋದನ್ನು. ಮತ್ತೆ ಆ ಡ್ರಾಯಿಂಗ್ ಕೊಡ್ತೀವಿ ನಾವು ಅವ್ರಿಗೆ. ನಾವು ಮತ್ತೆ ಆ ಬೀಮು ಆ ಬೀಮಲ್ಲೇ ಇರುತ್ತೆ, ಮಾಡಿಬಿಟ್ಟಿರ್ತೀವಿ ಆ ಬೀಮ್ನ. ಮತ್ತೆ ಎಕ್ಸ್ಟ್ರಾ ಒಂದು ಬೀಮ್ ಕೊಟ್ಟಿರ್ತೀವಿ ಅದಕ್ಕೆ. ಅಲ್ಲಿ ಲೋಡ್ ಬರಬೇಕಲ್ವ, ಅಲ್ಲಿ ಈ ಬೀಮಿಂದ ಈ ಬೀಮ್ ಲಿಂಕ್ ಮಾಡಿರ್ತೀವಿ, ಅಲ್ಲಿ ಲೋಡ್ ತೊಗೊಂಬೋದು ನಾವು. ಈ ಥರ ಎಲ್ಲ ಇರುತ್ತೆ. ಅವೆಲ್ಲ ಮೇಸ್ತ್ರಿಗೆ ಗೊತ್ತಾಗಲ್ಲ. ಅವ್ನಿಗೆ ಎಂಟೈರ್ ರೂಫ್ ಹಾಕಿರ್ತೀವಲ್ಲ, ಸ್ಲ್ಯಾಬ್ ತಾನೆ ಎಲ್ಲಿ ಬೇಕು ಕತ್ಕೊಂಡು ಹೋಗೋದೊಂದು ಅವ್ನ ಮೈಂಡ್ ಸೆಟ್ ಹಂಗಿರುತ್ತೆ. ಹಂಗಿರುತ್ತೆ. ಈ ಥರ ಸಣ್ಣ ಪುಟ್ಟದ್ದೆಲ್ಲ ಸುಮಾರಷ್ಟು ಅವ್ರ ಕೈ ಗೊತ್ತೇ ಇರೋದಿಲ್ಲ. ಓನರ್ ಹೇಳಿದ್ರೆ ಮಾಡ್ಕೊಂಡು ಹೋಗೋಣ, ಆ ಕಾನ್ಸೆಪ್ಟೇ ಇರ್ತಾರೆ ಅವರು. ಓಕೆ, ಮನೆ ಅವ್ರಿಗೆ ಹೇಗೆ ಬೇಕು ಅನ್ನೋದು ಗೊತ್ತಿರೋದಿಲ್ಲ ಮೇಸ್ತ್ರಿಗೆ. ಅವ್ನಿಗೆ ಏನು ಗೊತ್ತಿದೆ ಅದನ್ನು ಮಾಡ್ಕೊಡ್ತಾನೆ ಅವನು. ಅದೇ ಒಬ್ಬ ಕಾಂಟ್ರಾಕ್ಟರ್ ಆದರೆ ಡ್ರಾಯಿಂಗ್ ಮಾಡಿ ಕ್ಲೈಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ ಏನು ಬೇಕೋ ಸಜೆಷನ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ಓಕೆ, ಕಾಂಟ್ರಾಕ್ಟರ್ಗೂ ಮೇಸ್ತ್ರಿಗೂ ಇರೋ ವ್ಯತ್ಯಾಸ ಅಭಿರುಚಿ ಅಂದರೆ ಕ್ಲೈಂಟ್ ಇದೇನು ಆಸೆ ಇರುತ್ತೆ ಅದನ್ನು ನನ್ಸ್ ಮಾಡೋದು, ಅದು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ ಕಾಂಟ್ರಾಕ್ಟರ್ದು ಕೆಲಸ. ಓಕೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಅಂದರೆ ಕಾಂಟ್ರಾಕ್ಟರ್ದು ಹೇಗೆ ಅಂದರೆ ಪ್ರತಿಯೊಂದು ಎಂಡ್ ಟು ಎಂಡ್ ಅಂತೀವಿ ನಾವು.
ಸ್ಟಾರ್ಟಿಂಗ್ ಟು ಎಂಡ್ ಅಂತೀವಿ, ಎಂಡ್ ಟು ಎಂಡು ಅಂತೀವಿ ನಾವು ಅದನ್ನ. ಹೇಗಂದರೆ ನಿಮ್ಗೊಂದು ಮನೆ ಬೇಕು ಅಂದರೆ ನಿಮ್ಮ ಹತ್ರ ನಾವು ಬಂದು ಪ್ಲ್ಯಾನ್ ಕೊಟ್ಟು ಪ್ರತಿಯೊಂದು ನಿಮಗೆ ಸಜೆಷನ್ ಕೊಟ್ಟು ಈ ಥರ ಹೋದರೆ ಹಿಂಗಿರುತ್ತೆ, ಈ ಥರ ಮಾಡಿದ್ರೆ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಕ್ಕೆರಡು ಪ್ಲ್ಯಾನ್ ಕೊಟ್ಟು ಅವ್ರಿಗೆ ಸ್ಯಾಟಿಸ್ಫೈಡ್ ಆಗೋ ಥರ ಪ್ಲ್ಯಾನ್ ಆಗೋವರೆಗೂ ನಾವು ಪ್ಲ್ಯಾನ್ ಕೊಟ್ಟು ಎಗೈನ್ ನಾವು ಅದು ಸೈಟ್ಗೆ ಇಳಿತೀವಿ, ಯಾವ ರೀತಿ ಮಾಡಬೇಕು ಇದನ್ನು ಮಾಡೋದು ಅಂತ. ಆಗೇನಾಗುತ್ತೆ ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನಿಂದ KEBಯಿಂದ BWS ಪ್ರತಿಯೊಂದು ನಾವೇ ನೋಡ್ಕೊಳ್ತೀವಿ. ಅದು ಓಕೆ, ಹಾಂ ಹಾಂ ಹಾಂ, ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಎವ್ರಿ ಟೈಮ್ ನೀವು BWSSB KEB ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಓಡೋ ಅವಶ್ಯಕತೆ ಇರೋದಿಲ್ಲ. ಅದೆಲ್ಲ ನಮ್ಮ ಕಡೆಯಿಂದ ಇರುತ್ತೆ ನಿಮಗೆ. ಓಕೆ, ಅದು ನೀವು ಏನಲ್ಲಿ ಎಕ್ಸ್ಪೆನ್ಸಿವ್ ಮಾಡ್ತೀವಿ ಸೇಮ್ ಎಕ್ಸ್ಪೆನ್ಸಿವ್ ನಾವು ಮಾಡಿಕೊಡ್ತೀವಿ. ಅಂದರೆ ನಮ್ಮದು ಅದು ನಮ್ಮ ಒಂದು ಅಂಡರಲ್ಲಿ ಕೆಲಸ ನಡೀತಾ ಇರ್ತದೆ. ಅದು ಹಾಂ, ಕ್ಲೈಂಟಿಗೆ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ನೀವೀಗ ಹೇಳಿದ್ರಿ 30 ವರ್ಷದ ಎಕ್ಸ್ಪೀರಿಯನ್ಸ್ ಅಂತ. ಹೌದು. ಸೊ ಈಗ ನೀವು ಹೇಳಿದ್ರಿ ಎಲ್ಲ ಕೆಲಸನೂ ನಾವೇ ಮಾಡ್ಕೊಡ್ತೀವಿ ಅಂತ, ಅಂದರೆ ಕ್ಲೈಂಟಿಗೆ ಕಷ್ಟ ಆಗಬಾರ್ದು ಅಂತ. ಎಸ್. ಸೊ ಅದಕ್ಕೆ ನಾವು ಟರ್ನ್ ಕೀ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು. ನೀವು ಆ್ಯಕ್ಚುಲಿ AV ಕನ್ಸ್ಟ್ರಕ್ಷನ್ ಇರೋದೇ ಟರ್ನ್ ಕೀ ಸ್ಪೆಷಲಿಸ್ಟ್ ಅಂತ. ಸೊ ಈಗ ನಿಮ್ಮ 30 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸ್ಟಾರ್ಟಿಂದನೂ ಈ ಸ್ಪೆಷಲಿಸ್ಟ್ ನೀವು, ಅಥವಾ ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು? ಮತ್ತು ಟರ್ನ್ ಕೀ ಅಂದರೆ ಏನು ಅಂತ? ಟರ್ನ್ ಕೀ ಅಂದರೆ ಏನಂದರೆ ನಿಮಗೆ ಅದು ಹೇಳಿದ್ನಲ್ಲ, ಈಗ ಸ್ಟಾರ್ಟಿಂಗ್ ಟು ಎಂಡಿಂಗ್ ಪ್ರತಿಯೊಂದು ನಮ್ಮ ಕಡೆಯಿಂದ ನಿಮ್ಗೆ ಆಗುತ್ತೆ. ನೀವೆಲ್ಲೂ ಬರೋಂಥ ಅವಶ್ಯಕತೆ ಇಲ್ಲ. ನೀವು ಓನ್ಲಿ ನಿಮಗೆ ಸೆಲೆಕ್ಷನ್ಸ್ ಮಾತ್ರ ಇರುತ್ತೆ. ನಿಮಗೆ ಸೆಲೆಕ್ಷನ್ ಟೈಮಲ್ಲಿ ಮಾತ್ರ ನಿಮಗೆ ಡಿಸ್ಟರ್ಬ್ ಮಾಡ್ತೀವಿ. ಅಂದರೆ ಟೈಲ್ ಸೆಲೆಕ್ಷನ್ ಆಗೋದು, ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಸ್ವಿಚಸ್ ಇರ್ಬೋದು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇರ್ಬೋದು, ಇಂಥದಕ್ಕೆ ಮಾತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ನಿಮ್ಮ ಚಾಯ್ಸ್ನ ನಾವು ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು. ಓಕೆ, ಹಾಂ ಹಾಂ, ಮಿಕ್ಕಿದೆಲ್ಲ ನಾವೇ ಮಾಡ್ತೀವಿ, ಮಿಕ್ಕಿದೆಲ್ಲ ನಮ್ಮ ಕಡೆನೇ ಇರುತ್ತೆ. ಅಂದರೆ ಈಗ ನಿಮ್ಮ ಜೊತೆ ಒಂದು ಕ್ಲೈಂಟ್ ಬಂದರು ಅಂತ ಅಂದ್ಕೊಳ್ಳಿ, ನಮ್ಗೆ ಈ ಥರದೊಂದು ಮನೆ ಕಟ್ಟಬೇಕು ಅಂತ ಹೇಳ್ತಾರೆ, ಇಷ್ಟು ಬಜೆಟ್ ಅಂತ ಹೇಳ್ತಾರೆ, ಆ ಬಜೆಟಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ? ಎಲ್ಲ ಇನ್ಕ್ಲೂಡ್ ಇರುತ್ತೆ ಮೇಡಮ್ ನಮ್ಮದು. ಓಕೆ, ಇದೆಲ್ಲನೂ ಇನ್ಕ್ಲೂಡ್ ಇರುತ್ತೆ ನಾವು ಕೊಡುವಂಥ ಬಜೆಟಲ್ಲಿ. ಈಗ ಅದರಲ್ಲಿ ಫರ್ನಿಚರ್ ಕೂಡ ಬರುತ್ತಾ, ಇಂಟೀರಿಯರ್ ವರ್ಕ್ ಕೂಡ ಬರುತ್ತಾ? ಡ್ರಾಯಿಂಗ್ ಮಾಡಬೇಕಾದ್ರೆ ಫರ್ನಿಚರ್ ಡ್ರಾಯಿಂಗ್ ಮಾಡಿಬಿಡ್ತೀವಿ ಮೇಡಮ್. ಏನಕ್ಕೆ ಫರ್ನಿಚರ್ ಲೇಔಟ್ ಮಾಡೋದು, ಏನಕ್ಕೆ ಪರ್ಪಸ್ಗೆ ಅಂತ ಹೇಳಿದ್ರೆ, ಮತ್ತೆ ನಾವು ಅವ್ರಿಗೆ ಏನಾಗುತ್ತೆ ಅಂದರೆ ನಾವೆಲ್ಲ ಡ್ರಾಯಿಂಗ್ ಮಾಡಿದ್ಮೇಲೆ ನಂಗೆ ಫರ್ನಿಚರ್ ಇಲ್ಲಿ ಬೇಕು ಅಂದಾಗ ನಾನು ಡ್ರಾಯಿಂಗ್ ಮಾಡಲಿಕ್ಕೆ ಮತ್ತೆ ಚೇಂಜ್ ಮಾಡಲಿಕ್ಕಾಗಲ್ಲ, ಕಾಲಮ್ ಸ್ಟ್ರಕ್ಚರ್ ಚೇಂಜ್ ಮಾಡಲಿಕ್ಕಾಗಲ್ಲ. ಈ ಜೊತೆಗೆ ನಾನು ಡ್ರಾಯಿಂಗ್ ಫೈನಲ್ ಮಾಡ್ತೀನಿ, ಇಂಟೀರಿಯರ್ ವರ್ಕು ಆ್ಯಂಡ್ ಅವರಿಗೆ ಇಂಟೀರಿಯರ್ ವರ್ಕ್ಸ್ ಏನು ಬೇಕೋ, ಬೆಡ್ ಆಗ್ಬೋದು, ಕಿಚನ್ ಇರ್ಬೋದು, ಬೆಡ್ರೂಮು ವಾರ್ಡ್ರೋಬ್ಸ್ ಇರ್ಬೋದು, ಪ್ರತಿಯೊಂದು ಜೊತೆಲಿ ತೋರಿಸ್ಕೊಂಡ್ಬರ್ತೀನಿ ನಾನು. ಓಕೆ, ಏನು ರೀಸನ್ ಏನಂದರೆ ನಾವು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದಾದಮೇಲೆ ನಂಗೆ ವಾರ್ಡ್ರೋಬ್ಸ್ ಇಲ್ಲಬೇಕು, ಕಿಚನ್ ಇದು ಇಲ್ಲಬೇಕು, ಆ ಯೂನಿಟ್ ಇಲ್ಲಬೇಕು ಅಂತ ಕೊಡಲಿಕ್ಕಾಗಲ್ಲ. ನಾನು ಅಲ್ಲಿ ಜೊತೆಗೆ ನಾನು ಡ್ರಾಯಿಂಗ್ ಜೊತೆಗೆ ಅದು ಕೊಟ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂಬರ್ತೀವಿ. ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಮಾಡಬೇಕಾದ್ರೆ ನಿಮಗೆ ಕನ್ವಿನ್ಸ್, ಈಗ ನಿಮ್ಮ ಅದೊಂದು ಮಾಡೋವಂಥ ಒಂದು ಅಮೌಂಟ್ ನಿಮ್ಮಲ್ಲಿ ಅದು ಈಗಲೇ ಮಾಡಿಸ್ಕೊಬೋದು, ಆಮೇಲೆ ಕೂಡ ಮಾಡ್ಕೊಬೋದು. ಅದಕ್ಕೆ ಏನು ಬೇಕೋ ಪ್ರಾವಿಷನ್ ಮಾಡಿಬಿಟ್ಬಿಟ್ಟಿರ್ತೀವಿ, ಆ ಜಾಗದಲ್ಲಿ ವುಡ್ ವರ್ಕ್ ಆಮೇಲೆ ಮಾಡ್ಕೊಬೋದು. ಸರ್, ಈಗ ನೀವು ಮಾತಾಡುವಾಗ ಹೇಳಿದ್ರಿ ಮಾಡೋದು ಬಿಡೋದು ಅದು ಅವ್ರ ಇಷ್ಟ ಅಂತ. ಹಾಗಾದರೆ ನೀವು ಕೊಡುವಂಥ ಒಂದು ಎಸ್ಟಿಮೇಷನಲ್ಲಿ ಇಂಟೀರಿಯರ್ ವರ್ಕ್ ಏನಿದೆ ಅದು ಇನ್ಕ್ಲೂಡ್ ಆಗಿರೋದಿಲ್ವಾ? ಇಲ್ಲ, ಆಗಲ್ಲ ಮೇಡಮ್. ಅದು ಸಪ್ರೇಟೇ ಒಂದು ಝೋನ್ ಇರುತ್ತೆ. ಆ ಸಪ್ರೇಟ್ ಡ್ರಾಯಿಂಗ್ ಮಾಡೋರೆ ನಮ್ಮಲ್ಲಿ ಸಪ್ರೇಟ್ ಇದ್ದಾರೆ. ನಾವು ಲೇಔಟ್ ತೋರಿಸಿರ್ತೀವಿ ಅಷ್ಟೇ, ಈ ಥರ ಬರುತ್ತೆ ಡಿಸೈನಲ್ಲಿ ಫಸ್ಟ್ ಕೊಡೋದ್ರಲ್ಲಿ ಲೇಔಟ್ ತೋರಿಸಿರ್ತೀವಿ. ಆ ಲೇಔಟಲ್ಲಿ ಯಾವ ರೀತಿ ನಾವು ಮಾಡಬೇಕು ಅಂತ ಫರ್ದರ್ ನಾವು ಅದು ಡ್ರಾಯಿಂಗ್ ಕೊಡ್ತೀವಿ ಅವ್ರಿಗೆ. ಓಕೆ, ಆ ಡ್ರಾಯಿಂಗು ಪ್ಲಸ್ 3D ಎಲಿವೇಷನ್ ಅಂತ ಕೊಡ್ತೀವಿ. ಅದು ಅವಾಗ ನೋಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ 3D ಎಲಿವೇಷನ್ ನೋಡಿದಾಗ ಎಂಟೈರ್ ನಮ್ಮ ಏನು 3D ಎಲಿವೇಷನ್ ಇರುತ್ತೆ ಸೇಮ್ ಅದೇ ಥರ ಇರುತ್ತೆ ಅಲ್ಲಿ. ಓಕೆ, ಅಂದರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಈಗ 50 lakh ಬಜೆಟ್ ಅಂತ ಏನಾದರೂ ಕೊಟ್ಟಿದ್ರೆ ಅದರಲ್ಲಿ ಇಂಟೀರಿಯರ್ ವರ್ಕ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಈಗ ಇದು ಕನ್ಸ್ಟ್ರಕ್ಷನ್ ಸಿವಿಲ್ ವರ್ಕಿಗೆ ಮಾತ್ರ ಇದು. ಎಸ್, ಹೌದು ಮೇಡಮ್. ಮತ್ತೆ ಏನು ಇನ್ಕ್ಲೂಡ್ ಆಗಿರೋದಿಲ್ಲ ಹಾಗಿದ್ರೆ? ಓನ್ಲಿ ಇಂಟೀರಿಯರ್ ವರ್ಕಲ್ಲಿ ಪ್ಲಸ್ POP ವರ್ಕ್ ಮಾತ್ರ ಇದರಲ್ಲಿ ಎಕ್ಸ್ಕ್ಲೂಡ್ ವರ್ಕು. ಅದಕ್ಕೆ ಬರೋಂಥ ಎಲೆಕ್ಟ್ರಿಕಲ್ ವರ್ಕು ಇವು 3 ಮಾತ್ರ ಎಕ್ಸ್ಕ್ಲೂಡ್ ಇರುತ್ತೆ. ಅದು ಏನಕ್ಕಂದರೆ ಸಪ್ರೇಟ್ ಝೋನ್ ಇರೋದ್ರಿಂದ ಅದು ಡ್ರಾಯಿಂಗ್ ಮಾಡಿ ಸಪ್ರೇಟಾಗಿ ಮಾಡೋದ್ರಿಂದ ಅದು ಸಪ್ರೇಟಾಗಿ ಇದು ಮಾಡ್ತೀವಿ. ಲೇಔಟ್ ಫಾರ್ಮೇಷನ್ ಮಾತ್ರ ನಾವು ಮಾಡಿಟ್ಟಿರ್ತೀವಿ. ನಾವು ನೀವು ಮಾಡ್ಕೊಳ್ಲಿಕ್ಕೆ ಈಸಿ ಆಗಲಿಕ್ಕೆ, ಸಪೋಸ್ ನಿಮ್ಮ ಹತ್ರ ಬಜೆಟ್ ಇಲ್ಲದೆ ಇರ್ಬೋದು, ಫರ್ದರ್ ಮಾಡ್ಕೊಬೋದು. ಓಕೆ, ಅಂದರೆ ಈಗ ಫರ್ನಿಚರ್ ಐಡಿಯಾ ಹಾಕಿರ್ತೀನಿ ಅಂತ ಅಂದ್ಕೊಳ್ಳಿ, ಈಗ ಫರ್ನಿಚರ್ ಕೂಡ ನೀವೇ ಪ್ರೊವೈಡ್ ಮಾಡ್ತೀರಾ ಅಥವಾ ಅದು ಅವ್ರ ಚಾಯ್ಸ್ ಇರುತ್ತೆ? ಡಿಸೈನ್ಸ್ ಎಲ್ಲ ಅವ್ರಿಗೆ ಚಾಯ್ಸ್ ಕೊಡ್ತೀವಿ, ಮಿಕ್ಕಿದ್ದೆಲ್ಲ ನಮ್ಮದೇ ಇರುತ್ತೆ. ಆ ವುಡ್ ಯಾವ ಥರ ವುಡ್ ಆಗಬೇಕು ಅದೆಲ್ಲ ನಾವು ಡಿಸಿಷನ್ ಕೊಡ್ತೀವಿ ಅವ್ರಿಗೆ. ಈ ಥರ ಮಾಡಿದ್ರೆ ಹಿಂಗಿರುತ್ತೆ, ಈ ಥರಕ್ಕೆ ಹೋದರೆ ಈ ಥರ ವುಡ್ ಹಿಂಗಿರುತ್ತದೆ. ಯೂಶಲಿ 99% ಎಲ್ಲರಿಗೂ ನೀಮ್ ವುಡ್ಗೆ ಸಜೆಷನ್ ಮಾಡ್ತೀನಿ ನಾನು. ಹುಳ ತಿನ್ನೋದಿಲ್ಲ. ನೀಮ್ ವುಡ್ ಅಂತ ಹೇಳ್ತೀವಿ, ನೀಮು ಪ್ಲೇ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಅಂದರೆ ಅದರಲ್ಲಿ ಲೋಯೆಸ್ಟ್ ಕಾಸ್ಟಿಂದ ಹೈಯೆಸ್ಟ್ ಕಾಸ್ಟ್ವರೆಗೂ ಇದೆ. ಅದು ಓಕೆ, ನೀವು ನಿಮ್ಮ ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಈಗ ಒಂದು ಐಡಿಯಾ, ಓಕೆ ಇಂಟೀರಿಯರ್ ವರ್ಕ್ ಜೊತೆನೇ ನನಗೆ ಕನ್ಸ್ಟ್ರಕ್ಷನ್ ಮಾಡಿಕೊಡಿ ಅಂತ ಕ್ಲೈಂಟ್ ಕೇಳ್ತಾರೆ. ಆವಾಗಲೂ ಒಂದು ಬೇಸಿಕ್ ಒಂದು ಏನು ಅಮೌಂಟು ಒಂದು 50 ಲಕ್ಷಕ್ಕೆ ಫಿಕ್ಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಆ ಅಮೌಂಟ್. ಸೊ ಈಗ ನೀವೊಂದು ಇಷ್ಟು 30,000 40,000 ಸೋಫಾ ಬರುತ್ತೆ ಅದರಲ್ಲಿ ಇಂಟೀರಿಯರ್ ವರ್ಕಲ್ಲಿ ಅನ್ನೋದು ಕೂಡ ಫಿಕ್ಸ್ ಆಗಿರುತ್ತೆ. ಬಟ್ ಸೋಫಾ ನೋಡೋಕ್ಕೆ ಹೋಗೋವಾಗ ಒಂದು 3 ಲಕ್ಷ ಸೋಫಾ ಇಷ್ಟ ಆಗುತ್ತಪ್ಪ ಅವರಿಗೆ, ಆಗ ಇದು ಹೇಗೆ ವರ್ಕ್ ಆಗುತ್ತೆ? ಅದು ಅವ್ರಿಗೆ ಬಿಡ್ತೀವಿ ಮೇಡಮ್. ಅದನ್ನೆಲ್ಲ
ಅವ್ರದ್ದು ಏನು ಬಜೆಟ್ ಇರುತ್ತೋ ಆ ಬಜೆಟಲ್ಲಿ ಅವ್ರು ನೋಡ್ಬಿಟ್ಟು ಇದು ಮಾಡ್ಬೋದು. ಹಾಂ, ಸೊ ಆವಾಗ ಇದು ನಿಮ್ಮದು ಬಜೆಟ್ ಜಾಸ್ತಿ ಆಗುತ್ತೆ. ಈಗ 50 ಲಕ್ಷ ಅಂತ ಹೇಳಿದಾಗ ಆ 3 ಲಕ್ಷ 53 ಲಕ್ಷ ಆಗುತ್ತೆ Yes, ಅನ್ನೋದು. ಈ correct. ಥರ ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೋಗ್ತಾ ಅನ್ನೋದು. ಸೊ ಇಂಟೀರಿಯರ್ ವರ್ಕ್ ಸಪ್ರೇಟ್, ಸಿವಿಲ್ ವರ್ಕ್ ಸಪ್ರೇಟ್. ಓಕೆ, ಇದು ಆ್ಯಕ್ಚುಲಿ ಕ್ಲಿಯರ್ ಇರಬೇಕು. ಯಾಕಂದರೆ ನಿಮ್ಮ ಆಸೆಗಳು ಏನಿರುತ್ತೆ ಅದ್ರ ಮೇಲೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಂ, ಇಲ್ಲಾಂದರೆ ನೀವೇನು ಹೇಳಿರ್ತೀರ ಅದೇ ಬಜೆಟಲ್ಲಿ ಮನೆ ನಿರ್ಮಾಣ ಎಸ್ ಆಗುತ್ತೆ. ಮೇಡಮ್, ಅದು ಮನೆ ಕಂಪ್ಲೀಟ್ ಫಿನಿಶ್ ಮಾಡ್ಕೊಡ್ತೀನಿ. ಕಂಪ್ಲೀಟ್ ಫಿನಿಶ್ ಆಗಿರುತ್ತೆ. ಸೊ ಇಂಟೀರಿಯರ್ ಕೂಡ ಬೇಕು ಅಂತ ಹೇಳಿದ್ರೆ ಮತ್ತೆ ಅದು ನಿಮ್ಮ ಫಸ್ಟ್ ಪ್ಲಾನಲ್ಲೇ ಆಗಿರುತ್ತೆ. ಈ ಇಂಟೀರಿಯರ್ಗೆ ಇಷ್ಟ ಆಗುತ್ತೆ, ಅದು ಸಿವಿಲ್ ವರ್ಕ್ಗೆ ಇಷ್ಟ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿ ನೀವು ಅಲ್ಲೇ ಮಾತಾಡ್ಕೊಂಡ್ಬಿಡ್ತೀರಾ. ಸೊ ಯಾವುದೇ ಕನ್ಫ್ಯೂಷನ್ ಇರಲ್ಲ. ಸೊ ಇಂಟೀರಿಯರ್ ವರ್ಕ್ ಜೊತೆನೇ ಸಿವಿಲ್ ವರ್ಕ್ ಕೂಡ ಆಗುತ್ತೆ ಅನ್ನೋ ಕೂಡ ಅವ್ರಿಗೆ ಡೌಟ್ಫುಲ್ ಇರೋದಿಲ್ಲ ಅಲ್ವಾ? ಫಸ್ಟ್ ಡ್ರಾಯಿಂಗ್ ಕೊಟ್ಬಿಟ್ಟಿರ್ತೀವಿ ನಾವು. ಓಕೆ, ಇದು ಸಪ್ರೇಟ್ ಅಂತ ಡ್ರಾಯಿಂಗ್ ಕೊಟ್ಟಿರ್ತೀವಿ. ಅದು ಯಾವ ರೀತಿ ಬೇಕು ಅವ್ರು ಚೂಸ್ ಮಾಡ್ಕೊಬೋದು. ಓಕೆ, ಅವ್ರ ಬಜೆಟ್ ಇತ್ತು ಅಂದರೆ ಮೂವ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಮೂವ್ ಮಾಡ್ಕೊಂಡ್ರೆ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಕಾಸ್ಟು ಕಡಿಮೆ ಆಗುತ್ತೆ. ಎಲ್ಲ ನಾವು ಮಾಡಿ ಕೊಟ್ಟ ಮೇಲೆ ಬಂದಾಗ ಬಟ್ ಅಗೈನ್ ಪೇಂಟಿಂಗ್ ಮಾಡಬೇಕು, ಪಟ್ಟಿ ಮಾಡಿ ಪೇಂಟಿಂಗ್ ಮಾಡಬೇಕು. ಇದೆಲ್ಲ ಕ್ರ್ಯಾಚಸ್ ಆಗಿರುತ್ತಲ್ವ, ಅದನ್ನ ಕವರ್ ಮಾಡಿ ಪಟ್ಟಿ ಮಾಡಿ ಮತ್ತೆ ಫಿನಿಶ್ ಮಾಡಿ ಮತ್ತೆ ಕಲರ್ ಮಾಡಬೇಕು. ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ. ಹೌದು. ಅಂದರೆ ಈಗ ಟರ್ನ್ ಕೀ ಪ್ರಾಜೆಕ್ಟ್ ಅಂದರೆ ಕಾಸಿದೆ, ನನ್ನ ಜೊತೆ ಟೈಮ್ ಇಲ್ಲ ಅನ್ನೋರಿಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಹಾಗೆ ಮಾಡ್ತೀರಾ ಅಥವಾ ಸ್ವಲ್ಪ ಕಾಸು ಓಕೆ ನಂಗೆ ಇದರಲ್ಲೇ ಬಜೆಟ್ ಫ್ರೆಂಡ್ಲಿಯಲ್ಲೂ ಕೂಡ ಆಗಬೇಕು ಬಟ್ ಟರ್ನ್ ಕೀಯೇ ಆಗಬೇಕು ಅನ್ನುವಂಥದ್ದು ಆಗುತ್ತಾ? ಖಂಡಿತ ಮೇಡಮ್, ಖಂಡಿತ ಆಗುತ್ತೆ. ಓಕೆ, ಹೌದು, ಅವ್ರ ಬಜೆಟ್ ತಕ್ಕಂಗೆ ನಮ್ಮದು ಮೆಟೀರಿಯಲ್ ಸಿಗ್ತಾ ಇರುತ್ತೆ, ಅದ್ರ ಬಜೆಟ್ ತಕ್ಕ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಹಾಂ, ಸೊ ಹಾಗಂದ್ರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಲ್ಲೂ ಕೂಡ ಟರ್ನ್ ಕೀ ಪ್ರಾಜೆಕ್ಟ್ ಅಂದರೆ ನೀವು ಕೆಲಸ ಒಪ್ಪಿಸ್ಬಿಡಿ, ಕೆಲಸ ಹಿಂಗೆಲ್ಲ ಚೆನ್ನಾಗಿ ನಡೆಯುತ್ತೆ, ಆಮೇಲೆ ನಾವು ಕೀ ಕೊಟ್ಬಿಡ್ತೀವಿ ಇಂಥ ಕಾನ್ಸೆಪ್ಟ್ ಖಂಡಿತನೂ ಆ ಥರನೂ ಮಾಡ್ತಾ ಇದ್ದೀವಿ ಮೇಡಮ್ ಈಗ. ಓಕೆ, ಈಗ ಟರ್ನ್ ಕೀ ಮಾತ್ರ ಇರೋದಾ AV ಕನ್ಸ್ಟ್ರಕ್ಷನಲ್ಲಿ ಅಥವಾ ಅದನ್ನು ಹೊರತಾಗಿ ಬೇರೆ ಏನಾದರೂ? ಅಲ್ಲ, ಟರ್ನ್ ಕೀನೂ ಮಾಡ್ತಾ ಇದ್ದೀವಿ, ಪ್ಲಸ್ಸು ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿದೆಯೋ ಅದ್ರ ಥರನೂ ಮಾಡ್ಕೊಡ್ತಾ ಇದ್ದೀವಿ ಮೇಡಮ್. ಓಕೆ, ಅವ್ರನ್ನ ಫಸ್ಟ್ ಆ ಕ್ಲೈಂಟ್ ಜೊತೆ ಹೋದಾಗ ನಾವು ರಿಕ್ವೈರ್ಮೆಂಟ್ ಏನಿದೆ ಕೇಳ್ತೀವಿ. ಅಂದರೆ ನೀವು ಬ್ಲ್ಯಾಕ್ ಹೋಗ್ತೀರಾ, ಇಟ್ಟಿಗೆ ಹೋಗ್ತೀರಾ, ಕಾಲಮ್ಸು, ಆಮೇಲೆ ಫೌಂಡೇಶನ್ಸು, ಪ್ರತಿಯೊಂದು ರಿಕ್ವೈರ್ಮೆಂಟ್ ಕೇಳ್ತೀವಿ. ನಮ್ದು ಹಿಂಗಿರುತ್ತೆ, ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಫ್ಲೋರ್ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಎಸ್ ಮೇಡಮ್, ನಾವು ಪ್ರತಿಯೊಂದು ಫಸ್ಟ್ ಸ್ಟಾರ್ಟಿಂಗ್ ಸೈಟ್ಗೆ ಹೋಗೋ ಮುಂಚೆ ಫಸ್ಟು ಸಾಯಿಲ್ ಚೆಕಿಂಗ್. ಚಿಕ್ಕ ಸೈಟ್ ಅದು ಸಾಯಿಲ್ ಚೆಕ್ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡೋದು. ಓಕೆ, ಕಂಪಲ್ಸರಿ ಸ್ಮಾಲ್ ಸೈಟ್ ಆದ್ರೂ ಸಾಯಿಲ್ ಚೆಕ್ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡೋದು. ಓಕೆ, ಏನಾಗುತ್ತೆ ಅಂದರೆ ಈಗ 1 ಫ್ಲೋರ್ 2 ಫ್ಲೋರ್ ಇರುತ್ತೆ ಅವ್ರದ್ದು. ಈಗ ಫರ್ದರ್ ಅವ್ರು 4 ಫ್ಲೋರ್ ಮಾಡ್ತಾರೆ. ಸಾಯಿಲ್ ಚೆಕ್ ಮಾಡಿಬಿಟ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಇರಲ್ಲ. ಅಂದರೆ ನಮ್ಗೆ ಎಷ್ಟು ಹೋಗಬೇಕು, ಏನು ಡೀಪ್ ಹೋಗಬೇಕು, ಸ್ಟ್ರೆಂತ್ ಎಷ್ಟು ಸಿಗುತ್ತೆ ನಮ್ಗೆ ಗೊತ್ತಾಗುತ್ತೆ. ಆವಾಗ ನಾವು ಅಲ್ಲಿಂದ ನಾವು ತೊಗೊಂಡ್ಬರ್ತೀವಿ ನಾವು. ಎಸ್, ಬಟ್ ನೀವು ಹೇಳಿದ್ರೆ ಸಾಯಿಲ್ ಚೆಕ್ ಮಾಡಬೇಕು ಅಂತ. ಯಾಕೆ ಸಾಯಿಲ್ ಚೆಕ್ ಮಾಡಬೇಕು ನಿಜವಾಗ್ಲೂ? ಮೇಡಮ್, ಈಗೆಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 50% ಫಿಲ್ಲಿಂಗ್ ಸಾಯಿಲ್ ಇರುತ್ತೆ, ಪ್ಲಸ್ಸು ಕೆಲವು ಕಡೆ ಲೂಸ್ ಸಾಯಿಲ್ಸ್ ಇರುತ್ತೆ. ಲೂಸ್ ಸಾಯಿಲ್ಸ್ ಅಂದರೆ ಸ್ಟ್ರಾಂಗ್ ಇರೋದಿಲ್ಲ, ಅದು ಮೇಲೆ ಬಂದು ಕೂತ್ಕೊಂಡಿರುತ್ತೆ ಸಾಯಿಲ್. ಅದು ಯಾರೋ ಬಂದು ಡಬ್ ಮಾಡಿರೋಂಥದ್ದು, ಇಲ್ಲ ಅದು ಲೇಯರ್ ಬಂದು ಕೂತ್ಕೊಂಡಿರೋಂಥದ್ದು. ಅದೇನಾಗುತ್ತೆ ಅಂದರೆ ಅದು ಅದ್ರ ಮೇಲೆ ನಾವು ಫೌಂಡೇಶನ್ ಮಾಡಿ ಕಟ್ಟಲಿಕ್ಕಾಗಲ್ಲ. ಯಾಕಂದರೆ ಯಾವತ್ತದು ಶಿಂಕ್ ಆಗುತ್ತೆ ಹೇಳಲಿಕ್ಕಾಗಲ್ಲ. ಅದಕ್ಕೆ ನಾವು ಸಾಯಿಲ್ ಟೆಸ್ಟ್ ಏನಕ್ಕೆ ಮಾಡಿಸೋದಂದರೆ ಹಾರ್ಡ್ ಸಾಯಿಲ್ ಎಲ್ಲಿ ಸಿಗುತ್ತೆ ನಮಗೆ. ಒಂದು ಸೈಟಲ್ಲಿ ನಿಮ್ಗೆ ಹೇಳಿದೆ ಮುಂಚೆನೇ ಒಂದು 3 4 ಕಡೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹಾರ್ಡ್ ಸಾಯಿಲ್ ಎಲ್ಲ ಕಡೆ ಚೆಕ್ ಮಾಡಿದಾಗ ಹಾರ್ಡ್ ಸಾಯಿಲ್ ಯಾವ ಲೆವೆಲ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆ ಲೆವೆಲ್ವರೆಗೂ ನಾವು ಫೌಂಡೇಶನ್ ಹೋಗಲೇಬೇಕು. ಅವಾಗೇನಾಗ್ತದೆ, ಹಾರ್ಡ್ ಸಾಯಿಲ್ ಮೇಲೆ ನಮ್ಗೆ ಕೂತ್ಕೊಂಡಾಗ ಶಿಂಕ್ ಆಗೋ ಚಾನ್ಸಸ್ 100% ಶಿಂಕ್ ಆಗಲ್ಲ. ಅದು ಆ ಒಂದು ಪರ್ಪಸ್ಗೆ ನಾವು ಸಾಯಿಲ್ ಚೆಕ್ ಮಾಡಿಸಿ ಅಂತ. ಓಕೆ, ಈಗ ನಿಮ್ಮ ಹತ್ರ ಅವಾಗ ಒಂದು ಸ್ವಲ್ಪ ಲೂಸ್ ಸಾಯಿಲ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ತುಂಬ ಡೀಪರ್ ಲೆವೆಲ್ಗೆ ಹೋಗ್ತೀರಾ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ, ಸ್ಟ್ರಾಂಗ್ ಆಗಬೇಕು ಅಂತ. ಸೊ ಆವಾಗ ನಿಮ್ಮ ಕ್ಲೈಂಟ್ ಕೇಳೋದಿಲ್ವಾ, ಯಾಕೆ ನಮ್ಗೆ ಈಗ ಇಷ್ಟು ಖರ್ಚು ಮಾಡ್ತಿದ್ದೀರಾ, ಇದು ಜಾಸ್ತಿ ಖರ್ಚಲ್ವಾ, ಜಾಸ್ತಿ ಯಾಕೆ ಅಷ್ಟು ಒಳಗೆ ಡೀಪ್ ಹೋಗ್ತಿದ್ದೀರಾ ಅಂತ ಕೇಳಿದ್ದಾರೆ ನಿಮ್ಗೆ ಯಾರಾದರೂ? ಕೇಳಿದ್ದಾರೆ. ಬಟ್ ಫ್ಯೂಚರಲ್ಲಿ ಏನಾಗುತ್ತೆ ಅಂದರೆ, ಈಗ ಸದ್ಯಕ್ಕೆ ಅವ್ರು 2-3 ಫ್ಲೋರ್ ಕಟ್ಕೊತೀವಿ ಅಂತೇಳಿ, ನಾಳೆ ಬೆಳಗ್ಗೆ ಅವ್ರಿಗೆ ಅನುಕೂಲ ಆದಾಗ ಇನ್ನೂ 1-2 ಫ್ಲೋರ್ ಕಟ್ಟಬೇಕು ಅಂತಾರೆ. ಆವಾಗ ಕಟ್ಟಲಿಕ್ಕಾಗಲ್ಲ ನಾವು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ಅವ್ರಿಗೆ. ಅದಕ್ಕೆ ಇನ್ನೊಂದು ಮುಂಚೆ ಕಟ್ಟೋದಕ್ಕೆ ಕೂಡ ನಾವು ಇವಾಗಲೇ ಫೌಂಡೇಶನ್ನು, ಪುಟ್ಟಿಂಗು, ಆ ಪುಟ್ಟಿಂಗ್ ಸೈಜು, ಸ್ಟೀಲೆಲ್ಲ ಅದಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಆ ಒಂದು ಬೇಸ್ ಇಟ್ಕೊಂಡೆ ಕೆಲಸ ಮಾಡ್ತೀವಿ ನಾವು. ಓಕೆ, ಹೌದು. ಎಸ್, ನನಗೆ ಸಾಯಿಲ್ ಚೆಕಿಂಗ್ ಅಂತ ಕೇಳುವಾಗ ಒಂದು ಈ ಕ್ವಶನ್ ಬರುತ್ತೆ ನನಗೆ. ಯಾಕಂದರೆ ಈಗ 30-40 ಸೈಟ್ ಅಂತ ಹೇಳಿದಾಗ ಆ ಎಲ್ಲ ಸೈಟ್ ಇದ್ದು ಒಂದು ಕಡೆ ಸಾಯಿಲ್ ಚೆಕ್ ಮಾಡಿದ್ರು ಅದು ಸೇಮ್ ಇರುತ್ತಾ ಸಾಯಿಲ್, ಅಥವಾ ಒಂದು ಕಡೆ ಹಿಂಗೆ ಡೀಪರ್ ಇರುತ್ತೆ, ಒಂದು ಕಡೆ ಸ್ವಲ್ಪ ಮೇಲಿಂದ ಕಟ್ಬೋದು, ಹಿಂಗಿರುತ್ತಾ? ಅಲ್ಲ, ಸಾಯಿಲ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಒಂದೊಂದು ಕಡೆ ಸಾಯಿಲ್ ಫಿಲ್ಲಿಂಗ್ ಆದಾಗ ವೇರಿಯೇಷನ್ಸ್ ಇರ್ತದೆ. ಅವಾಗ ನೀವೇನು ಮಾಡ್ತೀವಿ, ನಾವು ಹಾರ್ಡ್ ಸಾಯಿಲ್ ಎಲ್ಲಿ ಸಿಗುತ್ತೋ ಆ ಲೆವೆಲ್ಗೆ ಎಲ್ಲ ತೊಗೊಂಡು ಬಂದುಬಿಡ್ತೀವಿ. ಎಂಟೈರ್ ಸೈಟಲ್ಲಿ ಏನಿರುತ್ತೆ ಎಲ್ಲ ಪುಟ್ಟಿಂಗ್ಸು ಸಾಯಿಲ್ಸ್ ಎಲ್ಲನೂ ತೆಗೆದುಬಿಡ್ತೀವಿ, ಆ ಲೆವೆಲ್ ತೊಗೊಂಡ್ಬರ್ತೀವಿ. ಒಂದೇ ಲೆವೆಲ್ ಬರಬೇಕು, ಆವಾಗ ಒಂದೇ ಲೆವೆಲ್ ನಮ್ಮ ಬೇಸ್ ಸಿಗುತ್ತೆ ನಮಗೆ. ಓಕೆ, ಈಗ ನೀವು ಹೇಳಿದ್ರಿ ಚಿಕ್ಕ ಸೈಟ್ ಆದರೂ ನಾವು ಸಾಯಿಲ್ ಚೆಕ್ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡೋದು ಅಂತ. ಅಂದರೆ ಕೆಲವರು ಮಾಡೋದಿಲ್ವಾ ಸಾಯಿಲ್ ಚೆಕ್, ಅಥವಾ ನೀಡೆಡ್ ಇರೋದಿಲ್ಲ? ಯಾವ ಕಾರಣಕ್ಕೆ? ಕಾರಣ ಅಂದರೆ ನಿಮಗೆ ಒಂದು ಸಾಯಿಲ್ ಚೆಕ್ ಮಾಡಬೇಕು ಅಂದ್ರೆ ಮಿನಿಮಮ್ 15 days ಟೈಮ್ ತೊಗೊಳ್ತಾರೆ ಅವರು. 15 days ಬೇಕು ಅವ್ರಿಗೆ, ಅಂದರೆ ಸಾಯಿಲ್ ಚೆಕ್ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ. ಅಂದರೆ ಸಾಯಿಲ್ ನಾವು ಇವತ್ತು ಆರ್ಡರ್ ಮಾಡಿದ್ರೆ ಅವ್ರು ಮಿನಿಮಮ್ 4 to 5 days ಬೇಕು ಅವ್ರಿಗೆ
ಸುಮಾರು ಇರ್ತಾರೆ. ಬೆಂಗಳೂರಲ್ಲಿ ತುಂಬ ಕಡಿಮೆನೆ ಸಾಯಿಲ್ ಚೆಕಿಂಗ್ ಮಾಡುವಂಥವ್ರು ಅವರು. ಅದರಿಂದ ಅವ್ರಿಗೆ ತುಂಬ ಬ್ಯುಸಿ ಇರ್ತಾರೆ. 3 to 4 days ಬೇಕು ಅವ್ರಿಗೆ ನಮಗೆ ಸೈಟ್ ವಿಸಿಟ್ ಮಾಡಲಿಕ್ಕೆ. ಅದಾದಮೇಲೆ 1 week to 10 days ತೊಗೊಳ್ತಾರೆ ಅವರು. ಓಕೆ, ಹೌದು, ಅಂದರೆ ಆ ಥರ ಇರುತ್ತೆ ಅವ್ರಿಗೆ. ಅದು ಒಂದೊಂದು ಲೇಯರ್ 3 to 4 ಲೇಯರ್ಸ್ ಇದು ಮಾಡ್ತಾರೆ. ನಮ್ಮದು ಒಂದು ಸೈಟಲ್ಲಿ ಸ್ಮಾಲ್ ಸೈಟ್ ಆದರೂ 3 to 4 ನಾವು ತೆಗೆಸ್ತೀವಿ. 3 to 4 ಸಾಯಿಲ್ ಚೆಕಿಂಗ್ಗೆ ತೊಗೊಳ್ತಾರೆ. ಒಂದು 4 ಕಡೆ ತೊಗೊಳೋತಾರೆ, 3 ಇಂದ 4 ಕಡೆ ತೊಗೊಳೋ ಮಾಡ್ತಾರೆ. ಅದು 4 ಚೆಕಪ್ ಆಗಬೇಕು. ಅದು 4 ಚೆಕ್ ಮಾಡಿ ಅವ್ರು ನಂಗೆ ಸಾಯಿಲ್ ರಿಪೋರ್ಟ್ ಕೊಡಬೇಕು. ಇಲ್ಲೇನಿದೆ ಅಲ್ಲೇನಿದೆ ಅದು ಬಂದಿದ್ದು ನಂಗೆ ಗೊತ್ತಾಗಬೇಕು. ಅದು ಗೊತ್ತಾದಮೇಲೆ ನಾನು ಅದು ಯಾವುದು ಡೀಪ್ ಲೆವೆಲಲ್ಲಿ ಸಿಕ್ಕಿರುತ್ತೆ ಆ ಡೀಪ್ ಲೆವೆಲ್ಗೆ ಎಲ್ಲ ತೊಗೊಂಡೋಗ್ತೀನಿ. ಇಲ್ಲಿ ಸ್ವಲ್ಪ ಮೇಲೆ ಸಿಕ್ಕಿರುತ್ತೆ ನಮಗೆ ಹಾರ್ಡು ಸಾಯಿಲ್, ಅಲ್ಲಿ ಸ್ವಲ್ಪ ಡೀಪಲ್ಲಿರುತ್ತೆ ಸಾಯಿಲ್. ಆ ಡೀಪ್ ಲೆವೆಲ್ಗೆ ಎಲ್ಲ ಎತ್ಕೊಂಡು ಬರ್ಬೇಕು ನಾವು. ಆ ಕಾನ್ಸೆಪ್ಟಲ್ಲಿ ಅದನ್ನ ಮಾಡಿಸ್ತೀವಿ ನಾವು. ಅದು ಟೈಮ್ ತೊಗೊಳುತ್ತೆ. ಆ ಟೈಮ್ ಇವರು ಉಳಿಸೋದಕ್ಕೆ ಮಾಡ್ತಾರೆ, ದುಡ್ಡು ಉಳ್ಸೋಕೆ ಮಾಡ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಕಂಪಲ್ಸರಿ ನಾನು ಹೇಳೋದು ಸಾಯಿಲ್ ಚೆಕ್ ಮಾಡಿ ಮನೆ ಕಟ್ಟಬೇಕು. ಒಂದ್ಸಲ ಮನೆ ಕಟ್ಟುವಾಗ ಪರ್ಫೆಕ್ಟಾಗಿ ಕಟ್ಟಬೇಕು ಅನ್ನೋದು. ಪ್ಲಸ್ ಏನಂದರೆ ನೀವು 2 ಫ್ಲೋರ್ ಕಟ್ಟಿ, ಫ್ಯೂಚರಲ್ಲಿ ಅವರು ಇನ್ನೂ 2 ಫ್ಲೋರ್ ಕಟ್ಕೋಬೋದು. ಅದಕ್ಕೆ ತಕ್ಕಂಗೆ ನೀವು ಫೌಂಡೇಶನ್ ಮಾಡಿ, ಅದಕ್ಕೆ ತಕ್ಕಂಗೆ ನೀವು ಪಿಲ್ಲರ್ ಹಾಕಿ, ಅದಕ್ಕೆ ತಕ್ಕಂಗೆ ಪುಟ್ಟಿಂಗ್ ಹಾಕಿ. ಸೊ ಹಾಗಾಗಿ ಅದು ಸಾಯಿಲ್ ಚೆಕಿಂಗ್ ಕೂಡ ಇದರೆಲ್ಲ ನಿಮ್ಮ ಇದರ ಅಂಡರಲ್ಲೇ ಬಂದ್ಬಿಡುತ್ತೆ ಮೇಡಮ್. ಅದೇನು ಡಿಫ್ರೆಂಟ್ ಆಗಿ ಟೆನ್ಷನ್ ಮಾಡ್ಕೋಬೇಕು ಅಂತ ಇನ್ನು ಕ್ಲೈಂಟ್ ಎಲ್ಲ ನೀವೇ ಅವ್ರು ಬಂದಾಗ ಈಗ ನಿಮ್ಮ ಜೊತೆ ಬರ್ತಾರೆ. ಈಗ ನಾನೇ ಬಂದೆ ಅಂದ್ಕೊಳ್ಳೋದು ನನ್ನ ಮನೆ ಕಟ್ಟಬೇಕು ಅಂತ. ಫಸ್ಟ್ ಈಗ ನೀವು ಮಾತಾಡುವಂಥ ವಿಷಯ ಏನು? ಬಜೆಟಾ? ಹೇಗೆ, ಯಾವ ಬಜೆಟ್ ಅಂತ? ಫಸ್ಟ್ ನಾನು ಕ್ಲೈಂಟ್ ಜೊತೆ ಮಾತಾಡೋದು ನಿಮ್ಗೆ ಏನು ಬೇಕು. ಫಸ್ಟು ಕ್ವಶನ್ ನಿಮ್ಗೆ ಏನು ಬೇಕು. 30-40 ಸೈತಂಗಳು ನಿಮ್ಗೆ ಎಷ್ಟು ಫ್ಲೋರ್ ಬೇಕು, ಏನು ಬೇಕು, ಫಸ್ಟ್ ಅದು. ಸೆಕೆಂಡ್ ನಾನು ಡ್ರಾಯಿಂಗ್ಸ್ ಇರ್ಬೋದು, ಆಮೇಲೆ KEB ಇರ್ಬೋದು, ಪ್ರತಿಯೊಂದು ಅದನ್ನು ಡಿಸ್ಕಸ್ ಮಾಡ್ತೀನಿ. ಅದು ನೀವೇ ಮಾಡ್ತೀರಾ, ನಾನು ಮಾಡಿಕೊಡ್ಬೇಕಾ? ಕೆಲವರೆಲ್ಲರೂ ಯಾರು ಡಿಸಿಷನ್ ತೊಗೊಳೋಕೆ ಇಷ್ಟಪಡಲ್ಲ, ಅವ್ರು ಮಾಡಿಕೊಡ್ಲಿಕ್ಕೆ. ಪ್ರತಿಯೊಂದು ನಮಗೆ ಹೇಳ್ತಾರೆ. 90% ನಮ್ಗೆ ಹೇಳ್ತಾರೆ. 10% ಜನ ಫ್ರೀ ಆಗಿರೋಂಥವ್ರು, ಸರ್ ನಾವು ಮಾಡ್ತೀವಿ, ನಾವು ಅದೇ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥವ್ರು ಅನ್ನೋರು ಸುಮಾರು ಜನ ಇದ್ದಾರೆ. ಅವರೆಲ್ಲ ಅವರೇ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವ್ರಿಗೆ ಐಡಿಯಾಸ್ ಇರುತ್ತೆ, ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತಾರೆ. ಅದರಲ್ಲೂ ಕೆಲವು ಟೈಮ್ ಅವ್ರಿಗೆ ಸ್ವಲ್ಪ ಹೋಲ್ಡ್ ಆಗೋ ಟೈಮಲ್ಲಿ ನಾವು ಪುಷ್ ಮಾಡ್ತೀವಿ, ಸರ್ ಈ ಥರ ಅಲ್ಲ, ಈ ಥರ ಹೋಗಿ ಸರ್ ಅಂತ. ಯಾಕಂದ್ರೆ ನಮ್ಗೆ ಅದೇ ಗೊತ್ತಿರುತ್ತೆ. ನನಗೆ ಬೆಂಗಳೂರು ಆಲ್ಮೋಸ್ಟ್ ಅಲ್ಲಿ ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಆ ಏರಿಯಾದಲ್ಲಿರೋಂಥವ್ರಿಗೆ ಕೊಟ್ಟು ನಾನು ಪ್ಲ್ಯಾನ್ ಮಾಡಿದೆ. ಆ ಏರಿಯಾದಲ್ಲಿ JAಗೆ ಕೊಟ್ಟು ಪ್ಲ್ಯಾನ್ ಮಾಡ್ತೀನಿ. ಆ ಏರಿಯಾದಲ್ಲಂಥ ಎಲೆಕ್ಟ್ರಿಕಲ್ JAಗೆ ಕೊಟ್ಬಿಟ್ಟು ನಾನು ಪವರ್ದು ಫೈಲ್ ಮೂವ್ ಮಾಡ್ತೀನಿ. ಆ ಥರ ಇರೋದ್ರಿಂದ ಪ್ರತಿಯೊಂದು ಏರಿಯಾದಲ್ಲಿ ನಮ್ಮ 30 ವರ್ಷದಲ್ಲಿ ಪ್ರತಿಯೊಂದು ಎಲ್ಲ ಏರಿಯಾದಲ್ಲಿ ಕೆಲಸ ಮಾಡಿದ್ವಿ ನಾವು. ಅದು ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರ್ತಾರೆ. ನಾವು ಹೋದಾಗ ಅಲ್ಲಿ ಗೊತ್ತಾಗುತ್ತೆ. ಆ ಥರ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಆ್ಯಕ್ಚುಲಿ ಇದು ಬೆನಿಫಿಟ್. ಈಗ ಒಬ್ಬ ಮನೆ ಕಟ್ತಾನೆ ಅಂತ ಹೇಳಿದಾಗ ಅವನೇ ಆ ಕೆಲಸಗಳನ್ನೆಲ್ಲ ಮಾಡಿದಾಗ ಪರಿಚಯ ಇರೋದಿಲ್ಲ, ಕಾಂಟ್ಯಾಕ್ಟ್ ಇರೋದಿಲ್ಲ, ಈಸಿಯಾಗಿ ಆಗೋದಿಲ್ಲ. ನಿಮ್ಗೆ ಗೊತ್ತಿರೋದ್ರಿಂದ ಅದು ಕ್ವಿಕ್ಕಾಗಿ ಆಗುತ್ತೆ ಅನ್ನೋದಲ್ವಾ ಆ ಪ್ರೋಸೆಸ್. ಪ್ಲಸ್ ಇನ್ನೊಂದು ಕ್ಲೈಂಟ್ಗೆ ಡಿಸ್ಟರ್ಬ್ ಆಗೋದಿಲ್ಲ. ಯಾಕಂದರೆ ಎವ್ರಿ ಟೈಮಲ್ಲಿ ಹೋಗಬೇಕು, ನೋಡಬೇಕು. ಈಗ ಫೋನಲ್ಲಿ ಮಾಡುವಂಥ ಕೆಲಸ ಅಲ್ಲ ಇದು. ಹೌದು, ಅಲ್ಲಿ ಹೋಗ್ಬಿಟ್ಟೆ ಮಾಡಬೇಕು. ಹೌದು, ಗೌರ್ಮೆಂಟ್ ಕೆಲಸ ಅಷ್ಟೊಂದು ಈಸಿಯಾಗಿ ಮಾಡೋರಲ್ಲ. ನಾವು ಹೋದ್ರೇನೆ ಅಲ್ಲಿ ಕೆಲಸ ಆಗೋದು. ಹೌದು, ಡಾಕ್ಯುಮೆಂಟೇಷನ್ ತುಂಬ ಟಫ್ ಆಗುತ್ತೆ, ಇದಿರುತ್ತೆ, ಟೈಮ್ ತಗೊಳುತ್ತೆ. ನಾವೇನು ಮಾಡ್ತೀವಿ, ಅವ್ರಿಗೆ ಏನು ಬೇಕೋ ಇರೋ ಜಾಗಕ್ಕೆ ಸೈನ್ ಮಾಡಿಸ್ಕೊಂಡು, ಪ್ಲ್ಯಾನ್ ಆಗ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಸೈನ್ ಮಾಡಿಸ್ಕೊಂಡು ನಾವು ಮೂವ್ ಮಾಡ್ತೀವಿ. ಹಾಗಂದ್ರೆ ಒಬ್ಬ ಮನೆ ಕಟ್ಟೋನ ಅರ್ಧ ಟೆನ್ಷನ್ ಕಡಿಮೆ ಆಯ್ತು ಅಂತ ಈ ಫಸ್ಟ್ ಪ್ರೋಸೆಸ್ ಅಲ್ಲಿ. 50% ಆಕ್ಚುಲಿ ಇಲ್ಲೇ ಕಡಿಮೆ ಆಯ್ತು, ಯಾಕಂದ್ರೆ ಡಾಕ್ಯುಮೆಂಟೇಶನ್ ಅಲ್ಲಿ ಅದು ನೀವು ಮಾಡ್ತಿದ್ದೀರಾ. ಬಟ್ ಬಜೆಟ್ ಹೇಗೆ ಪ್ಲಾನ್ ಆಗುತ್ತೆ? ಈಗ ಒಂದು ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ ಫಸ್ಟ್ ಬೇಸಿಕ್ ಇಂದ ಹೆಂಗ್ ಸ್ಟಾರ್ಟ್ ಆಗುತ್ತೆ ಬಜೆಟ್? ಸ್ಟಾರ್ಟಿಂಗ್ ಅಲ್ಲೇ ಅವ್ರಿಗೆ ಹೇಳ್ತೀವಿ. ನಮ್ದು ಅವ್ರು ಕೇಳ್ತಾರೆ ಫಸ್ಟ್. ಈಗ ನಾನು ಹೇಳ್ತೀನಿ, ಸರ್ ನನ್ನ ಬೇಸಿಕ್ ರೇಟ್ ಇರುತ್ತೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದು ತಕ್ಕ ನಾನು ಬಿಲ್ ಇದು ಮಾಡ್ತೀನಿ, ಎಸ್ಟಿಮೇಟ್ ಕೊಡ್ತೀನಿ. ನನ್ನ ಬೇಸಿಕ್ ರೇಟ್ ಇಷ್ಟಿದೆ, 2000 ರೂಪೀಸ್ ಬೇಸಿಕ್ ರೇಟ್ ಇದೆ. ನೀವು ರಿಕ್ವೈರ್ಮೆಂಟ್ ಕೂಡ ಅದು ತಕ್ಕಂಗೆ ನಾನು ಎಸ್ಟಿಮೇಟ್ ಕೊಡ್ತೀನಿ. ಮೀನ್ಸ್ ಸ್ವಲ್ಪ ಲಕ್ಸುರಿ ಬೇಕು ಅಂದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಸಿಕ್ ಅಂದ್ರೆ ಇಷ್ಟಿರುತ್ತೆ, 2000 ರೂಪೀಸ್ ಅವ್ರಿಗೆ. ಓಕೆ. ಅಂದ್ರೆ ಈಗ ಒಂದು ಮನೆ ಕಟ್ಟೋದಿಕ್ಕೆ, ಈಗ ಡೂಪ್ಲೆಕ್ಸ್ ಹೌಸ್ ಕಟ್ಟೋದಿಕ್ಕೆ ಅಂತ ನೀವೊಂದು 50 ಲ್ಯಾಕ್ ಅಂತ 50 ಲ್ಯಾಕಲ್ಲಿ ಮಾಡ್ಕೊಡ್ತೀನಿ ಅಂತ ಅನ್ಕೊಂಡಿರ್ತೀರಾ, ಒಪ್ಕೊಂಡಿರ್ತೀರಾ, ಮಾತುಕತೆನೂ ಆಗಿರುತ್ತೆ, ಇದು ಆಗಿರುತ್ತೆ. ಬಟ್ ಮನೆ ಎಲ್ಲ ರೆಡಿ ಆದ್ಮೇಲೆ ಅದು ಪ್ರೈಸ್ ವೇರಿ ಆಗುತ್ತಲ್ಲ, ಸೊ ಜಾಸ್ತಿ ಆಗುತ್ತಲ್ಲ, ಸೊ ಇದು ಯಾಕೆ ಆಗುತ್ತೆ ಮತ್ತೆ ಅದು ಹೇಗೆ ಅಂತ? ಯಾಕಂದ್ರೆ ನೀವು ಇಷ್ಟ ರೀಸನ್ ಏನಂದರೆ, ನಾವೊಂದು ಶೋರೂಮ್ಗೆ ಹೋಗ್ತೀವಿ. ಶೋರೂಮ್ಗೆ ಹೋದಾಗ ನಾವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಹೋಗ್ತೀವಿ. ಎಂಟ್ರಿಯಿಂದ ಒಂಥರ ಇರುತ್ತೆ. ಎಂಟ್ರಿಲಿದ್ದಾಗ ನಮಗೆ ಒಂದು ಟೈಲ್ಸ್ ಇಟ್ಕೊಂಡು, ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಎಂಟ್ರಿಯಲ್ಲಿ ಸ್ವಲ್ಪ ಲೋ ಬಜೆಟ್ ಟೈಲ್ಸ್ ಎಲ್ಲ ಇಟ್ಕೊಂಡು ಹೋಗಿರ್ತಾರೆ. ಹೋಗ್ತಾ ನಮ್ಗೆ ಹೈ ಬಜೆಟ್ ಹೋಗ್ತಾ ಇರುತ್ತೆ. ಆ ಟೈಲ್ಸ್ ಲುಕ್ಕು ಇರುತ್ತೆ. ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಈ ಟೈಲ್ಸ್ ಹಾಕಿದ್ರೆ ಏನಷ್ಟು, ಈ ಟೈಲ್ಸ್ ಕೊಟ್ಟ ಡಿಫ್ರೆನ್ಸ್ ಏನು? 100 ರೂಪೀಸ್ ಟೈಲ್ಸ್ ಅದು, ಇದು 50 ರೂಪೀಸ್ ಟೈಲ್ಸು. ಆ 50 ರೂಪೀಸ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ. ನನ್ನ ಲೇಯಿಂಗ್ ಕಾಸ್ಟ್ ಸೇಮ್ ಇರುತ್ತೆ, ನಾನು ಮಾಡೋಂಥ ಲೇಯಿಂಗ್ ಕಾಸ್ಟ್ ಅಷ್ಟೇ ಇರುತ್ತೆ, ಕಾಸ್ಟ್ ಇರ್ಬೋದು ಜಾಸ್ತಿ ಆಗುತ್ತೆ. ಓಕೆ, ಅದು ಇವ್ರಿಗೆ ಬಿಟ್ಟಿರೋದು. ಅದು ಕೂಡ ಅವ್ರಿಗೆ ಅಲ್ಲೇ ಏನಿರುತ್ತೆ ಕ್ಲಿಯರ್ ಇರುತ್ತೆ. ಅಲ್ಲಿ ಆ ಬಿಲ್ ಇರುತ್ತೆ, ಅದೇನಿರುತ್ತೆ ಬಿಲ್ ಇರುತ್ತೆ. ಹೇಗೆ ಮತ್ತು ಪ್ಲಂಬಿಂಗ್ ಫಿಟ್ಟಿಂಗ್ಸ್ಗೆ ಹೋಗ್ತೀವಿ, ನಾವು ಜಾಕ್ವಾರ್ದು ಕೊಟ್ಟಿರ್ತೀವಿ, ಅದೊಂದು ಕಾಸ್ಟ್ ಕೊಟ್ಟಿರ್ತೀವಿ, ಇಷ್ಟೇ ಅಂತ ಬಿಟ್ಟು. ಆ ಜಾಕ್ವಾರ್ ಫಿಟ್ಟಿಂಗಲ್ಲಿ ಏನಾಗುತ್ತೆ ಅಂದರೆ, ಜಾಕ್ವಾರ್ ಸ್ಟಾರ್ಟಿಂಗ್ ನಿಮ್ಗೆ ಟ್ಯಾಪೇ ಒಂದು 750 ಇರುತ್ತೆ, ಮಿನಿಮಮ್ 750 ಇರುತ್ತೆ.
ನಾವು 800 850 900 ರುಪೀಸ್ ಅವ್ರು ಕೊಡ್ತೀವಿ. ಅದು ಹೇಳಿದ್ನಲ್ಲ ಅವ್ರದ್ದು ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ತಕ್ಕಾಗೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಕೊಟ್ಟಾಗ ಆ ಟೈಲ್ಸ್ ಕೊಟ್ಟಾಗ ನಾನು ಆ ಕಾಸ್ಟ್ಗೆ ಹೋಗ್ತೀನಿ, ಈ ಟೈಲ್ಸ್ ಕೊಟ್ಟಾಗ ಈ ಕಾಸ್ಟ್ಗೆ ಬರ್ತೀನಿ. ಆಗ ನಾನು ಇದು ಕಾಸ್ಟ್ ಏನಿರುತ್ತೆ 750 800 ರುಪೀಸ್ ಇರುತ್ತೆ. ನಾವು ಅಲ್ಲಿಗೆ ಹೋದಾಗ ಟ್ಯಾಪ್ಸು ಅದು ಸಿಂಗಲ್ ಟ್ಯಾಪ್ಸೇ 2500 ರುಪೀಸ್ ಇರುತ್ತೆ ಮಿನಿಮಮ್. ಓಕೆ. ಆ ಒಂದು ಇದಕ್ಕೆ ಹೋದಾಗ ಅದು ಫ್ಲೂವೆಂಟು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ಯಾಪ್ಸ್ನ. ಯಾರು ಸುಮ್ಮನೆ ಅಷ್ಟೊಂದು ಕಾಸ್ಟ್ ಕೊಡೋದಿಲ್ಲ, ಎಲ್ಲ ಗೊತ್ತಿರುತ್ತೆ. ಅದು ಫ್ಲೋಯಿಂಗ್ ಆಗಲಿ, ಆ ಒಡೆ ಅಂತ ಫಿನಿಶಿಂಗ್ ಆಗಲಿ, ಆ ಒಡೆ ಅಂತ ಅದು ಹೇಳ್ತಾ ಇರೋದು, ಆ ಟ್ಯಾಪ್ ಒಡೆ ಫಿನಿಶಿಂಗ್ ಇರುತ್ತಲ್ಲ ಅದು ಕೂಡ ಅಷ್ಟೇ ಸಾಫ್ಟ್ನೆಸ್ ತುಂಬ ಚೆನ್ನಾಗಿರುತ್ತೆ. ಓಕೆ ಓಕೆ. ಡಸ್ಟ್ ಕೊಟ್ಟರು ಆ ಥರ ಇದೆಲ್ಲ. ಇದರಲ್ಲಿ ಸ್ವಲ್ಪ ಅಷ್ಟೊಂದು ಸಾಫ್ಟ್ನೆಸ್ ಇರಲ್ಲ, ಯಾಕಂದರೆ ಅವ್ರು ಮ್ಯಾನುಫ್ಯಾಕ್ಚರ್ ಒಡೆ ಮಾಡೋಂಥದ್ದು ಟೈಮ್ ತೊಗೊಳುತ್ತೆ, ಅವಾಗ ಕಾಸ್ಟ್ ವೈಸ್ ಜಾಸ್ತಿ ಹೋಗುತ್ತೆ. ಸೇಮ್ ಟ್ಯಾಪ್ ಆ ಒಡೆ ನೀವು ಮಾಡೋಂಥ ಸರ್ಫೇಸು ಅವ್ರು ಕೊಡುವಂಥ ಟ್ಯಾಪ್ ಡಿಸೈನು ಸ್ವಲ್ಪ ಕಾಸ್ಟ್ ಮಾಡುತ್ತೆ. ಓಕೆ. ಆ ಕಾಸ್ಟ್ ಹೋದಾಗ ಇದು 750 2500 ರುಪೀಸ್. ಓಕೆ. ಆ ಕಾಸ್ಟ್ ವೇರಿಯೇಷನ್ ಕಾಸ್ಟ್ ಬರುತ್ತೆ. ಈ ಥರ ಒನ್ ಬೈ ಒನ್ ನಾವು ಹೋದಾಗೆಲ್ಲನೂ ಇದಾಗುತ್ತೆ. ವುಡ್ಡು ಅಷ್ಟೇ ನಮಗೆ ನಿಮ್ಗೆ ಹೇಳಿದೆ ನಾನು ಆಗಲೇ 90% ನಿಮ್ಮ ವುಡ್ ಗೊತ್ತು. ನಿಮ್ಮ ವುಡ್ಡು ಆಲ್ಮೋಸ್ಟ್ ಅಲ್ಲಿ ಒಂದು 8 to 9 ಕಾಸ್ಟ್ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ 60 ರುಪೀಸ್ನ ಸ್ಟಾರ್ಟ್ ಆಗುತ್ತೆ, 57 ಸ್ಟಾರ್ಟ್ ಆಗ್ತದೆ, ಪ್ಲಸ್ ಜಿ ಎಸ್ 60 ಸ್ಟಾರ್ಟ್ ಆಯಿತು ಅಂದರೆ ಅಪ್ ಟು 110 ರುಪೀಸ್ವರೆಗೂ ಇದೆ. ಆ ಕಾಸ್ಟ್ ಎಲ್ಲ ಹೋಗ್ತೀವಿ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಮೇಡಮ್. ಓಕೆ. ಹಂಗಂದ್ರೆ ಈಗ ಮನೆ ಕಟ್ಟೋರು ಈಗ 50 ಲಕ್ಷಕ್ಕೆ ಮಾತಾಡಿರ್ತೀರಾ ಅಂತ ಅನ್ಕೊಳ್ಳಿ, ಮತ್ತೆ ನಿಮಗೆ ಬಿಟ್ಬಿಡ್ತಾರೆ ಯಾವ್ದಾದ್ರು ಟೈಲ್ಸ್ ಹಾಕೊಳ್ಳಿ, ಯಾವ್ದಾದ್ರು ವುಡ್ ಹಾಕೊಳ್ಳಿ ಅಂತ ನಿಮಗೆ ಬಿಟ್ಬಿಡ್ತಾರೆ. ಆವಾಗ ಆ ಬಜೆಟಲ್ಲಿ ಕಟ್ಕೊಡಕ್ಕೆ ಆ ಬಜೆಟಲ್ಲೇ ಕಟ್ಕೊಡ್ತೀವಿ ಮೇಡಮ್. ನಾನು ಕರ್ಕೊಂಡು ಹೋಗ್ಬಿಟ್ಟು ನೋಡಿ ಸರ್, ನಾನು ಕೊಟ್ಟಿರೋ ಬಜೆಟ್ ಇದು, ನೀವೇ ಹೋಗ್ತೀವಿ ಅಂದರೆ ಆ ಟೈಲ್ಸ್ಗೆ ಹೋಗ್ಬೋದು, ಎಂಟೇರ್ ತೋರಿಸ್ಕೊಂಬರ್ತೀವಿ, ನನ್ನ ಬಜೆಟ್ ಇದು. ಅದು ಸೇಮ್ ಬ್ರ್ಯಾಂಡ್, ಹಾಗಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ಗೊತ್ತಿರುತ್ತೆ. ಅದು ಸೇಮ್ ಬ್ರ್ಯಾಂಡ್. ಟೈಲ್ಸ್ ಕೂಡ ಕಜಾರಿ ಅಂದರೆ ಕಜಾರಿನೇ, ಸೇಮ್ ಬ್ರ್ಯಾಂಡೇ. ಕಾಸ್ಟು ಈಗ ನಾವು ಎಕ್ಸಾಂಪಲ್ ಬಟ್ಟೆ ನಮ್ಗೆ 500 ರುಪೀಸ್ ಬಟ್ಟೆ ಸಿಗುತ್ತೆ, 1500 ರುಪೀಸ್ಗೆ ಶರ್ಟ್ ಸಿಗುತ್ತೆ. ಆ ಥರ ವೇರಿಯೇಷನ್ಸ್ ಇರುತ್ತೆ, ಬಟ್ ಅದು ಕ್ವಾಲಿಟಿ ಇರುತ್ತಲ್ವ, ಆ ಕ್ವಾಲಿಟಿಗೆ ನಾವು ಕಾಸ್ಟ್ ಕೊಡಬೇಕು. ಹಾಂ, ಹಾಗಂದ್ರೆ ಇದು ಆ್ಯಕ್ಚುಲಿ ಕ್ಲಿಯರ್. ಆ ಬಜೆಟ್ ಅಂದರೆ ನೀವು ಮುಂಚೆ ಏನು ಪ್ಲ್ಯಾನ್ ಮಾಡಿದರೆ ಹಂಗಂದ್ರೆ ಕ್ವಾಲಿಟಿ ಅಂದರೆ ತುಂಬ ಕ್ವಾಲಿಟಿನೂ ಕಾಂಪ್ರಮೈಸ್ ಇಲ್ಲ, ಬಟ್ ಲುಕ್ಕಲ್ಲಿ ಕಾಂಪ್ರಮೈಸ್ ಆಗುತ್ತೆ ಅನ್ನೋದಲ್ವಾ? ಎಸ್ ಮೇಡಮ್. ಸ್ವಲ್ಪ ಲುಕ್ಕಲ್ಲಿ ನಮಗೆ ವೇರಿಯೇಷನ್ಸ್ ಬರುತ್ತೆ, ನಾವು ಅಲ್ಲೋದಾಗ ಆ ಲುಕ್ಕೇ ಚೇಂಜ್ ಆಗುತ್ತೆ. ಬಟ್ ಬಿಲ್ಡಿಂಗ್ ಸ್ಟ್ರೆಂತಲ್ಲಿ ಏನು ಏನು ಚೇಂಜಸ್ ಆಗಲ್ಲ, ಏನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಏನು ಕಂಬಿ ಹಾಕಿರ್ತೀವಿ, ಏನು ಸ್ಟೀಲ್ ಹಾಕಿರ್ತೀವಿ, ಏನು ಡಿಸೈನ್ ಮಾಡ್ತೀವಿ ಸೇಮ್ ಇರುತ್ತೆ. ಅದು ನೋ ಚೇಂಜಸ್ ಮಾಡೋದಿಲ್ಲ, ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಓಕೆ. ಅಂದರೆ ಈಗ ಕಡಿಮೆ ದುಡ್ಡಿಗೆ ಮನೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಲೋ ಕ್ವಾಲಿಟಿ ಸಿಮೆಂಟ್ ಹಾಕೋದು ಅಥವಾ ಅದನ್ನ ಬಳಕೆ ಮಾಡುವಂಥ ಮಾತಿರುತ್ತಲ್ಲ, ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ? ಅದು ಹೇಳ್ತಾರೆ ಸತ್ಯ ಮೇಡಮ್. ಅದು ಏನಾಗುತ್ತೆ ಅಂದರೆ ಬ್ಲ್ಯಾಕಿಂದ ಇಡ್ಬೋದು, ಸಿಮೆಂಟಿಂದ ಇಡ್ಬೋದು, ಸ್ಟೀಲಿಂದ ಇಡ್ಬೋದು. ಈ ಕಂಬಿ ನಾವು ಒಂದು ಇಂಡಸ್ ಅಂತ ಬರುತ್ತೆ, ಆಮೇಲೆ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು JSW. ಓಕೆ. ಅದಕ್ಕೆ ನಾನು ಇಂಡಸ್ ಬಿಟ್ಟರೆ JSW ನಾನು ಸಜೆಸ್ಟ್ ಮಾಡೋದು ಎಲ್ರಿಗೂ ಇದೆ, ಇಂಡಸ್ಗೆ ಹೋಗಿ ಇಲ್ಲ JSW ಹೋಗಿ. ಸೊ ಅಲ್ಲಿ ಕ್ಲಾರಿಟಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಆ ಬಿಲ್ಡಿಂಗ್ ಸ್ಟ್ರೆಂತಲ್ಲಿ ಏನು ವೇರಿ ಆಗೋದಿಲ್ಲ. ಆ ವೇರಿ ಕಾಸ್ಟ್ ಎಲ್ಲ ಆಗುತ್ತೆ ಅಂದರೆ ಆ ಲುಕ್ ಮೇಲೆ ಹೋದಾಗ, ಆ ಟೈಲ್ಸ್ ಆಗಿರಲಿ, ಇನ್ನೊಂದು ಸ್ವಲ್ಪ ಲಕ್ಸುರಿ ಮಾಡೋಣ ಅಂತ ಇರ್ಬೋದು, ಪ್ಲೇವುಡ್ ಇರ್ಬೋದು, ನೀವು ಲ್ಯಾಮಿನೇಷನ್ ಇರ್ಬೋದು. ಲ್ಯಾಮಿನೇಷನ್ಗೆ ಸ್ಟಾರ್ಟಿಂಗ್ ಲ್ಯಾಮಿನೇಷನ್ 1200 ರುಪೀಸಿಂದ ಇದೆ, 4000 ರುಪೀಸ್ವರೆಗೂ ಇದೆ. ಅಂದರೆ ನಾರ್ಮಲ್ ರೇಂಜ್ ನೀವು 8000 12,000 ರುಪೀಸ್ವರೆಗೂ ಇದೆ. ನಮ್ಮ ನಾರ್ಮಲ್ ರೇಂಜ್ 4000 ರುಪೀಸ್ಗೆ ಹೋದೆ. 1200 ರುಪೀಸ್ಗೂ 4000 ರುಪೀಸ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದು ಒಂದು ಶೀಟ್ ಅಲ್ಲ, ಎಂಟೈರ್ ಬಿಲ್ಡಿಂಗ್ ಎಲ್ಲ ಹಾಕ್ತಾ ಇರ್ತೀವಲ್ಲ, ಒಳಗಡೆ ವುಡ್ ವರ್ಕ್ ಏನು ಮಾಡ್ತೀವಿ ಅದೆಲ್ಲ ಮಾಡ್ತಾ ಇರ್ತೀವಲ್ಲ, ಹೋದಾಗ ಆ ವೇರಿಯೇಷನ್ ಕಾಸ್ಟ್ ಚೇಂಜ್ ಆಗುತ್ತೆ. ಓಕೆ. ಹಾಂ ಹಾಂ. ಈಗ ಟಿ ವಿಲೆಲ್ಲ ನೋಡಿಬಿಡ್ತಾರೆ ಕೆಲವರು, ಇಂಥ ಈ ಸಿಮೆಂಟ್ ಭಾಳ ಚೆನ್ನಾಗಿದೆ ಇದನ್ನೇ ಹಾಕಿ ಅಂತ. ನಿಮಗೆ ಆ ಥರ ಯಾರಾದರೂ ಪ್ರೆಷರ್ ಮಾಡಿದ್ದಾರೆ ಅಂದರೆ ಇಂಥ ಇದು ಟಿ ವಿಲಿ ನೋಡಿರೋ ಸಿಮೆಂಟನ್ನೇ ನಾನು ಹಾಕಬೇಕು ಅಂತ, ಅಥವಾ ನೀವು ಯಾರಿಗಾದ್ರು ಸಜೆಸ್ಟ್ ಮಾಡಿದರೆ ಈ ಸಿಮೆಂಟ್ಗಿಂತ ಈ ಸಿಮೆಂಟ್ ಚೆನ್ನಾಗಿದೆ ಅನ್ನೋದು, ಅಂದರೆ ಈ ಥರದ್ದು ಏನಾದರೂ ಕಮ್ಯುನಿಕೇಷನ್ ಆಗುತ್ತೆ? ಅಂದರೆ ಅವರಿಗೆ ತುಂಬ ಭಯ ಆಗುತ್ತೆ, ಓಕೆ ಬೇರೆ ಸಿಮೆಂಟ್ ಯೂಸ್ ಮಾಡಿದ್ರೆ ಲೋ ಕ್ವಾಲಿಟಿ ಇರ್ಬೋದು, ಟಿ ವಿಲಿ ತೋರಿಸಿದ್ದು ಓಕೆ ಇದು ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಇರಬಹುದು ಅಂಥದ್ದು, ಈ ಥರದ್ದೇನು ಡಿಸ್ಕಷನ್? ಸುಮಾರು ಬರುತ್ತೆ ಮೇಡಮ್ ನಮಗೆ, ಕ್ಲೈಂಟ್ಸ್ ಕಂಪಲ್ಸರಿ ಕೇಳ್ತಾರೆ ಅದನ್ನು. ನಾವು ಆಲ್ಮೋಸ್ಟ್ ಅಲ್ಲಿ ನಾನು ಸುಮಾರು ಸಿಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗಿ ನಾನು ನೋಡ್ಕೊಂಡು ಬಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರ್ ಹಿಂಗಿದೆ ಈ ಥರ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೊಂದು 4-5 ಸಿಮೆಂಟ್ ಸಜೆಷನ್ ಮಾಡ್ತೀನಿ. ಅದು ಯಾವ್ದು ಬೇಕಾದ್ರೂ ತೊಗೊಬೋದು ಅವರು. ಅದು ಬಿಟ್ಟು ನಾನು ಬೇರೆದು ಮಾಡೋದಿಲ್ಲ ಕೂಡ ಅಂತ ಹೇಳ್ತೀನಿ ನಾನು. ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಅದು ನೋಡಿದಾಗೆ ನಮಗೆ ಅದು ಗೊತ್ತಿರುತ್ತೆ. ನಾನು ಸ್ಟೀಲ್ ಆಗಲಿ ಸಿಮೆಂಟ್ ಆಗಲಿ ಪ್ರತಿಯೊಂದು ನಾನು ಫ್ಯಾಕ್ಟ್ರಿಯಲ್ಲಿ ಹೋಗಿ ನೋಡ್ಕೊಂಡು ಬಂದಿರ್ತೀನಿ. ಓಕೆ. ಹಾಂ, ಅದು ಸಜೆಷನ್ ಮಾಡ್ತೀನಿ ನಾನು. ಓಕೆ. ಹೇಳ್ದಲ್ಲ ಇಂಡಸ್ಸು, ಆಮೇಲೆ JSW, ಸನ್ವಿಂಕು, ಪ್ರೇಮ್ ಎಲ್ಲದಕ್ಕೂ ಹೋಗಿದ್ದೀನಿ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಅಂದರೆ ಇದು ಹೋಗಿ ಅಂತ ಹೇಳ್ತೀನಿ ನಾನು. ಹಾಂ, ಆದಾಗ ಒಪ್ಕೊಂಡು ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಎಸ್. ಬಟ್ ನಿಮಗೆ ಬೆಂಗಳೂರಲ್ಲಿ ಏನೆಲ್ಲ ಸವಾಲು ಅನಿಸ್ತು ನಿಮಗೆ ಕೆಲಸ ಮಾಡುವಾಗ? ಯಾಕಂದರೆ ಒಂದು BBMP, ನೀವೇನಾದರೂ ಸ್ವಲ್ಪ ಕಸ ತಗೊಂಡೋಗಿ ಇಲ್ಲಿ ಸೈಡಲ್ಲಿ ಹಾಕಿದ್ರು ಕೂಡ ಅವ್ರು ಬಂದುಬಿಡ್ತಾರೆ. ಆಮೇಲೆ ಸ್ವಲ್ಪ ನೀರು ಒಂದು ಸ್ವಲ್ಪ ಚೆಲ್ಕೊಂಡು ಆಚೀಚೆ ಹೋದರೂ ಕೂಡ ಅವ್ರು ಬಂದುಬಿಡ್ತಾರೆ, ಕಾಯ್ತಿರ್ತಾರೆ ಅವರು. ಸೊ ಅವ್ರದ್ದಾಗಿರ್ಬೋದು. ಮತ್ತು ಸಾಯಿಲ್ ಎಲ್ಲ ಹೇಗಿರುತ್ತೆ ಬೆಂಗಳೂರು? ಅಂದರೆ ಬೆಂಗಳೂರಲ್ಲಿ ಏನೆಲ್ಲ ಸಮಸ್ಯೆ ಆ್ಯಕ್ಚುಲಿ ನೀವು ಅನುಭವಿಸ್ತೀರಾ? ಬೆಂಗಳೂರು ನಮಗೆ ಕಸದ ಸಮಸ್ಯೆ, ಸಾಯಿಲ್ ಸಮಸ್ಯೆ ಅನ್ನೋದಕ್ಕಿಂತ ಅಕ್ಕಪಕ್ಕದವ್ರದ್ದು ಸ್ವಲ್ಪ
ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಓಕೆ. ಹೌದು, ಅವ್ರಿಗೆ ಏನು ಬೇಕೋ ಕನ್ವಿನ್ಸ್ ಮಾಡಿ, ಅವ್ರಿಗೆ ಏನು ಬೇಕೋ ಒಂದು ಟಾರ್ಪಲ್ ಪ್ರೊವಿಷನ್ ಮಾಡಿ, ಅವ್ರಿಗೆ ಧೂಳು ಹೋಗ್ದಂಗೆ ಸುತ್ತು ಆಲ್ರೌಂಡ್. ಈಗ ಈಗ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಕಡೆನೂ ಮನೆ ಇರುತ್ತೆ. ಈಗ ನಾನು ಮಾಡ್ತಾ ಮನೆ ಎಲ್ಲ ಕಡೆಯೂ ಮನೆ ಇದೆ. ಅದಕ್ಕೇನು ಬೇಕೋ ಟಾರ್ಪಲ್ ಪ್ರೊವಿಷನ್ ಮಾಡಿ, ಮೇಡಮ್ ನಿಮ್ಗೆ ಏನು ತೊಂದರೆ ಆಗದಾಗ ನೋಡ್ಕೊಡ್ತೀವಿ ಅಂತ ಫಸ್ಟೇ ಅವ್ರ ಹತ್ರ ಮಾತಾಡಿ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಆಗೇನಾಗುತ್ತೆ ಅಂದರೆ ಕ್ಲೈಂಟಿಗೆ ಏನೂ ಇರೋದಿಲ್ಲ. ಆ ಪಕ್ಕದಲ್ಲಿರೋಂಥವ್ರಿಗೆ ನನ್ನ ನಂಬರ್ ಕೊಟ್ಟಿರ್ತೀನಿ ಫಸ್ಟು. ಸರ್ ಏನಿದು ನನಗೆ ಫೋನ್ ಮಾಡಿ, ನಮ್ಮ ಲೇಬರ್ಸ್ ಇರ್ತಾರೆ, ಲೇಬರ್ಸ್ ಕಡೆ ಡಿಸ್ಟರ್ಬ್ ಆದ್ರೆ ನನಗೆ ಫೋನ್ ಮಾಡಿ, ನಾನು ಇದೆಲ್ಲ ಹ್ಯಾಂಡಲ್ ಮಾಡ್ತೀನಿ, ನಿಮ್ಗೆ ಏನು ಬೇಕೋ ನಾನು ಮಾಡಿಕೊಡ್ತೀನಿ. ಫಸ್ಟು ಇದನ್ನು ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ನಾನು ಕಂಪಲ್ಸರಿ ಇದನ್ನು ಮಾಡ್ತೀನಿ. ಸ್ಟಾರ್ಟ್ ಆಗೋದೇ ಅಲ್ಲಿಂದ. BBMP ಅದೇನು ಬೇಕೋ ನಾವು ಎವ್ರಿಡೇ ಅದನ್ನ ಕ್ಲೀನ್ ಮಾಡ್ಕೊಂಡು ಒಂದು ಕಡೆ ಸ್ಟೋರ್ ಮಾಡಿ ಕಳಿಸೋ ಥರ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮದು ಟ್ಯಾಕ್ಟರ್ಸ್ ಇರ್ತದೆ, ಅದನ್ನು ನಾವು ಆಚೆ ಕಡೆ ಕಳಿಸ್ತಾ ಇರ್ತೀವಿ. ರೋಡಿಗೆ ಒಂದು ಟ್ಯಾಕ್ಟರ್ ಬರುತ್ತಾ ಇರೋ ಲೆವೆಲ್ಗೆ ಬಂತು ಅಂದರೆ ಇಮಿಡಿಯೇಟಾಗಿ ಕಳಿಸ್ತಾ ಇರ್ತೀವಿ. ಅದು ಏನಾಗುತ್ತೆ ಅಂದರೆ ಏನು ಪ್ರಾಬ್ಲಮ್ ಇರೋಲ್ಲ ಇಲ್ಲಿ. ಅದು ಏನು ನಾವು ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಇಲ್ಲಿ. ಇದು ಅಕ್ಕಪಕ್ಕ ಪ್ಲಸ್ ಇದು ನೋಡ್ಕೊಂಡು ಹೋಯ್ತು ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಬಟ್ ಈಗ ನೀವು ಹೇಳಿದಾಗ ನಾನೇ ನನ್ನ ನಂಬರ್ ಕೊಟ್ಟಿರ್ತೀನಿ ಅಂತ ನೀವು ಅಂದ್ರಿ. ಸೊ ಇದರ ರೆಸ್ಪಾನ್ಸಿಬಿಲಿಟಿ ಕೂಡ ನೀವೇ ತಗೋತೀರಾ ಅನ್ನೋದು? ಅದೇ, ಇದೇನು ಓನರ್ ಪ್ರೆಷರ್ ಬೀಳಲೇಬಾರ್ದು ಅಂತ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಯಾಕಂದರೆ ಓನರಿಗೆ ಇದೇ ಆ್ಯಕ್ಚುಲಿ ಮೇಯ್ನ್ ಆಗುತ್ತೆ. ಈಗ ಮನೆ ಕಟ್ಟೋದಕ್ಕಿಂತಲೂ ಇಂಥ ಸುತ್ತಮುತ್ತಲಿನ ಕೆಲಸ ಇದೆಯಲ್ಲ, ಒಂದು ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವ್ರು ಕಿರಿಕಿರಿ ಆಗಬೇಕಂದ್ರೆ ನೆಕ್ಸ್ಟ್ ಅಲ್ಲಿ ಅದೇ ಮನೇಲಿ ಇರಬೇಕಾಗುತ್ತೆ, ಬಟ್ ಅಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲನೂ ಕೂಡ ಕಡಿಮೆ ಮಾಡುವಂಥದ್ದು ನೀವೇ ಮಾಡ್ತೀವಿ. ಖಂಡಿತ ಮೇಡಮ್. ಆ ಓನರ್ ಜೊತೆಗೆ ಇಟ್ಕೊಂಡೇ ಮಾತಾಡ್ತೀನಿ ನಾನು. ಅಕ್ಕಪಕ್ಕದ ಮೇಡಮ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ನಾನು, ಓನರ್ ಇವರು, ಏನಿದು ನನಗೆ ಹೇಳಿ, ಯಾಕಂದರೆ ಕೆಲಸ ಮಾಡ್ತಾ ಇರೋದು ನಾನು ಮಾಡಿಕೊಡ್ತೀನಿ. ಓಕೆ. ಹಾಗೇನಾಗುತ್ತೆ ಅಂದರೆ ಅವ್ರಿಗೆ ಫುಲ್ ಟೆನ್ಷನ್ ಕಡಿಮೆ ಆಗುತ್ತೆ ಅಲ್ಲಿ. ಹೌದು. ಬಟ್ ತುಂಬ ಕಾಂಟ್ರಾಕ್ಟರ್ ಇರ್ತಾರೆ, ಬಿಲ್ಡರ್ಸ್ ಇರ್ತಾರೆ, ಅವರು ಇಂಟೀರಿಯರ್ ವರ್ಕ್ ಮಾಡಿಕೊಡೋದಿಲ್ಲ. ಅಂದರೆ ಅದು ಸಪ್ರೇಟ್, ಆ್ಯಕ್ಚುಲಿ ಒಂದು ಸಪ್ರೇಟ್ ಝೋನ್ ಅನ್ನೋ ಥರದ್ದು ಆಗಿಬಿಟ್ಟಿದೆ. ಬಟ್ ನಿಮ್ಮಲ್ಲಿ AV ಕನ್ಸ್ಟ್ರಕ್ಷನಲ್ಲಿ ಆ್ಯಕ್ಚುಲಿ ಇಂಟೀರಿಯರ್ ವರ್ಕ್ ಕೂಡ ಮಾಡಿಕೊಡ್ತೀರಾ. ಇದು ಅಂದರೆ ಹೇಗೆ ನೀವು ಪ್ಲ್ಯಾನ್ ಮಾಡ್ತೀರಾ? ನಾನು ಫಸ್ಟ್ ಹೇಳಿದೆ, ಪ್ಲ್ಯಾನ್ ಜೊತೆಗೆ ನಾನು ಇಂಟೀರಿಯರ್ ವರ್ಕ್ ಕೊಟ್ಟಿರ್ತೀನಿ. ಪ್ಲ್ಯಾನ್ ಜೊತೆಗೆ ಇಂಟೀರಿಯರ್ ವರ್ಕ್ ಕೊಟ್ಟಿರ್ತೀನಿ. ಓಕೆ. ಅದು ನಿಮ್ಗೆ ಇಂಟೀರಿಯರು ಮಾತಾಡಬೇಕಾದ್ರೆ ಹೇಳ್ತೀನಿ, ಸರಿ ಜೊತೆಗೆ ಮಾಡ್ಕೊಂಡೋದ್ರೆ ನಿಮಗೆ ಕಾಸ್ಟು ಕಡಿಮೆ ಆಗುತ್ತೆ. ಹೇಗೇನು ಆಮೇಲೆ ಮಾಡಿದಾಗ ಕಾಸ್ಟ್ ಜಾಸ್ತಿ. ಏನಕ್ಕಂದರೆ ನಾನು ಪಟ್ಟಿ ಮಾಡ್ತಾ ಇದ್ದಂಗೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಂದು ಪೇಂಟಿಂಗ್ ಆಗಿರಲ್ಲ. ಎಲ್ಲಿ ಮಾಡ್ತಾರೆ ಕೆಲಸ ಅಲ್ಲಿ ಮಾತ್ರ ನಾನು ಪಟ್ಟಿ ಮಾಡಿಬಿಟ್ಟು ಮಿಕ್ಕಿದ್ದು ನಾನು ಪಟ್ಟಿ ಏನು ಮಾಡೋದಿಲ್ಲ. ಯಾಕಂದರೆ ಇದು ಮಾಡಬೇಕಾದ್ರೆ ಪ್ಲೇವುಡ್ ಎತ್ತಾ ಇರ್ತಾರೆ, ತೆಗಿತಾ ಇರ್ತಾರೆ, ಎಲ್ಲ ಗೋಡೆಯೆಲ್ಲ ಡ್ಯಾಮೇಜ್ ಆಗ್ತಾ ಇರ್ತದೆ. ಆ ಒಂದು ಇದಕ್ಕೆ ನಾನು ಇವ್ರದ್ದೆಲ್ಲ ಮುಗಿದ ಮೇಲೆ ಪಟ್ಟಿ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಇದೆಲ್ಲ ಫುಲ್ ಮುಗಿದಾದ್ಮೇಲೆ ಫುಲ್ ಕವರ್ ಮಾಡ್ಕೊಂಡು ನಾನು ಎಂಟೈರ್ ವುಡ್ ವರ್ಕ್ನ ಕವರ್ ಮಾಡಿಕೊಂಡು ಪಟ್ಟಿ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಟೈಲ್ಸ್ ಮುಗಿಸಿ ಇದೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು. ಅವಾಗ ಏನಾಗುತ್ತೆ ಅಂದರೆ ನನಗೆ ಕಾಸ್ಟು ಸೇವ್ ಆಗುತ್ತೆ, ಪ್ಲಸ್ ಕೆಲಸ ನೀಟಾಗಿ ಬರುತ್ತೆ. ಹೌದು, ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ. ಯಾಕಂದರೆ ಪ್ಲ್ಯಾನ್ ಕೊಟ್ಬಿಟ್ರೆ ನಮಗೆ ಅವ್ರು ಕ್ಲಿಯರ್ ಪಿಕ್ಚರ್ ಇರುತ್ತೆ ಅವ್ರಿಗೆ, ನಾವು ಇಲ್ಲಿ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ 3D ಎಲಿವೇಷನ್ ಮಾಡ್ತೀವಿ ನಾವು. ಅದು 3Dಯಲ್ಲಿ ತೋರಿಸಿರ್ತೀವಿ ನಾವಿಗೆ, ಸರ್ ಈ ಥರ ಬರುತ್ತೆ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಮಾಡಲಿಕ್ಕೆ ನಮಗೂ ಯೂಸ್ ಇರುತ್ತೆ, ಮತ್ತು ಅವರು ನಮ್ಗೆ ಇದು ಮಾಡಿ ಅದು ಮಾಡಿ ಚೇಂಜ್ ಮಾಡಿ ಅಂತ ಹೇಳೋದಿಲ್ಲ. 3D ಕೊಟ್ಟಾಗ ಎಂಟೈರ್ ಗೊತ್ತಾಗಿರುತ್ತೆ, ನಾವು ಮನೇಲಿ ನೋಡ್ದಂಗೆ ಇರುತ್ತೆ. ಅದು 3D ಡಿಸೈನ್ ಹೇಗಿರುತ್ತೆ ಹಾಗೆ ಬರುತ್ತೆ. ಹಾಗೆ ಇರುತ್ತೆ. ಆ ಶೀಟಲ್ಲಿ ಬೇಕಾದ್ರೆ ಅವ್ರು ಚೇಂಜಸ್ ಮಾಡ್ಕೊಬೋದು. ನಾವು ಒಂದು ಶೀಟ್ ಕೊಟ್ಟಿರ್ತೀವಿ, ನಮ್ಗೆ ಈ ಥರ ಶೀಟ್ ಬೇಡ, ಹಾಕೋ ಟೈಮಲ್ಲಿ ನಮ್ಗೆ ಸಾಕೋ ಶೀಟ್ ಡಾರ್ಕ್ ಆಯಿತು, ಲೈಟ್ ಅಥವಾ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಜೊತೆಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ನಾನು ನಿಮ್ಮ ಡಿಸೈನ್ ನೋಡಿದೆ, ಅದರಲ್ಲಿ ನೀವು ಇಂಟೀರಿಯರ್ ವರ್ಕ್ ಕೂಡ ಇನ್ಕ್ಲೂಡ್ ಮಾಡಿರುವಂಥ ಡಿಸೈನ್. ಸೊ ಇದು ಸ್ವಲ್ಪ ಯುನೀಕ್ ಅನಿಸ್ತು ನನಗೆ, ಯಾಕಂದರೆ ಐಡಿಯಾನೇ ಇರೋದಿಲ್ಲ, ಆಮೇಲೆ ಮಾಡೋಣ ಬಿಲ್ಡಿಂಗ್ ಎಲ್ಲ ಆದಮೇಲೆ ಇಂಟೀರಿಯರ್ ವರ್ಕ್ ಮಾಡೋಣ ಅಂತಲೂ ತುಂಬ ಜನ ಯೋಚನೆ ಮಾಡ್ತಾರೆ. ಸೊ ಹೀಗೆ ಮಾಡೋದ್ರಿಂದ, ಮುಂಚೆನೇ ಅದರ ಪ್ಲ್ಯಾನ್ ಮಾಡಿ ಮುಂಚೆನೇ ಡಿಸೈಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಕ್ಲೈಂಟಿಗೆ? ಬೆನಿಫಿಟ್ಸ್ ಏನಂದರೆ, ನಾವು ಮುಂಚೆ ಕೊಡಲಿಲ್ಲ ಅಂದರೆ ಮತ್ತೆ ನಾವು ಮಾಡಬೇಕು ಅನ್ನೋ ಜಾಗದಲ್ಲಿ ಮಾಡಲಿಕ್ಕಾಗಲ್ಲ. ನೀವು ಮಾಡಬೇಕು, ಕ್ಲೈಂಟ್ ಮಾಡಬೇಕು ಅನ್ನೋ ಜಾಗದಲ್ಲಿ ಮಾಡಲಿಕ್ಕಾಗಲ್ಲ. ಅಲ್ಲೇನೋ ಬಂದಿರುತ್ತೆ ಬೇರೆ, ಅದು ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ಕೆಲವು ಕಡೆ ಮಾಡ್ಬೋದು, ಆ ಜಾಗದಲ್ಲಿ ಗೋಡೆ ಇರುತ್ತೆ, ಗೋಡೆ ಹೊಡಿಬೇಕು, ಡೆಮಾಲಿಷ್ ಮಾಡಬೇಕು, ಮತ್ತು ವುಡ್ ವರ್ಕ್ ಮಾಡಬೇಕು. ಒಂದು ಆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲ ಕಡೆ ಕ್ರಾಕ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆ. ಈ 90% ಬಿಲ್ಡಿಂಗ್ಸಲ್ಲಿ ಕ್ರ್ಯಾಕ್ಸ್ ಬರೋದು ಎಲ್ಲಿ ನೀವು ಕಟ್ಟಿರೋದನ್ನ ಮತ್ತೆ ಎಗೈನ್ ಹೊಡೆದು ಡೆಮಾಲಿಷ್ ಮಾಡ್ತೀವಿ, ಅದು ಕ್ರ್ಯಾಕ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಒಂದು ಮಿಷನಲ್ಲಿ ಹೊಡೆದಾಗ ಆ ವೈಬ್ರೇಷನ್ ಆಲ್ಮೋಸ್ಟ್ ಒಂದು 10 ಅಡಿವರೆಗೂ ಪಾಸ್ ಆಗುತ್ತೆ. ಓಕೆ. ಹೌದು. ಆ ವೈಬ್ರೇಷನ್ಗೆ ಈಗ ಅಲ್ಲಲ್ಲೇ ಕ್ರ್ಯಾಕ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದನ್ನು ನಾವು ಫಸ್ಟೇ ಮಾಡ್ಕೊಂಬಿಟ್ರೆ ಇವೆಲ್ಲ ಏಜ್ ಇರೋದಿಲ್ಲ. ಸಪೋಸ್ ಅವ್ರಿಗೆ ಬಜೆಟ್ಟು ಕಷ್ಟ ಆಯಿತು ಅಂದ್ರೂ ಆಮೇಲೆ ಮಾಡ್ಕೊಬೋದು. ಅದು ಪ್ರಾವಿಷನ್ ಹಂಗೆ ಇರುತ್ತೆ.
ಅದೊಂಥರ ಸ್ಕಟ್ಟಿಂಗ್ ಥರ ಮಾಡಿಬಿಟ್ಟಿರ್ತೀವಿ, ಆ ಪ್ರೊವಿಷನಲ್ಲಿ ಮಾಡ್ಕೊಂಬಿಡ್ರಿ, ಕೆಲಸ ಮಾಡ್ಕೊಂಬೋದು. ಓಕೆ, ಹಾಗಿರುತ್ತೆ. ನಾನೇನು ಅನ್ಕೊಂಡಿದ್ದೆ ಅಂದರೆ, ಈಗ ಒಂದು ಮನೆ ಕಟ್ಟೋರು ಮನೆಯೆಲ್ಲ ಇಲ್ಲಿ ತನಕ ಆಗ್ತಿದ್ದಿದ್ದು ಎಲ್ಲ ಮನೆ ಕಟ್ಟಾದ್ಮೇಲೆ ಇಂಟೀರಿಯರ್ ವರ್ಕ್ ಮಾಡ್ತಾರೆ, ಅದು ಮೂಮೆಂಟ್ ಆಗುತ್ತೆ, ಕ್ರ್ಯಾಕ್ಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ. ಸೊ ಈ ಥರ ಮಾಡೋದು ಒಂದು ಸ್ವಲ್ಪ ಹೊಸ ಕಾನ್ಸೆಪ್ಟ್ ನೋಡಿ. ಮನೆ ಕಟ್ಟುವಾಗಲೇ ಅದಕ್ಕೆ ಏನು ಬೇಕು ಪ್ಲಾನ್, ಅದು ಎಲ್ಲಿ ನೀವು ಹೋಲ್ ಮಾಡಬೇಕು ಅದನ್ನೆಲ್ಲ ಮುಂಚೆನೇ ಮಾಡಿಟ್ಕೊಂಡ್ಬಿಡ್ತೀವಿ. ಸೊ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಬಿಲ್ಡಿಂಗ್ ಸ್ಟ್ರೆಂತ್ಗೆ. ಹೌದು, ಈಗ ನಮಗೆ ಎಲ್ಲೆಲ್ಲ ವುಡ್ ವರ್ಕ್ ಎಲ್ಲಿ ಬರುತ್ತಲ್ಲ 4 ಇಂಚಸ್ ವಾಲ್ ಬೇಕು ಸಾಕಾಯಿತು. ಮಿಕ್ಕಿದಗಳೆಲ್ಲ 6 ಇಂಚಸ್ ವಾಲ್ ಇರುತ್ತೆ, ಮಿಕ್ಕಿದಗಳೆಲ್ಲ 9 ಇಂಚಸ್ ಬ್ರಿಕ್ ವರ್ಕ್ ಮಾಡ್ತಾ ಇರ್ತೀವಿ. ಅದರಿಂದ ನಮ್ಗೆ ಆ ಜಾಗಕ್ಕೆ ಬಂದಾಗ ನಾವು 4 ಇಂಚಸ್ ವಾಲ್ ಹಾಕ್ಕೊಂಡ್ರೆ ಸಾಕು, ವುಡ್ ವರ್ಕ್ ಜೊತೆಗೆ ಕೆಲಸ ಆಗುತ್ತೆ. ಪ್ಲಸ್ ಏನಾಗುತ್ತೆ, ನಮಗೆ ಒಂದು 6 ಇಂಚಸ್ ಸೇವ್ ಆಗುತ್ತೆ. ಆ 6 ಇಂಚಸ್ ಡೆಪ್ತ್ ನಮಗೆ ಕಡಿಮೆ ಆಗುತ್ತೆ. ಅದೊಂದು ಕಾನ್ಸೆಪ್ಟು. ಪ್ಲಸ್ ಇದು ಡಿಸ್ಮ್ಯಾಂಡ್ಲಿಂಗ್ ಮಾಡೋಂಥದ್ದು, ಇದು ಮಾಡೋಂಥದ್ದು ಏನಿರೋದಿಲ್ಲ. ಫಸ್ಟೇ 3D ಕೊಟ್ಟಿರ್ತೀವಿ, ಡ್ರಾಯಿಂಗ್ ಇರುತ್ತೆ, ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಕೆಲಸ ನೀಟಾಗಿ ಬರುತ್ತೆ. ಈಗ ನೀವು ಕೂತ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡ್ತೀರಾ, ಹೀಗೀಗ ಮನೆ ಬರಬೇಕು ಅಂತ ಹೇಳ್ತಾರೆ, ಮಿಡ್ಲಲ್ಲಿ ಬಂದು ಒಂದೊಂದು ಚೇಂಜಸ್ ಹೇಳ್ತಾರೆ. ಈ ಥರ ಯಾವ ಚೇಂಜಸ್ ನಿಮಗೆ ತುಂಬ ಟಫ್ ಅಂತ ಅನಿಸ್ತು? ಅಂದರೆ ಅದು ಮಾಡೋಕ್ಕಾಗೋದೇ ಇಲ್ಲ ಇಂಥ ಚೇಂಜಸ್ ಅಂದರೆ ಯಾವ್ದು ಇರುತ್ತೆ? ನೀವು ಒಂದು ಅರ್ಧ ಮನೆ ಕಟ್ಬಿಡ್ತೀರಾ ಆವಾಗ? ಸಣ್ಣ ಪುಟ್ಟ ಚೇಂಜಸ್ ಕೇಳಿದ್ರೆ ಮಾಡ್ಬೋದು ಮೇಡಮ್. ಈಗ ಮೈನ್ ಸ್ಟ್ರಕ್ಚರಲ್ಲಿ ನಮಗೆ ಈಗ ಗೋಡೆ ತೆಗಿಬೇಕು ಅಂದರೆ ತೆಗಿಲಿಕ್ಕಾಗಲ್ಲ, ಅದನ್ನು ಲೋಡ್ ಅದ್ರ ಮೇಲೆ ಕೂತಿರುತ್ತೆ, ಅಂಥದನ್ನೆಲ್ಲ ತೆಗೆದು ಮಾಡಲಿಕ್ಕಾಗಲ್ಲ. ಅದಕ್ಕೆ ಫಸ್ಟೇ ನಾವು ಡ್ರಾಯಿಂಗ್ ಕೊಟ್ಟು, ಫಸ್ಟೇ 3D ಎಲಿವೇಷನ್ ಕೊಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ ನಾವು. ಅದು ಗೋಡೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಇಲ್ಲಿ ಸಪೋಸ್ ಇಲ್ಲಿ ಬೇಕು ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನೀವು ತೊಗೊಳ್ಲಿಕ್ಕೆ, ಮತ್ತು ನನ್ನದು ಬೀಮ್ ಎಲ್ಲ ಇರುತ್ತೆ, ಕಾಲಮ್ ಎಲ್ಲ ಇರುತ್ತೆ, ಅದು ತೊಗೊಬೇಕು ಅಂದರೆ ಎಕ್ಸ್ಟ್ರಾ ಕಾಸ್ಟ್ ಬರುತ್ತೆ ನಮ್ಗೆ. ಅದು ಪ್ಲಸ್ ಸ್ಟ್ರೆಂತು ಇರೋದಿಲ್ಲ ನಿಮಗೆ. ಅದು ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಫಸ್ಟ್ ಟೈಮ್ ನಾನು. ಅದಕ್ಕೆ ಅವ್ರು ಅಗ್ರಿ ಆಗಿಬಿಡ್ತಾರೆ. ಯಾಕಂದ್ರೆ ಮೈನ್ ತುಂಬ ಎಲ್ಲರೂ ಕೇಳೋದು ತುಂಬ ಸ್ಟ್ರೆಂತು, ನನ್ನ ಬಿಲ್ಡಿಂಗ್ ಸ್ಟ್ರೆಂತು, ಅದರಿಂದ ಸ್ಟ್ರೆಂತ್ ಇದು ಮಾಡಿ ನೀವು ಮಾಡೋವಂಥದ್ದು ಬೇಡ ಅಂತ ಅವರೇ ಹೇಳ್ತಾರೆ ನಮ್ಗೆ. ಅದು ತುಂಬ ಕಾಸ್ಟು ಕೂಡ ನಮ್ಗೆ ಕಾಸ್ಟ್ ಬರುತ್ತೆ. ಅದು ಸ್ಟ್ರೆಂತ್ನ ಚೇಂಜ್ ಮಾಡಿ ಮಾಡ್ಕೊಂಡು ಬರಬೇಕು ಅಂದರೆ ಕಾಸ್ಟ್ ವೈಸ್ ಕೂಡ ತುಂಬ ಬರುತ್ತೆ ನಮ್ಗೆ. ಅದು ಈಗ ಕ್ಲೈಂಟ್ ನಿಮ್ಮ ಜೊತೆ ನಿಮ್ಮ ಹತ್ರ ಬರ್ತಾರೆ ಅಂತ ಅಂದ್ಕೊಳ್ಳಿ, ಮನೆ ಕಟ್ಟಬೇಕು ಅಂತ, ಮನೇನೂ ಕಟ್ತಿರ್ತಾರೆ. ನಿಮ್ಗೊಂದು ಅನಿಸಿರೋದು ಈಗ ಕ್ಲೈಂಟ್ಸ್ಗಳು ಮಾಡುವಂಥ ಬೇಸಿಕ್ ತಪ್ಪುಗಳು ಯಾವುದಿರ್ಬೋದು? ಅಂದರೆ ಇದು ತುಂಬ ಅವ್ರಿಗೆ ಗೊತ್ತಿಲ್ಲದೆ ಇರೋ ನಾಲೆಜಿಂದ ಅವರು ಇದನ್ನು ಬೇಸಿಕ್ ತಪ್ಪು ಮಾಡ್ತಿದ್ದಾರೆ ಅಂದರೆ ಯಾವ್ದು ಅನಿಸುತ್ತೆ ನಿಮಗೆ? ಅವ್ರದ್ದು ಬೇಸಿಕ್ ತಪ್ಪು ಅಂದರೆ ಅವ್ರದ್ದು ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬಂದು ಬೇರೆಯವ್ರದ್ದೇನೋ ಈ ಥರ ಇದು ಬೆಡ್ ಈ ವಾಲ್ ಹಿಂಗೆ ಬಂದರೆ ಚೆನ್ನಾಗಿತ್ತು, ಅಥವಾ ಇದು ಹಿಂಗೆ ಬಂದರೆ ಚೆನ್ನಾಗಿತ್ತು, ಕಟ್ಟಿರ್ತೀವಿ, ಅದು ಹೊಡಿತೀವಲ್ಲ, ಅದು ಮೈನ್ ಅಲ್ವಾ? ಅದೇನಾಗುತ್ತೆ ಈಗ ಗೊತ್ತಾಗಲ್ಲ. ಒಂದು 4-5 ಇಯರ್ಸ್ ಆದಮೇಲೆ ಕ್ರಾಕ್ಸ್ ಡೆವಲಪ್ಮೆಂಟ್ ಗೊತ್ತಾಗುತ್ತೆ. ಅವಾಗ ಏನು ಹೇಳ್ತಾರೆ, ಕಾಂಟ್ರಾಕ್ಟರ್ ಸರಿಯಾಗಿ ಮಾಡಿಲ್ಲಪ್ಪ ಅಂತಾರೆ. ಫಸ್ಟೇ ಯಾರೇ ಕಟ್ಟಲಿ ಮೇಡಮ್, ಫಸ್ಟು ಡ್ರಾಯಿಂಗು, ವುಡ್ ವರ್ಕ್ ಡ್ರಾಯಿಂಗು ಪ್ಲಸ್ಸು 3D ಎಲಿವೇಷನ್ಸು, ಪ್ರಿಂಟ್ ಎಲಿವೇಷನ್ಸು ಇವೆಲ್ಲ ತಗೊಂಬಿಟ್ರೆ ಏನೂ ಸಮಸ್ಯೆ ಇರೋಲ್ಲ. ಈಗ ನಾವು ಮುಂದೆ ಕೂತ್ಕೊಂಡು ನೋಡ್ದಂಗೆ ಇರುತ್ತೆ ಮನೇನ, ಆವಾಗ ಏನು ಬರುತ್ತೆ ಅವ್ರಿಗೆ 100% ಫಿಕ್ಸ್ ಆಗ್ತಾರೆ ಅವರು. ಹೌದು, ಇದು ಏನು ಯಾವತ್ತು ನಾವು ಮಾಡೋದಿಲ್ವೋ ಅವತ್ತು ಒಂದೊಂದೊಂದೊಂದು ಚೇಂಜಸ್ ಬರ್ತಾ ಇರುತ್ತೆ. ಹಾಗೆ ಮಾಡಲೇಬೇಕು. ಹೌದು, ನನಗೆ ಇಷ್ಟ ಆಗಿಲ್ಲ ಅಂದಾಗ ನಾನು ಇಲ್ಲ ನನ್ನ ಇಷ್ಟ ಅಂತ ನಾವು ಹೇಳಂಗಿಲ್ಲ. ನಿನ್ನ ಇಷ್ಟಕ್ಕೆ, ನಿಮ್ಮ ಕ್ಲೈಂಟ್ ಇಷ್ಟಕ್ಕೆ ನಾನು ಮಾಡಿಕೊಡ್ಬೇಕು. ಬಟ್ ನೀವು ಅಲ್ಲೂ ಹೇಳಿರ್ತೀರಾ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅನ್ನೋದು. ಆದರೂ ಈ ಥರ ಯಾವುದಾದ್ರು ಕೇಸಸ್ ಆಗಿದೆಯಾ ನಿಮಗೆ? ಮನೆ ತುಂಬ ಕಡಿಮೆ ಮೇಡಮ್, ತುಂಬ ಕಡಿಮೆ. ಇದರ 3D ಎಲಿವೇಷನ್ ಕೊಟ್ಟ ಮೇಲೆ ಮುಂಚೆ ಸ್ಟಾರ್ಟಿಂಗಲ್ಲಿ ಇರ್ತಾಯಿತ್ತು, ಆಗೆಲ್ಲ 3D ಎಲಿವೇಷನ್ಸ್ ಇರಲಿಲ್ಲ, ಬರೀ ಡ್ರಾಯಿಂಗ್ ಇರ್ತಾಯಿತ್ತು. ಆವಾಗ ವುಡ್ ವರ್ಕ್ ಕೂಡ ನಾವೊಂದು 15 ವರ್ಷ 20 ವರ್ಷದ ವುಡ್ ವರ್ಕ್ ಕೂಡ ತುಂಬ ಕಡಿಮೆ ಇತ್ತು. ಅವಾಗೆಲ್ಲ ಇರಲಿಲ್ಲ. ಆಮೇಲೆ ಮಾಡ್ಕೊಳೋರು, ಅದು ಪ್ರಾವಿಷನಲ್ಲಿ ಸಿಗುತ್ತೋ ಅಲ್ಲಿ ಮಾಡ್ಕೊಡ್ತಾಯಿದ್ವಿ. ಈ ಥರ ಅಂತ ಮಾಡಲಿಲ್ಲ. ಈಗೆಲ್ಲ ಒಂದು 15 ವರ್ಷದ ಮುಂದೆ ಈಗ ಆಲ್ಮೋಸ್ಟ್ ಅಲ್ಲೂ ಇದು ಜೊತೆ ಕೊಟ್ಕೊಂಡೇ ಮಾಡ್ಕೊಂಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಈ ಪ್ಲಾನ್ಸ್ ಎಲ್ಲ ಯಾವಾಗ ಫಿಕ್ಸ್ ಆಗಿಬಿಡುತ್ತೆ ಅಂತ? ಈಗ ಒಂದು ಗಂಡ ಹೆಂಡತಿ ಬಂದಿರ್ತಾರೆ ಅಂದ್ಕೊಳ್ಳಿ ನಿಮ್ಮ ಜೊತೆ ಪ್ಲಾನ್ ಫಿಕ್ಸ್ ಮಾಡೋದಕ್ಕೆ. ಗಂಡಂದೊಂದು ಒಪಿನಿಯನು, ಹೆಂಡತಿದೊಂದು ಒಪಿನಿಯನು, ಅವ್ರ ಮನೆಗೆ ಹೋದರೆ ಅವ್ರ ಅಪ್ಪ ಅಮ್ಮಂದೊಂದು ಒಪಿನಿಯನ್, ಅವ್ರ ತಮ್ಮ ತಂಗಿದೊಂದು ಒಪಿನಿಯನ್, ಇಂಥದ್ದೆಲ್ಲ 100 ಒಪಿನಿಯನ್ಗಳಿಗೆ ನಿಮ್ಗೆ ಬರುತ್ತೆ. ಸೊ ಹೇಗೆ ಅದು ಫೈನಲ್ ಸ್ಟಿಕ್ ಆನ್ ಆಗುತ್ತೆ? ಇದು ಅಂದರೆ ನಾಳೆ ನಾನು ಹಿಂಗೆ ಹೇಳಿದ್ನಲ್ಲ, ನೀವು ಹಿಂಗೆ ಮಾಡಿದ್ರಲ್ಲ ಅನ್ನೋಂಥ ಮಾತುಗಳು ಕೂಡ ಬರಬಹುದಲ್ವಾ ಅಂತ. ಸೊ ಅದು ಕರೆಕ್ಟ್ ಮೇಡಮ್, ಹೇಳ್ತಾರೆ ಕರೆಕ್ಟು. 4 ಜನದಾಗ ಮನೆಯಲ್ಲಿ 3 ಜನದ್ದು ಡಿಸಿಷನ್ ಬೇರೆ ಇರುತ್ತೆ, ಒಬ್ಬೊಬ್ರದ್ದು ಒಂದು ಡಿಸಿಷನ್ ಇರುತ್ತೆ. ನಿಮ್ಮದು ಡಿಸಿಷನ್ ಕೇಳ್ತೀವಿ, ಅವ್ರದ್ದು ಕೇಳ್ತೀವಿ, ಇವ್ರದ್ದು ಕೇಳ್ತೀವಿ. ಹೌದು, ಅದ್ರಲ್ಲಿ 3 ಜನದಲ್ಲಿ ನಾನು ಆ 3 ಜನಕ್ಕಾಗೋ ಥರ ಒಂದು ಡ್ರಾಯಿಂಗ್ ಮಾಡ್ತೀನಿ. ಹೇಗೆ ಇನ್ನೊಬ್ರದ್ದು ಯಾರ್ದು ತನಗೆ ತುಂಬ ನನಗೆ ಈ ಥರನೇ ಬೇಕು ಅಂತ ಹಠ ಮಾಡಿರ್ತಾರೆ, ಅವ್ರದ್ದು ಒಂದು ಡ್ರಾಯಿಂಗ್ ಮಾಡಿರ್ತೀನಿ. ಯಾಕಂದರೆ ಹೌದು ಮೇಡಮ್, ಯಾಕೆ ಮಾಡಲೇಬೇಕು. ಇವೆರಡು ಡ್ರಾಯಿಂಗ್ ಇಡ್ತೀವಿ. ಇದರಲ್ಲಿ ಏನು ಬೆನಿಫಿಟ್ ಇದೆ, ಇದರಲ್ಲಿ ಏನು ಬೆನಿಫಿಟ್ ಇದೆ, ಇಬ್ರಿಗೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಎರಡರಲ್ಲಿ ಏನು ಯಾವುದು ಇಬ್ಬರು ಯಾವುದೊಂದು ಒಪಿನಿಯನ್ ಬರದೆ ಬರ್ತಾರೆ, ಇಲ್ಲ ಇದು ಹಿಂಗಿದ್ರೆ ಚೆನ್ನಾಗುತ್ತೆ, ಇದು ಹಿಂಗಿದ್ರೆ ಚೆನ್ನಾಗುತ್ತೆ. 3 ಜನ ಕೂತ್ಕೊಂಡು ಆ ಡ್ರಾಯಿಂಗ್ ಇಟ್ಕೊಂಡು ಬಿಡ್ತೀವಿ ಒಂದು ದಿವಸ 2 ದಿವಸ ಅವ್ರಿಗೆ. ಇದು ಫೈನಲ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ನೀವು ಏನು ಬೇಕು ಏನು ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಆಫೀಸ್ಗೆ ಕರ್ಕೊಂಡು ಅವ್ರಿಗೆ ನಿಮ್ಗೆ ಏನು ಬೇಕು ಏನು ಬೇಡ ಅಲ್ಲೇ ಡ್ರಾಯಿಂಗಲ್ಲೇ ಮಾಡಿ ಅಲ್ಲೇ ಅವ್ರಿಗೆ ಸಜೆಷನ್ ಕೊಟ್ಟು, ಈ ಥರ ನೀವು ಮಾಡಿರೋದು ಈ ಥರ ಮಾಡೋದು ಹಿಂಗಿರುತ್ತೆ, ನಾವು ಮಾಡೋದು ಹಿಂಗಿದ್ರೆ ಹಿಂಗೆ ಹೋಗುತ್ತೆ, ನಿಮ್ಮದೆಲ್ಲ ಚೆನ್ನಾಗಿದೆ, ಇದೊಂದು ಮಾತ್ರ ಚೇಂಜ್ ಮಾಡಿಕೊಡಿ ಅಂತ ಹೇಳ್ತೀವಿ. ಆ ಚೇಂಜಸ್ 3ರಲ್ಲೂ ಒಟ್ಟಿಗೆ ಆಗುತ್ತೆ. 3 ಜನ ಕರ್ಕೊತೀವಿ.
ಓಹ್ ಓಕೆ. ಇಲ್ಲ ನಾನೇ ಹೋಗ್ತೀನಿ ಅಲ್ಲಿಗೆ, ಹಾಂ ಹಾಂ. ನಾವೇ ಒಂದು ಸಿಸ್ಟಮ್ ಲ್ಯಾಪ್ಟಾಪ್ ತೊಗೊಂಡು ಅಲ್ಲೇ ಹೋಗಿ ಈ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆ ಸಜೆಷನ್ ಕೊಟ್ಟು 3 ಜನ ಒಪ್ಕೊಳ್ತಾರೆ. ಒಬ್ಬರದೇ ಮಾಡಿದ್ರೆ ಅಲ್ಲಿ ಒಪ್ಪೋದಿಲ್ಲ. ಅಲ್ಲಿ ಅಷ್ಟು ಒಂದೆರಡು ಡ್ರಾಯಿಂಗ್ ತೊಗೊಂಡು ಹೋಗಲೇಬೇಕು ನಾವು, ನಿಮ್ಮ ಡ್ರಾಯಿಂಗು ಅವ್ರ ಡ್ರಾಯಿಂಗು. ನಂಗೆ ಇದು ವಿಶೇಷ ಅನಿಸ್ತು. ಈಗ ಅದು ತುಂಬ ನಿಮಗೆ ಹೆಕ್ಟಿಕ್ ಅನ್ಸೋದಿಲ್ವಾ ಈಗ 3-4 ಡ್ರಾಯಿಂಗ್ ಎಲ್ಲ ಅವರಿಗೆ ಸಜೆಸ್ಟ್ ಮಾಡೋದು ಅಂತ? ಅಲ್ಲ, ಈಗ ನಾವು ಕಟ್ತಾ ಇರೋದು ಕ್ಲೈಂಟ್ ಕನಸಿನ ಮನೆ ಅಂತ ಮುಂಚೆ ಹೇಳಿದ್ರಲ್ಲ, ಆ ಕನಸು ನಾವು ನನಸು ಮಾಡಬೇಕಲ್ವ. ತುಂಬ ಇಂಪಾರ್ಟೆಂಟ್ ಅದು. ದುಡ್ಡು ಕೊಡ್ತಾರೆ, ಮನೆ ಕಟ್ಟಬೇಕಂತ ತುಂಬ ಕಷ್ಟ ಇರುತ್ತೆ, ಸಾಲ ಮಾಡಿ ಸೋಲ ಮಾಡಿ ನಮ್ಗೆ ಕೊಡ್ತಾರೆ ಅವ್ರ ಪಾಪ. ಅಂಥವ್ರಿಗೆ ನಾವು ಕನಸಿನ ಮನೆ ಕಟ್ಕೊಡ್ಬೇಕು ಅಂದರೆ ನಾವು ಮಾಡಲೇಬೇಕು. ಈ ಎಫರ್ಟ್ ಹಾಕಿದ್ರೇ ಆ ಕನಸಿನ ಮನೆ ಆಗೋದು, ಇಲ್ಲ ಕನಸಿನ ಮನೆ ಆಗೋದಿಲ್ಲ. ಅದು ಇದು 1 ಸಾರಿ 2 ಸಾರಿ ಅಲ್ಲ, 3 ಸಾರಿ. ನಾವು ಸುಮಾರು ಅಷ್ಟೊಂದು 5 ಡ್ರಾಯಿಂಗ್ ಅಲ್ಲ 10 ಡ್ರಾಯಿಂಗ್ ಮಾಡೋ ಇದು ಕೂಡ ಇದೆ. 10 ಡ್ರಾಯಿಂಗ್ ಮಾಡಿರೋಂಥದ್ದು ಕೂಡ ಇದೆ, ಈಗಲೂ ಇದೆ ರೀಸೆಂಟಾಗಿ. ಹೌದಾ? ಹೌದು ಮೇಡಮ್. ಹಾಗಾದ್ರೆ ನೀವು ಡ್ರಾಯಿಂಗ್ ಮಾಡೋಕ್ಕಿಂತ ಮುಂಚೆನೇ ಅಡ್ವಾನ್ಸ್ ತಗೊಳ್ತೀರಾ? ನೋ. ನಾನು ಸೈಟ್ ಪೂಜೆ ಮಾಡಿ, ನಾನು ಡ್ರಾಯಿಂಗ್ ಫೈನಲ್ ಮಾಡಿ, ಆಮೇಲೆ ಅವ್ರದ್ದು ಫೈನಲ್ ಆದಮೇಲೆ ಅದೊಂದು ಫೈನಲ್ಗೆ ಅಗ್ರಿಮೆಂಟ್ ಮಾಡಿ ಸೈನ್ ಮಾಡಿಸ್ಕೊಂಡು ಪೂಜೆ ಅವತ್ತು ಇಟ್ಕೊತೀವಿ. ಪೂಜೆ ದಿವಸ ಪೂಜೆ ಮಾಡಿದ್ದಾದಮೇಲೆ ಅಡ್ವಾನ್ಸ್ ಕೇಳ್ತೀನಿ. ಹೌದಾ? ಅವತ್ತಿನ ದಿವಸನೇ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಪೂಜೆ ಮಾಡಿದ ದಿವಸನೇ ವರ್ಕ್ ಸ್ಟಾರ್ಟ್ ಇರುತ್ತೆ ನಮ್ಮದು. ಅದುವರೆಗೂ ನಾನು 1 ರೂಪಾಯಿ ಅವ್ರ ಹತ್ರ ತಗೊಳ್ಳೋದಿಲ್ಲ. ಡ್ರಾಯಿಂಗ್ ಇರ್ಬೋದು, ಆಮೇಲೆ ನಿಮಗೆ ಇದಕ್ಕಿರ್ಬೋದು, ಪ್ಲಾನ್ ಸ್ಯಾಂಕ್ಷನ್ ಕೂಡ ನಾನೆಲ್ಲ ಸೈನ್ಸ್ ಎಲ್ಲ ತೊಗೊಂಡಿರ್ತೀನಿ ಅವ್ರ ಹತ್ರ. 1 ರೂಪಾಯಿ ತೊಗೊಳಲ್ಲ. ನಮ್ಮದೆಲ್ಲ ಹೇಗಿರುತ್ತೆ ಅಂದರೆ, ಈ ಪ್ಲಾನ್ ಸ್ಯಾಂಕ್ಷನ್ ಆಗ್ಬೋದು, KEB ಇರ್ಬೋದು, ನಮ್ಮ ಜೊತೆ ಇರ್ತಾರೆ ಒಬ್ಬರು, ನಮ್ಮ ಇಂಜಿನಿಯರ್ಸ್ ಆಗಲಿ, ನಮ್ಮ BBMP ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅವರೆಲ್ಲ ನಮ್ಮ ಪರಿಚಯ ಇರ್ತಾರೆ ಎಲ್ಲ ಕಡೆ. ಅವ್ರನ್ನ ಒಂದು ಕರಿತೀವಿ ಅಲ್ಲಿಗೆ, ನಾವು ಕ್ಲೈಂಟ್ ಮನೆಗೋ ಇಲ್ಲ ಅವ್ರ ಆಫೀಸ್ಗೋ ನಾನು ಕ್ಲೈಂಟ್ ಕರ್ಕೊಂಡು ಹೋಗೋದು. ಅಲ್ಲಿ ಡೈರೆಕ್ಟಾಗಿ ಮಾತಾಡ್ತೀನಿ, ಸರ್ ಇಷ್ಟ ಆಗುತ್ತೆ ಇಷ್ಟು ಅಂತ ಹೇಳ್ಬಿಟ್ಟು. ಕೆಲವು ಟೈಮಲ್ಲಿ ಫೋನಲ್ಲೇ ಮಾತಾಡಿಸ್ತೀನಿ. ತುಂಬ ನಂಬಿಕೆ ಇರೋರು, ಸರ್ ನೀವು ಮಾತಾಡಿ ಸರ್ ಅಂತ ಹೇಳ್ತಾರೆ. ನಾನು ಅವ್ರ ಮುಂದೆನೇ ಫೋನಲ್ಲೇ ಮಾತಾಡಿಸ್ತೀನಿ. ಏನು ಕೊಡಬೇಕು, ಹೇಗೆ ಕೊಡಬೇಕು, ಇದು ಎಷ್ಟಾಗುತ್ತೆ, ಡೈರೆಕ್ಟಾಗಿ ಮಾತಾಡಿಸ್ಬಿಟ್ಟು ಅವ್ರು ಎಷ್ಟು ಸರ್ ಮೂವ್ ಮಾಡಿ ಅಂದಾಗ ಡೈರೆಕ್ಟಾಗಿ ನಾನು ಏನಿದೆ ನಾನು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. KEBದು ಅಷ್ಟೇ ಇರ್ಬೋದು, ನಾನು ಡೈರೆಕ್ಟಾಗಿ ಮಾತಾಡ್ತೀನಿ, ಕಾಂಟ್ರಾಕ್ಟ್ ಇಟ್ಕೊಳ್ತೀನಿ. KEB DG ಅವ್ರದ್ದು ಕಾಂಟ್ಯಾಕ್ಟ್ ಇರ್ತಾರೆ, ಮಾತಾಡ್ತೀನಿ. ಸರ್ ಇದು 30-40 60-40 ಒಂದೊಂದು ಸೈಟ್ಗೆ ಒಂದೊಂದು ಮೆಜರ್ಮೆಂಟಿಗೆ ಒಂದೊಂದು ಕಾಸ್ಟ್ ಇರುತ್ತೆ. ಆ ಟೆಂಪ್ರರಿ ಪವರು ಅಷ್ಟೇ 3 ಕಿಲೋವ್ಯಾಟು 5 ಕಿಲೋವ್ಯಾಟು, ನಾವು ಬೋರ್ ಹಾಕಿದ್ರೆ 5 ಕಿಲೋವ್ಯಾಟ್, ಆ ಥರ ಆ ಡಿಫ್ರೆನ್ಸ್ ಇದೇನು ಬರುತ್ತೋ ಕಿಲೋವ್ಯಾಟ್ಸು ಅದು ತಕ್ಕಂಗೆ ಅದು ರೇಟ್ ಇರುತ್ತೆ, ಗೌರ್ಮೆಂಟ್ ಫೀಸ್ ರೇಟ್ ಇರುತ್ತೆ. ಅದನ್ನ ಹೇಳ್ತಾರೆ, ಇಲ್ಲೇ ಮಾತಾಡ್ಬಿಟ್ಟು ಇಲ್ಲೇ ಸಜೆಷನ್ ತೊಗೊಂಡ್ಬಿಡ್ತೀನಿ. ಓಕೆ. ಅವ್ರು ಯಾವುದಕ್ಕೂ ಅಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಸೋಕ್ಕೂ ಅಲ್ಲಿ ಹೋಗೋ ಥರ ಅವಶ್ಯಕತೆ ಇರೋದಿಲ್ಲ. ಎಲ್ಲ ನಮ್ಮ ಜೊತೆಗೆ ಮಿಂಗಲ್ ಆಗಿರೋದು ಎಲ್ಲರೂ ಎಲ್ಲ ಕೆಲಸನೂ ಈಸಿಯಾಗಿ ಆಗ್ತಾ ಇರ್ತದೆ. ಅಂದರೆ ಈಗ ನೀವು ಡಿಸೈನ್ ಮಾಡಾದ್ಮೇಲೆ ನಾನು ಮನೆ ಕಟ್ಟೋದಿಲ್ಲ ಅಂತ ಎಲ್ಲ ಹೋದವರು ಸುಮಾರಷ್ಟು ಆಗಿದೆ ಮೇಡಮ್. ಆ ಥರ ಹೌದಾ? ಸುಮಾರಷ್ಟು ಆಗಿದೆ. ಸುಮ್ಮನೆ ಫ್ರೀ ಆಗಿ? ಹೌದು, ಕೆಲಸನೇ ಅದೆಲ್ಲ ಮಾಡಲೇಬೇಕಲ್ವ. ಅಂದರೆ ಇದು ಪ್ರತಿಯೊಂದೂ ಕೆಲಸ ಬರುತ್ತೆ ಅಂತ ಮಾಡಬೇಕು. ಕೆಲಸ ಯಾವತ್ತೂ ಕೆಲಸ ಬರುತ್ತೆ, ಕೆಲಸ ಮಾಡ್ತೀವಿ ಅಂತ ಮಾಡಬೇಕು, ಪಾಸಿಟಿವ್ ಆಗಿ ಹೋಗಬೇಕು. ಕೆಲವು ಯಾವುದೋ ಆ ಥರ ಆಗಿದ್ದಾರೆ. ಆಗಿದೆಯಾ ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್? ಎಲ್ಲ ಇದು ಪ್ಲಾನಿಂಗ್ ಎಲ್ಲ ಡಿಸೈನ್ ಎಲ್ಲ ಮಾಡಿದ್ಮೇಲೆ ಕೂಡ ಸರ್ ನನಗೆ ಸದ್ಯಕ್ಕೆ ಕಟ್ಟೋದಿಲ್ಲ, ಸುಮಾರು ಒಂದು 2-3 ಮಂತ್ಸ್ ಎಫರ್ಟ್ ಹಾಕಿದ್ಮೇಲೆ ಕೂಡ ಸರ್ ಈಗ ಸದ್ಯಕ್ಕೆ ನಮ್ಮ ಕೈಲಿ ಕಟ್ಟೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಇದ್ದಾರೆ. ನೀವು ಆ್ಯಕ್ಚುಲಿ ನಿಮ್ಗೆ ಅನ್ಸಲ್ವಾ, ಈಗ ನನ್ಗೆ ಅನ್ಸುತ್ತೆ ನೀವು ಈ ಥರ ಹೇಳೋವಾಗ ನಾನು ಅಡ್ವಾನ್ಸ್ ತಗೊಂಡೇ ಕೆಲಸ ಮಾಡಬೇಕು, ಯಾಕೆ ರಿಸ್ಕಲ್ಲಿ ಬೀಳೋದು ಅಂತ? ಅಲ್ಲ, ಪ್ರತಿಯೊಂದಕ್ಕೂ ನಾವು ದುಡ್ಡು ಅಂತ ಹೋದಾಗ ನಮ್ಮದಲ್ಲಿ ಒಂದು ಅವ್ರು ನೋಡೋ ರೀತಿ ಬೇರೆ ಇರುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ಯಾಕಂದರೆ ಪ್ರತಿಯೊಂದು ದುಡ್ಡಲ್ಲಿದ್ದಾರೆ ಅಂತ ಹೇಳಿದಾಗ ಕೆಲವರು ನೋಡೋ ರೀತಿ ಬೇರೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಅವರು ನೆಕ್ಸ್ಟ್ ಅಲ್ಲಿ ಕಟ್ಟಬೇಕು ಅಂದಾಗ ಅವರು ನೆಕ್ಸ್ಟ್ ಪಾರ್ಟಿ ಹತ್ರ ಹೋದಾಗ ಅವ್ರು ಅಡ್ವಾನ್ಸ್ ಕೇಳ್ತಾರೆ. ನೆಕ್ಸ್ಟ್ ಕ್ಲೈಂಟ್ ಹತ್ರ ನೆಕ್ಸ್ಟ್ ಇಂಜಿನಿಯರ್ದು ಆರ್ಕಿಟೆಕ್ಟ್ ಹೋದಾಗ ಅವ್ರು ಏನು ಹೇಳ್ತಾರೆ, ಫಸ್ಟ್ ನಮ್ಗೆ ಅಡ್ವಾನ್ಸ್ ಕೊಡ್ಬೇಕು ಸರ್ ಅಂತೇಳಿ. ಅವಾಗ ನನ್ನ ನೆನಪು ಬರುತ್ತೆ ಅವ್ರಿಗೆ, ಖಂಡಿತ ಬರ್ತಾರೆ ಅವ್ರ ಹತ್ರ. ನಿಜ ನಿಜ. ಅಂದರೆ ಟ್ರಸ್ಟ್ ಅಲ್ಲೇ ಸ್ಟಾರ್ಟ್ ಆಗೋದು, ಅಲ್ಲೇ ಸ್ಟಾರ್ಟ್ ಆಗುತ್ತೆ. ನಿಜ. ಹೌದು, ನಾವು ಪ್ರತಿಯೊಂದು ದುಡ್ಡು ಅಂತ ನೋಡಬಾರ್ದು, ಫಸ್ಟು ಕೆಲಸ ಅನ್ಬೇಕು. ಬರುತ್ತೆ, ದುಡ್ಡು ಬರುತ್ತೆ. ಕೆಲಸ ಮಾಡಿದೆ, ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದೆ, ಬಂದೇ ಬರುತ್ತೆ. ಹೌದು ಅಲ್ವಾ? ಮನಸ್ಸಿಗೆ ಅದೇ ನೀವೇ ಕನಸಿನ ಮನೆಗೆ ಫಸ್ಟ್ ಹೇಳಿದ್ರಿ ಕನಸಿನ ಮನೆ ಬೇಕು. ಆ ಕನಸಿನ ಮನೆ ಕಟ್ಟಬೇಕು ಅಂದರೆ ಇವೆಲ್ಲ ಮಾಡಲೇಬೇಕು. ಹೌದು. ಬಟ್ ಅದು ಖುಷಿ ಆಯಿತು, ಯಾಕಂದರೆ ಅವರ ಕನಸಿನ ಮನೆ ನೀವು ಕೂಡ ನಿಮ್ಮ ಕನಸನ್ನು ಕೂಡ ಜೋಡಿಸ್ಕೊಂಡು ಅವ್ರ ಜೊತೆ ಹೋಗ್ತಿದ್ದೀರಾ ಅನ್ನೋದು. ಖಂಡಿತ. ಪ್ಲಸ್ ಇನ್ನೊಂದು ನಿಮಗೆ ಒಂದು ಹೇಳಿದೆ, ಅವರು ಒಂದು ಮನೆ ಕಟ್ಟಬೇಕು ಅಂದರೆ ಎಲ್ಲರ ಹತ್ರ ದುಡ್ಡು ಇರೋದಿಲ್ಲ. ಕೆಲವು ದುಡ್ಡು ತುಂಬ ಕಷ್ಟಪಟ್ಟು ತಂದು ಕನಸಿನ ಮನೆ ಕಟ್ಟಬೇಕು ಅಂತಾರೆ. ಅದನ್ನ ಮಾಡಿದಾಗೆ ನಮಗೂ ಖುಷಿ ಸಿಗೋದು, ಅವ್ರಿಗೂ ಖುಷಿ ಸಿಗುವಂಥದ್ದು. ಹೌದು, ಅದು ನಿಜ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಲ್ಲಾದರೂ ನಾವು ಸ್ಕ್ರೋಲ್ ಮಾಡಿದಾಗ ಚೆನ್ನಾಗಿರುವಂಥ ಮನೆ ಇಷ್ಟು ಕಡಿಮೆಯಲ್ಲಿ ಕಟ್ಕೊಡ್ತೀವಿ ಅನ್ನುವಂಥ ಒಂದು ಬ್ರ್ಯಾಂಡ್ ಬರುತ್ತೆ. ನಿಮ್ಗೆ ಈ ಮನೆಗೆ ನೋಡಬೇಕಾ, ತುಂಬ ಲಕ್ಸುರಿ ಇರುತ್ತೆ ಮನೆ, ನಿಮಗೆ ಕೇವಲ ಇಷ್ಟು ಲಕ್ಷದಲ್ಲಿ ಕಟ್ಕೊಡ್ತೀವಿ ಅಂತ. ಇಂಥದ್ದಕ್ಕೆಲ್ಲ ಮೋಸ ಹೋದವರು ತುಂಬ ಜನ ಇರಬಹುದು. ತುಂಬ ಮೋಸ ಹೋಗಿರೋರಿದ್ದಾರೆ, ತುಂಬ ಜನ ಮೋಸ ಹೋಗಿರೋರಿದ್ದಾರೆ. ಆ ಥರ ಮನೆ ಸುಮಾರು ನಾನು ಒಂದು 2-3 ಬಿಲ್ಡಿಂಗ್ ನಾನು ಆ ಥರ ಮಾಡಿದ್ದೀನಿ.
ಬಿಟ್ಟು ಹೊರ್ಟೋಗ್ತಾರೆ, ವರ್ಕೌಟ್ ಆಗಲ್ಲ ಅವ್ರಿಗೆ. ತುಂಬ ಜನ ಬಿಟ್ಟು ಹೊರ್ಟೋಗ್ತಾರೆ. ಆ ಥರದ್ದು 3 ಬಿಲ್ಡಿಂಗ್ ನಾನು ಮಾಡಿದ್ದೀನಿ. ನಂಗೆ ಇದು ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ. ನೀವೀಗ ಹೇಳಿದ್ರಲ್ಲ ಇಂಥದ್ದೇ ಒಂದು 3 ಬಿಲ್ಡಿಂಗನ್ನು ನಾನೇ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ ಅಂದರೆ ನಾನು ಅಂದ್ಕೊಳ್ತೀನಿ ಈ ಜಾಹೀರಾತುಗಳನ್ನು ನೋಡಿ ಜನ ಹೆಂಗೆ ನಂಬ್ತಾರೆ ಅಂತ. ಅಂದರೆ ಅವ್ರದ್ದು ಅಗ್ರಿಮೆಂಟ್ ಅಂತ ಮಾಡ್ತಾರೆ ಸ್ಟಾರ್ಟಿಂಗಿಗೆ. ಅವರು ನಾವು ಬಿಲ್ಡಿಂಗ್ ಮಾಡ್ಕೊಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಅಗ್ರಿಮೆಂಟ್ ಮಾಡಿದ್ರೆ ಒಬ್ಬ ನಮ್ಮ ಏನು ಮಾಡ್ತಾರೆ, ನಮ್ಮ ಕ್ಲೈಂಟ್ಗೆ ನಂಬಿಕೆ ಬರುತ್ತೆ ಅಲ್ಲಿ ಅಗ್ರಿಮೆಂಟ್ ಮಾಡಿದಾರಲ್ಲ ಅನ್ನೋದು. ಪ್ಲಸ್ ಏನಾಗುತ್ತೆ ಅಂದರೆ ಅವನೇನೋ ಒಂದು ಚಿಕ್ಕದೊಂದು ಆಫೀಸ್ ಇಟ್ಕೊಂಡಿದ್ದಾನೆ, ಒಂದು ಬಾಡಿಗೆ 5,000 10,000 ಬಾಡಿಗೆ ಇಲ್ಲಿ ಆಫೀಸ್ ಇಟ್ಕೊಂಡಿದ್ದಾನೆ. ಸಮೇತ 4-5 ಪ್ರಾಜೆಕ್ಟ್ ಮಾಡಿಕೊಂಡು ತುಂಬ ಅವನಿಗೆ ಲಾಸ್ ಆದಾಗ ಏನು ಮಾಡ್ತಾನೆ, ಆಫೀಸ್ ತೆಗೆದುಬಿಡ್ತಾನೆ. ಆಗೋದಿಲ್ಲ ನಡೆಸಲಿಕ್ಕೆ, ಕಷ್ಟ ಆಗುತ್ತೆ. ಹೌದು. ಹಾಗೇನು ಮಾಡ್ತಾರೆ ಇವರು, ಬೇರೆ ಆಪ್ಷನ್ ಇರಲ್ಲ. ಅವ್ರು ಕನ್ಸಿನ ಮನೆ ಅಂತ ಹೇಳ್ತಾರಲ್ಲ, ಕಟ್ಟಲೇಬೇಕು ಅವರು. ಏನೋ ಇರೋದನ್ನ ಮಾಡ್ಕೊಂಡು ಹೋಗೋಣ ಅಂತ ಯಾರೋ ಒಬ್ಬರನ್ನ ಇದು ಮಾಡಿ, ಆಗ ಯಾರೋ ನಮ್ಮ ಕಡೆ ಅಂತಾರೆ, ಯಾರೋ ನಂತರ ಯಾರೋ ಸಜೆಷನ್ ಕೊಟ್ಟಾಗ ಯಾರಿಗೋ ಒಬ್ರಿಗೆ ಈ ಥರ ಒಳ್ಳೆ ಕಾಂಟ್ರಾಕ್ಟ್ರ್ ಕೊಟ್ಟು ಅದನ್ನ ರೆಡಿ ಮಾಡಿಸ್ಕೊತಾರೆ ಹೆಚ್ಚಿನ ಅಮೌಂಟ್ ಕೊಟ್ಟು. ಅಂದರೆ ಮುಂಚೆ ಏನು ಯಾರು ಕೊಟ್ಟಿದ್ರು ಕಾಸ್ಟ್ ವೈಸು ಆ ಕಾಸ್ಟ್ಗೆ ಅವ್ರಿಗೆ ಬರ್ತದೆ. ಅವರು ಹೌದು, ಕ್ವಾಲಿಟಿ ಇರಲ್ಲ. ಏನು ಸ್ಟಾರ್ಟಿಂಗ್ ಮಾಡ್ತೀವೋ ಅದೇ ಕ್ವಾಲಿಟಿ. ಪಿಲ್ಲರ್, ಫೌಂಡೇಶನ್, ಪುಟ್ಟಿಂಗ್ ತುಂಬ ಇಂಪಾರ್ಟೆಂಟ್. ಅದು ಯಾವತ್ತಿರೋದಿಲ್ವೋ ಅದು ಕ್ವಾಲಿಟಿ ಅಲ್ಲಿ ಕಡಿಮೆ ಅಂತ. ಓಕೆ, ಸ್ಟ್ರೆಂತ್ ತುಂಬ ಕಡಿಮೆ ಆಗುತ್ತೆ. ತುಂಬ ಕಡಿಮೆ ಆಗಿರುತ್ತೆ ಅಲ್ಲಿ. ಯಾಕಂದರೆ ಅವ್ನು ಮಾಡಲಿಕ್ಕಾಗಲ್ಲ ಕಾಸ್ಟ್ಗೆ. ಆಸೆ ಕೆಲಸ ಮಾಡಬೇಕು ಅಂತ, ಬೇರೆ ಆಪ್ಷನ್ ಇರಲ್ಲ ಅವನಿಗೆ. ಅವ್ನಿಗೆ ಗೊತ್ತು, ಮುಂಚೆನೇ ಗೊತ್ತಿರುತ್ತೆ ಅವನಿಗೆ ನನಗೆ ಕಾಸ್ಟ್ಗೆ ಆಗಲ್ಲ ಅಂತೇಳ್ಬಿಟ್ಟು. ಅದು ಕೆಲವ್ರು ಏನು ಮಾಡ್ತಾರೆ, ಇನ್ನೂ ಒಂದು ಕೆಲಸ ಮಾಡ್ತಾರೆ ಅವರು. ಈ ಬೇಸಿಕ್ ರೇಟ್ ಕೊಟ್ಟಿರ್ತಾರೆ ಅವರು, 1,700 ಮಾಡ್ತೀನಿ, 1,650 ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ ಬೇಸಿಕ್ ರೇಟಲ್ಲಿ ಅವನ್ನೆಲ್ಲ ಲೋ ಬಜೆಟ್ ಮೆಟೀರಿಯಲ್ ಮಾಡಿರ್ತಾನೆ. ಅವ್ನು ನಿಂತ್ಕೊಂಡು ಮಾಡಿದ್ರು ಆ ಕೆಲಸ ಮಾಡೋಕ್ಕಾಗಲ್ಲ. ಅವನೇ ನಿಂತ್ಕೊಂಡು ಅವನೇ ಕೆಲಸ ಮಾಡಿದ್ರು ಆ ಬಜೆಟ್ ಕೆಲಸ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾನೆ ಅವನು, ಅದಕ್ಕೆ ತಕ್ಕಂಗೆ ಅವ್ನು ಕೆಲಸ ಮಾಡಬೇಕಲ್ಲಿ. ಹೌದು, ಕರೆಕ್ಟ್. ಬೇರೆ ಆಪ್ಷನ್ ಇರಲ್ಲ ಅವ್ನಿಗೆ. ಆಪ್ಷನ್ಸ್ ಇರಲ್ಲ. ಬಿಟ್ಟು ಹೋಗೋದು ಬಿಟ್ಟು ಬೇರೆ ಆಪ್ಷನ್ ಇರಲ್ಲ ಇರೋದಿಲ್ಲ. ಅದಕ್ಕೆ ಕ್ಲೈಂಟ್ ಏನು ಮಾತಾಡಿರ್ತಾರೆ ಕೊಡಬೇಕು, ಅವನು ಅಷ್ಟೇ ಕೊಡ್ತಾನೆ, ಹೆಚ್ಚು ಕೊಡೋದಿಲ್ಲ. ಅಗ್ರಿಮೆಂಟ್ ಆಗಿರುತ್ತೆ. ಅವರ ಒಂದು ಅಗ್ರಿಮೆಂಟ್ ಧೈರ್ಯದ ಮೇಲೆ ಇದೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ, ಕೊನೆಗೆ ಏನು ಮಾಡ್ತಾನೆ, ಹೊಟ್ಟೋಗ್ತಾರೆ, ಆಗಲ್ಲ ಅವ್ನ ಕೈಯಲ್ಲಿ. ಒಂದು ಕಡೆ ಆದ್ರೆ ಪರವಾಗಿಲ್ಲ, 4-5 ಕಡೆ ಮಾಡ್ತಾ ಇರ್ತಾನೆ, ಎಲ್ಲ ಕಡೆ ತಗೊಳ್ತಾನೆ ಅವನು. ಏನೋ ಒಂದು ವಸ್ತು ತಗೊಳ್ಬೇಕಾದ್ರೂ ತುಂಬ ಯೋಚನೆ ಮಾಡ್ತಾರೆ. ಏನು ಚಿಕ್ಕ ವಸ್ತು ತಗೋಬೇಕಂದ್ರೆ, ಒಂದು ಬಟ್ಟೆ ತಗೋಬೇಕಂದ್ರೂ ಒಂದು 3-4 ಸಲ ನೋಡ್ತಾರೆ. ಅದು ಪ್ರೈಸಿಂಗ್ ನೋಡ್ತಾರೆ, ಮೆಟೀರಿಯಲ್ ನೋಡ್ತಾರೆ, ಕ್ವಾಲಿಟಿ ನೋಡ್ತಾರೆ, ನಂಗೆ ಆಗುತ್ತಾ ನೋಡ್ತಾರೆ. ಅದೊಂದು ಬಟ್ಟೆ ವಿಷಯ. ಮನೆ ಅಂದರೆ ಅದಕ್ಕೆ ಎಷ್ಟು ವರ್ಷಗಳಿಂದ ಕನಸು ಕಟ್ಟಿರ್ತಾರೆ, ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ. ಹೆಂಗೆ ಸೋಲ್ತಾರೆ ಅಂತ ಅಂದರೆ ಇಷ್ಟು ಬೇಗ ಅವ್ರು ಹೇಗೆ ಮೂರ್ಖರಾಗ್ತಾರೆ ಅಂತ. ಅಂದರೆ ಇವ್ರು ಇರ್ತಾರಲ್ಲ, ಇವರು ಒಂದು ನಾನು ಈ ಬಜೆಟ್ಗೆ ಮಾಡ್ತೀನಿ ಅಂತ ಒಂದು ಕೊಡ್ತಾರಲ್ಲ, ತುಂಬ ಲೋ ಬಜೆಟಲ್ಲಿ. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಮಾತೇ ಬಂಡವಾಳ ಮಾಡ್ಕೊತಾರೆ. ಅವರು ಹೌದು, ಅವ್ರು ಮಾತಾಡೋ ರೀತಿ ಇರ್ಬೋದು. ಕೆಲವ್ರು ಈ ಕನ್ಸ್ಟ್ರಕ್ಷನ್ ಬಗ್ಗೆ ಗೊತ್ತಿರೋಂಥವ್ರು ಯಾರು ಹೋಗಲ್ಲ ಅಲ್ಲಿ. ಯಾಕಂದರೆ ಅದು ಪ್ರತಿಯೊಂದು ಕಾಸ್ಟ್ ಅವ್ರಿಗೆ ಗೊತ್ತಿರುತ್ತೆ. ಒಂದು ಸ್ಟೀಲ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಆಮೇಲೆ ಬ್ಲಾಕ್ ಇರ್ಬೋದು, ಇಟ್ಟಿಗೆ ಇರ್ಬೋದು. ಇದು ಗೊತ್ತಿರೋಂಥವ್ರು ಯಾರು ಅವ್ರ ಹತ್ರ ಹೋಗಲ್ಲ. ಅವ್ರಿಗೆ ಗೊತ್ತಾಗುತ್ತೆ, ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು. ಸ್ಟೀಲ್ ಇಷ್ಟು ಬೀಳುತ್ತೆ. ಒಬ್ಬ ಇಂಜಿನಿಯರ್ ಹತ್ರ ಹೋಗ್ತಾರೆ, ಯಾರ ಹತ್ರ ಒಬ್ಬರು ಒಂದು ಕೊಟೇಶನ್ ತೊಗೊತಾರೆ ಫಸ್ಟು. ಇದಕ್ಕೆ ಏನು ಕಾಸ್ಟ್ ಬೀಳುತ್ತೆ ಸರ್, ನಾವು ಸ್ಕ್ವೇರ್ ಫೀಟ್ ಅಲ್ಲದು ನಾವೆಲ್ಲ ಕೊಡ್ತೀವಿ. ಈಗ ಕಾಸ್ಟ್ ವೈಸ್ ಕೂಡ ಕೊಡ್ತೀವಿ ನಾವು. ಇದು ಸರ್ ಬ್ಲ್ಯಾಕ್ ಈ ಥರ ಬ್ಲ್ಯಾಕ್ ಹಾಕ್ತೀನಿ, ಈ ಥರ ಎಷ್ಟು ಬ್ಲ್ಯಾಕ್ ಬೇಕು ಅದೆಲ್ಲ ಕೊಟ್ಟಿರ್ತೀವಿ, ರಿಕ್ವೈರ್ಮೆಂಟ್ ಕೊಟ್ಟಿರ್ತೀವಿ ನಾವು. ಒಂದು ಬಿಲ್ಡಿಂಗ್ ಎಷ್ಟು ಬ್ಲ್ಯಾಕ್ ಬರುತ್ತೆ ಅದೆಲ್ಲ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಲ್ಲ, ಮೆಟೀರಿಯಲ್ ಕಾಸ್ಟಿಗೆ ಅವ್ನು ಮಾಡ್ತಾನೆ, ಅವ್ನು ಲೇಬರ್ ಎಲ್ಲಿಂದ ತರ್ತಾನೆ ಅವನು, ಅವ್ರು ಯೋಚನೆ ಮಾಡ್ತಾರೆ. ಅಂಥವ್ರು ಅವ್ರ ಹತ್ರ ಹೋಗಲ್ಲ. ಏನು ಗೊತ್ತಿಲ್ಲದಿರುತ್ತೆ, ಈ ವರ್ಕ್ ಬಗ್ಗೆ ಏನು ಗೊತ್ತಿಲ್ಲದೆ ಇರುತ್ತಲ್ಲ, ಒಂದು 4 ಜನ ಕೊಟೇಶನ್ ತೊಗೊತಾರೆ. ತುಂಬ ಲೋಯೆಸ್ಟ್ ಪ್ರೈಸ್ ಅವನದೇ ಇರುತ್ತೆ. ಅವ್ನ ಕೆಲಸ ಇರೋದಿಲ್ಲ, ಅವನು ಮಾಡಲೇಬೇಕು ಕೆಲಸ ಅಂಥವ್ರು ಇಲ್ಲ. ಓಕೆ ಓಕೆ, ಇದು ಹಿಂಗೆ ವರ್ಕ್ ಆಗುತ್ತೆ ಅನ್ನೋದು. ಬಟ್ ಈಗ ಒಂದು ಮನೆ ಕಟ್ಟೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಬಟ್ ಸ್ವಲ್ಪ ಡಿಲೇ ಆಯಿತು, ನೆಕ್ಸ್ಟ್ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಯಿತು, ಆವಾಗ ಹೇಗಾಗುತ್ತೆ ಬಜೆಟ್ ಎಲ್ಲ? ಫಸ್ಟ್ ಅಗ್ರಿಮೆಂಟೇ ಮಾಡಿಬಿಟ್ಟಿರ್ತೀವಿ ಮೇಡಮ್. ನಮ್ಮದು ಏನಿರುತ್ತೋ ನಮ್ದು ಇಷ್ಟು ತಿಂಗಳಲ್ಲಿ ಇಷ್ಟು ವರ್ಷದಲ್ಲಿ ಮಾಡೋದು. ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಎಲ್ಲ ನಮಗೆ ಸಂಬಂಧಪಡ. ಕಡಿಮೆ ಆದಾಗ ಓನರ್ ಕೇಳಲ್ವಲ್ಲ, ಜಾಸ್ತಿ ಆದಾಗ ಮಾತ್ರ ಓನರ್ ಕೇಳ್ತಾರೆ ಅಂತ ಹೇಳ್ತಾರೆ. ಕಡಿಮೆ ಆದಾಗ ನಮಗೂ ಸೇವ್ ಆಗುತ್ತಲ್ವ. ಕಡಿಮೆ ಜಾಸ್ತಿ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನಂಗೆ ಇದು ಆ್ಯಕ್ಚುಲಿ ಖುಷಿ ಆಯಿತು. ಹಂಗಂದ್ರೆ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆದರೂ ಕೂಡ ಅಲ್ಲಿ ಅಗ್ರಿಮೆಂಟಲ್ಲಿ ಮುಂಚೆ ಏನು ಫಿಕ್ಸ್ ಆಗಿರುತ್ತೆ ಅದೇ ಫೈನಲ್. ಸೊ ಕಡಿಮೆ ಆದ್ರೂ ಜಾಸ್ತಿ ಆದ್ರೂ ಇದೇ ಪ್ರೈಸ್. ಎಸ್, ಕಡಿಮೆ ಆದರೂ ಅವ್ರು ನಾನೇನು ಅವ್ರಿಗೆ ಹೆಚ್ಚಾಗಿ ಕೊಡೋದಿಲ್ಲ, ಹೆಚ್ಚಿಗೆ ಏನು ಮಾಡ್ಕೊಳಕ್ಕಲ್ಲ. ಜಾಸ್ತಿ ಆದ್ರೂ ನಾವು ಅವ್ರ ಹತ್ರ ಕೇಳಂಗಿರಲ್ಲ, ಅಗ್ರಿಮೆಂಟ್ ಆಗಿರುತ್ತೆ. ಓಹೋ, ಇದು ಬೆನಿಫಿಟ್. ಬಟ್ ಕೆಲವು ಬಿಲ್ಡರ್ಸ್ ಕೇಳ್ತಾರಲ್ವಾ, ನಂದು ಕೇಳ್ತಾರೆ. ರೇಟ್ ಕೂಡ ಇಷ್ಟೇ ಅಂತ ಕೊಟ್ಬಿಟ್ಟಿದ್ದಾರೆ. ಸಿಮೆಂಟ್ ಕಾಸ್ಟ್ ಇಷ್ಟು, ಒಂದು ಸ್ಟೀಲ್ ಕಾಸ್ಟ್ ಇಷ್ಟು, ಒಂದು ಬ್ಲ್ಯಾಕ್ ಕಾಸ್ಟ್ ಇಷ್ಟು, ಪ್ರತಿಯೊಂದು ಮೆನ್ಷನ್ ಮಾಡ್ತಾರೆ.
ಆ ಸ್ಟೀಲ್ ಪ್ರೆಸೆಂಟ್ ರೇಟ್ ಅವತ್ತಿನ ಅಗ್ರಿಮೆಂಟ್ ಏನು ಮಾಡಿದ್ರು ಅವತ್ತಿನ ರೇಟ್ ತೊಗೊಂಡು ಅವ್ರು ಮೆನ್ಷನ್ ಮಾಡಿರ್ತಾರೆ. ಕಡಿಮೆ ಆದರೂ ತೋರಿಸಿಲ್ಲ, ಜಾಸ್ತಿ ಆದರೆ ಮಾತ್ರ ಓನರ್ ಹತ್ರ ಕೇಳ್ತಾರೆ. ಅಲ್ವಾ? ಸುಮಾರು ಜನ, ಹೌದಾ? ಎಲ್ಲರೂ ಅಲ್ಲ, ಸುಮಾರು ಜನ. ಹೌದು, ಇದು ಆ್ಯಕ್ಚುಲಿ ಹೌದು. ಯಾಕಂದರೆ ಜಾಸ್ತಿ ಆದ್ರೇ ನೋಡಿ ಎಲ್ರಿಗೂ ಭಯ ಆಗೋದು, ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಯಿತು, ಬೇಗ ಮನೆ ಕಟ್ಕೊಂಡು ಬಿಡೋಣ. ಆ್ಯಕ್ಚುಲಿ ಅದು ಗ್ರೋತೇ ಆಗ್ತಿದೆಯಲ್ಲ, ಮೆಟೀರಿಯಲ್ ಕಾಸ್ಟ್ ಜಾಸ್ತಿನೇ ಆಗ್ತಾ ಇದೆ. ಎಲ್ಲ ಮೆಟೀರಿಯಲ್ ಅಷ್ಟೇ ಮೇಡಮ್, ಎಲ್ಲ ಪ್ರತಿಯೊಂದು ಥಿಂಗ್ಸು ಅಷ್ಟೇ ಗ್ರೋತ್ ಆಗುತ್ತೆ ಹೊರತು ಕಡಿಮೆ ಆಗೋದು ತುಂಬ ಕಡಿಮೆ ಇರುತ್ತೆ. ಈ ಕೆಲವು ಸ್ಟೀಲು ಸಿಮೆಂಟ್ ಮಾತ್ರ ಏನಾಗುತ್ತಂದರೆ ನಮಗೆ ಈ ಕೆಲವು ಟೈಮಲ್ಲಿ ಮಾತ್ರ ಕಡಿಮೆ ಆಗುತ್ತೆ. ಓಕೆ, ಅದಕ್ಕೂ ಹಾಗೆ ಟೈಮಿಂಗ್ಸ್ ಇರುತ್ತೆ, ಅದರಿಂದ ಕಡಿಮೆ ಆಗುತ್ತೆ ರೇಟ್ ಕಾಸ್ಟ್. ಅವಾಗ ನಾವು ಅವ್ರ ಹತ್ರ ಏನು ಇದು ಮಾಡಲ್ಲ, ಜಾಸ್ತಿ ಆದಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ನಾವು ಒಂದು 1 ಇಯರ್ ಪ್ರಾಜೆಕ್ಟ್ ಅಂದಾಗ ಒಂದು 3 ಮಂತ್ಸಲ್ಲಿ ಒಂದು ಟೈಮಲ್ಲಿ 3 ಮಂತ್ಸಲ್ಲಿ ಸಿಮೆಂಟ್ ಕಾಸ್ಟ್ ಕಡಿಮೆ ಆಗುತ್ತೆ, ಆ ಸ್ಟೀಲ್ ಕಾಸ್ಟು ಕಡಿಮೆ ಆಗುತ್ತೆ. ಅವಾಗ ಎಗೇನ್ ಬಂದಾಗ ಅದಕ್ಕೆ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊತೀವಿ ನಾವು ಅಷ್ಟೇ, ಬ್ಯಾಲೆನ್ಸ್ ಮಾಡ್ಕೊಬೇಕಾಗುತ್ತೆ. ಕೆಲವರು ಮೆನ್ಷನ್ ಮಾಡ್ತಾರೆ, ನಾನು ಯಾವುದ್ರಲ್ಲೂ ಮೆನ್ಷನ್ ಮಾಡಿಲ್ಲ ಮೇಡಮ್ ಇದುವರೆಗೂ. ಓಕೆ. ಈಗ ಕಡಿಮೆ ಯಾವಾಗ ಆಗ್ಬೋದು? ಮೇ ಬಿ ಮಳೆಗಾಲದಲ್ಲಿ ಕಡಿಮೆ ಆಗ್ಬೋದಾ? ಅವಾಗ ಏನಾಗ್ತದೆ, ಕೆಲಸ ಕಡಿಮೆ ಇರುತ್ತೆ, ಆಮೇಲೆ ಸೇಲ್ ಆಗೋದು ಕಡಿಮೆ ಇರುತ್ತೆ. ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಏನಾಗುತ್ತಾರೆ ಆ ಟೈಮಲ್ಲಿ ಕಡಿಮೆ ಮಾಡ್ಕೊಂಡು ಆವಾಗ ಈ ಥರ ಎತ್ತಿಟ್ಕೊಂಡು ಸ್ಟೋರೇಜ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ. ಇರುತ್ತಾ? ಸಿಮೆಂಟು ಸ್ಟೋರೇಜ್ ಮಾಡ್ಲಿಕ್ಕಾಗಲ್ಲ, ಸ್ಟೀಲು ಸ್ಟೋರೇಜ್ ಮಾಡ್ಬೋದು, ಸಿಮೆಂಟ್ ಎಲ್ಲ ಸ್ಟೋರೇಜ್ ಮಾಡ್ಲಿಕ್ಕಾಗಲ್ಲ. ಓಕೆ, ಅದು ಸ್ವಲ್ಪ ನೀರು ಬಿದ್ದರೂ ಮ್ಯಾಕ್ಸಿಮಮ್ ಅದು 25 ಡೇಸ್ ಒಳಗಡೆ ಮುಗಿಸ್ಕೊಬೇಕು ನೀವು ಸಿಮೆಂಟ್ ಕೆಲಸ. ಓಕೆ, ಅದು ತಂದು ಎಸ್, ಸ್ಟಾಕ್ ಮಾಡೋಂಗಿರಲ್ಲ. ಸೊ ಅಂದರೆ ಫ್ರೂಟ್ಸ್ ಎಲ್ಲ ಹೆಂಗೆ ಫ್ರೆಶ್ ತಿನ್ನಬೇಕು ಹಾಗೆ ಸಿಮೆಂಟು ಫ್ರೆಶ್ ಇದ್ದರೆ ಮಾತ್ರ. ಖಂಡಿತ ಮೇಡಮ್, ಇಲ್ಲ ಅಂದರೆ ಇಲ್ಲ. ಇದು ಆ್ಯಕ್ಚುಲಿ ಹೊಸ ವಿಷಯ ನನಗೆ ಇದರ ಐಡಿಯಾನೇ ಇರಲಿಲ್ಲ. ಸಿಮೆಂಟು ಫ್ರೆಶ್ ಇರಬೇಕು, ಅದು 25-30 ಡೇಸಲ್ಲಿ ಅದು ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಬಳಸಬೇಕು ಅನ್ನೋದು ಅಲ್ವಾ? ಇಲ್ಲಾಂದರೆ ಅದು ವೀಕ್ ಆಗುತ್ತೆ. ನೀವು ಅಲ್ಲಿ ಹೋದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ನಾವು ಓದೋದ್ರಲ್ಲಿ ಗೊತ್ತಾಗುತ್ತೆ ಅದು ಇರುತ್ತೆ ಅಂತ. ನಾವು ಅಲ್ಲಿ ಹೋದಾಗ ಅದು ರಿಯಲ್ ಫ್ಯಾಕ್ಟ್ ಅಂತ ಅಲ್ಲಿ ನಮ್ಗೆ ಗೊತ್ತಾಗುತ್ತಲ್ಲ, ಎಜ್ಜಿಸ್ದಲ್ಲಿ ಏನು ಅಂತ ಹೇಳ್ಬಿಟ್ಟು ತೋರಿಸ್ತಾರಲ್ಲ ನಮ್ಮಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಅದು ಗೊತ್ತಾಗುತ್ತೆ. ಅದು ಓಕೆ, ಅದೆಲ್ಲ ತಿಳ್ಕೊಳ್ಬೇಕು. ಯಾಕಂದರೆ ನಾವು ಓದಿದ ತಕ್ಷಣ ನಮಗೆಲ್ಲ ಗೊತ್ತಿದೆ ಅಂತ ಹೇಳೋಂಗಿಲ್ಲ. ಇವೆಲ್ಲ ಪ್ರಾಕ್ಟಿಕಲ್ ನೋಡಿದಾಗೆ ನಮ್ಗೆ ಗೊತ್ತಾಗೋದು. ಸ್ಟೀಲ್ ಆಗಲಿ, ಸಿಮೆಂಟು. ನಾನು ಟೈಲ್ಸ್ ಮ್ಯಾನುಫ್ಯಾಕ್ಚರ್ ಕೂಡ ಹೋಗಿದ್ದೀನಿ. ಇದು ಸಾಯಿಲಲ್ಲಿ, ಆ ಸಾಯಿಲ್ ಸಿಗೋದು ಅಲ್ಲಿ ಸಿಗುತ್ತೆ, ಅಲ್ಲಿ ಆ ಸಾಯಿಲಲ್ಲೇ ಅದು ಮಾಡ್ತಾರೆ. ಅದು ಬಟ್ ನಮ್ಮ ಸಾಯಿಲೆಲ್ಲ ಯೂಸ್ ಆಗಲ್ಲ. ಅಲ್ಲಿ ಅದೊಂಥರ ಪೇಸ್ಟ್ ಥರ ಇರುತ್ತೆ ಸಾಯಿಲ್. ಅದು ಈ ಥರ ಮುಟ್ಕೊಂಡಾಗ ಈ ಥರ ಪೇಸ್ಟ್ ಥರ ಇರುತ್ತೆ. ಕೆಲವು ಟೈಮ್ ಅದು ಒಂದು 5 ನಿಮಿಷ ಬಿಟ್ಟು ಗಮ್ ಥರ ಆಗುತ್ತೆ. ಅದು ಸಾಯಿಲ್ ಅದು ಆ ಥರ ಮಿಕ್ಸಿಂಗ್ ಮಾಡಿರ್ತಾರೆ ಅದನ್ನ. ಆ ಸಾಯಿಲ್ ಇರೋದು ಅದು ಮಿಕ್ಸಿಂಗ್ ಮಾಡೋ ಥರ ಇರುತ್ತೆ. ಅದು ಮುಟ್ಟಿದಾಗ ಆ ರಿಕ್ವೈರ್ಮೆಂಟ್ ಇರುತ್ತೆ. ನಮ್ಮದು ಆ ಥರ ಆಗಲ್ಲ. ನಮ್ಮದು ಬಿಡಿ ಸಾಯಿಲ್ ಆ ಥರ ಅಲ್ಲ, ಗಮ್ ಥರ ಪೇಸ್ಟ್ ಥರ ಆಗಲ್ಲ. ಅದು ಆಗೋದು ಅಲ್ಲಿನ ಸಾಯಿಲ್ ಆ ಥರ ಆಗುತ್ತೆ. ಓಕೆ, ಅದನ್ನ ಮತ್ತೆ ಹೆಂಗೆ ಮಿಷನ್ಗೆಲ್ಲ ಬಿಟ್ಟದು ಅದು ಹೀಟ್ ಮಾಡಿ ಪ್ರೊಸೆಸರ್ಲಿ ಹೋಗಿ 3 ಕಡೆ 4 ಕಡೆ ಹೋಗಿ ಮತ್ತೆ ಟೈಲ್ ಆಗಿ ಈಚೆ ಬರುತ್ತೆ. ಯಾವ ಪ್ರಿಂಟ್ ಹಾಕಿರ್ತೀವೋ ಆ ಶೈನ್ ಅದೆಲ್ಲ ಆಲ್ಮೋಸ್ಟ್ ಅಲ್ಲ ಹಂಗೆ ನಿಮ್ಗೆ ಏನು ನಮ್ದು ಪಿಕ್ಚರ್ ಕೊಟ್ಟಿದ್ರೆ ಪಿಕ್ಚರೇ ಈಚೆ ಬರುತ್ತೆ. ನೋಡಿ ಎಷ್ಟು ನಾಲೆಜ್ ಇರಬೇಕಾಗುತ್ತೆ ಅನ್ನೋದು. ವಿತಿನ್ 5 to 10 ಸೆಕೆಂಡಲ್ಲೇ ಡ್ರೈ ಆಗಿ ಈಚೆ ಬರುತ್ತೆ ಟೈಲ್. 5 to 10 ಸೆಕೆಂಡಲ್ಲಿ ಎತ್ಕೊಂಡೋಗಿ ಆಚೆ ಇಟ್ಕೊಂಬೋದು, ಜೋಡಿಸ್ಕೊಬೋದು. ಹೌದಾ? ಹೌದು, ಸಾಯಿಲ್ ಅಷ್ಟಿರುತ್ತೆ. ಅದು ಆಲ್ಮೋಸ್ಟ್ ಅಲ್ಲ ಬರ್ನಿಂಗ್ ಹೀಟಿಂಗ್ ಹೆಂಗಿರುತ್ತೆ ಅಂದರೆ ಅದೊಂದು ಆಲ್ಮೋಸ್ಟ್ ಅಲ್ಲ 200 ಸೆನ್ಸಿಯಸ್ಸಲ್ಲೇ ಅದು ಬರ್ನ್ ಆಗುತ್ತೆ. ಅದು ಸ್ಟೈಲ್ ಹೀಟಿಂಗ್ ಅದು ಬರ್ನ್ ಆದರೆ ಆ ಸೆಕೆಂಡ್ಸಲ್ಲಿ ಅದು ಡ್ರೈ ಆಗುತ್ತೆ. ಅಂದರೆ ಈ ಮಡಿಕೆ ಮಾಡೋ ಸಾಯಿಲ್ ಇರುತ್ತಲ್ಲ, ಮಡಿಕೆ ಮಾಡ್ತೀವಿ ಆ ಟೈಪ್ ಆಫ್, ಅದಕ್ಕಿಂತ ಚೆನ್ನಾಗಿರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಆ ಸಾಯಿಲ್ ನೋಡಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿದೆ ಅನಿಸುತ್ತೆ ಮೋಸ್ಟ್ಲಿ. ಇದು ಮಡಿಕೆ ಮಾಡೋದು ಅವರು ಹದ ಮಾಡಿ ಮಾಡ್ತಾರೆ. ಇದು ಮಿಷಿನಲ್ಲಿ ಮಾಡುವಂಥದ್ದು. ಮಿಷಿನಲ್ಲಿ ಫುಲ್ ರಬ್ಬಾಗಿ ಬರುತ್ತೆ. ಅದು ಫುಲ್ಲಿ ರಬ್ಬಾಗಿ ಸ್ವಂತ ಪೇಸ್ಟ್ ಥರ ಆಗ್ಬಿಡುತ್ತೆ. ಅದು ಏನು ಕೆಮಿಕಲ್ ಏನಿಲ್ಲ, ಮಿಕ್ಸಿಂಗ್ ಬಂದಾಗ ಕೆಮಿಕಲ್ ಹಾಕ್ಕೊಳ್ತಾರೆ ಅದಕ್ಕೆ. ಓಕೆ ಓಕೆ, ಅದು ಹಾರ್ಡ್ನೆಸ್ಗೆ, ಆ ಸ್ಟ್ರೆಂತ್ಗೆ ಅದೆಲ್ಲ ಕೆಮಿಕಲ್ ಮಿಕ್ಸ್ ಮಾಡ್ಕೊತಾರೆ. ಸೊ ನೋಡಿ, ನಿಮ್ಗೆ ಎಲ್ಲ ನಾಲೆಜ್ ಇರೋದ್ರಿಂದ ಎಲ್ಲಿ ಏನನ್ನ ಎಷ್ಟು ಹೇಗೆ ಬಳಕೆ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಒಂದು ಬಿಲ್ಡಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದಲ್ವಾ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಈಗ ಟೈಲ್ಸ್ ನಾನು ಗ್ರನೈಟ್ ಹಾಕ್ಸಿದ್ರೆ ಅದು ಕಲ್ಲು ನ್ಯಾಚುರಲ್, ಅದು ತಂಪಿರುತ್ತೆ, ಟೈಲ್ಸ್ ಹೀಟ್ ಇರುತ್ತೆ ಅನ್ನುವಂಥ ಏನೋ ಮಾತಿದೆ. ಇದು ಕರೆಕ್ಟ್ ಬಿಡು. ಟೈಲ್ಸ್ ಏನಾದರೆ ನಿಮ್ಗೆ ಹೇಳಿದ್ನಲ್ಲ, ಕೆಮಿಕಲ್ ಮಿಕ್ಸ್ ಆಗಿ ಬರುವಂಥದ್ದು. ಇದು ನ್ಯಾಚುರಲ್ ಸ್ಟೋನ್. ಓಕೆ, ಅದ್ರಲ್ಲಿ ಏನು ಮಾಡಲ್ಲ, ನ್ಯಾಚುರಲ್ ಸ್ಟೋನ್ಗೆ ಪಾಲಿಷ್ ಮಾಡ್ತಾರೆ ಅಷ್ಟೇ. ಅವರು ಹಿಂದ್ಗಡೆ ರಫ್ ಆಗಿರುತ್ತೆ, ಮೇಲ್ಗಡೆ ಪಾಲಿಷ್ ಮಾಡ್ಕೊಡ್ತಾರೆ. ಈ ಟೈಲ್ಸ್ ಅಂದರೆ ಕೆಮಿಕಲಿಂದ ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು. ಓಕೆ, ಅದೇ ನೀವು ಮಡಿಕೆ ನೋಡಿ, ಅದು ಕೆಮಿಕಲ್ ಇರೋದಿಲ್ಲ. ಹಾಗೆ ಮಾಡೋದ್ರಿಂದ ಅದು ನಿಮಗೆ ಕೂಲಾಗಿರುತ್ತೆ. ಈ ಟೈಲ್ ಆಗಿರೋದಿಲ್ಲ. ಬೇಸಿಗೆಯಲ್ಲಿ ಹೀಟ್ ಇರುತ್ತೆ, ಕೋಲ್ಡ್ ಕಾಲದಲ್ಲಿ ತಣ್ಣಗೆ ಬರುತ್ತೆ. ಅದು ತಕ್ಕಂಗೆ ಅದು ಕೆಮಿಕಲ್ ಮಾಡಿ ರೆಡಿ ಮಾಡಿ. ಅದೇ ಕಾಸ್ಟ್ ವೇರಿಯೇಷನ್ ಹಾಗೆ ಆಗೋದು. ಗ್ರಾನೈಟ್ ಜಾಸ್ತಿ, ಇದು ಕಡಿಮೆ. ನ್ಯಾಚುರಲ್ ಅಲ್ವಾ, ಕಾಸ್ಟ್ ಜಾಸ್ತಿ ಇರುತ್ತೆ ನಮಗೆ. ಇದು ಅಲ್ಲಿ ಗುಜರಾತಲ್ಲಿ ಇರೋ ಸಾಯಿಲ್ 50% ಸಾಯಿಲ್ ಇದೇ ಥರ ಇರುತ್ತೆ. ಟೈಲ್ಸ್ ಮ್ಯಾನುಫ್ಯಾಕ್ಚರ್ ಸಾಯಿಲಲ್ಲಿ ಇರೋದು. ಹೌದು, ಕೆಲವು ಏರಿಯಾ ಮಾತ್ರ. 50% ಸಾಯಲ್ಲು ಟೈಲ್ಸ್ಗೆ ಆಗುವಂಥ ಸಾಯಿಲೇ ಇರುತ್ತೆ ಅಲ್ಲಿ.
ಅಂದ್ರೆ ಇಲ್ಲಿ ಬಂಡೆಕಲ್ಗಳನ್ನ ಹೇಗೆ ಕ್ರಷರ್ ಎಲ್ಲ ಇಟ್ಟು ಅಲ್ಲಿ ಡಿಗ್ ಜಲ್ಲಿ ಮಾಡ್ತಾರಲ್ಲ ಅಲ್ಲಿ ಡಿಗ್ ಮಾಡಿ ಎತ್ಕೊಂತಾರೆ, ಇವ್ರ ಮೇಲೆ ಹೇಳಿದ್ರೆ ಹೊಡ್ಕೊಂಡು ಇದು ಮಾಡ್ತಾರೆ. ನೋಡಿ ನಮ್ಗೆ ಅದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಅದು ನಮ್ಗೆ ಐಡಿಯಾನೇ ಇರೋದಿಲ್ಲ. ಇಲ್ಲಿ ಕಲ್ಲು ಹೊಡಿಯೋದು ನೋಡಿರ್ತೀವಿ, ಅದರಲ್ಲಿ ಅಗ್ದು ಬಿಟ್ಟು ಟೈಲ್ಸ್ ಟೈಲ್ಸ್ ಇದು ಮಾಡ್ಕೊಂಡು ಸಾಯಿಲಲ್ಲಿ ಇದು ಮಾಡ್ಕೊಂಡು. ಎಸ್ ಎಸ್. ಮನೆ ಒಂದು ಕಟ್ಟಿ ಬಿಟ್ರಿ, ತುಂಬ ಚೆನ್ನಾಗಿರೋ ಮನೆ ರೆಡಿ ಆಯಿತು ಅಂತ ಅನ್ಕೊಳ್ಳಿ. ಮನೆ ರೆಡಿ ಆದಾಗ ಒಂದು ಸ್ವಲ್ಪ ದಿನ ಆದಮೇಲೆ ಬಿರುಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ರ್ಯಾಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರ್ಯಾಕ್ ಬರೋದು ನಾರ್ಮಲಾ ಅಥವಾ ಬಿಲ್ಡಿಂಗ್ ಸರಿ ಆಗಿಲ್ಲ ಅಂದರೆ ಕ್ರ್ಯಾಕ್ ಬರೋದಾ? ಅಲ್ಲ, ಅದು ಎರಡು ಥರನೂ ಆಗುತ್ತೆ ಮೇಡಮ್. ಅದು ಒಂದು ನಾವು ಹೇಳ್ದಂಗೆ ಆಗಾಗ ಮಧ್ಯೆ ಒಡೆದು ನಾವು ಮಾಡಿದಾಗ ಕ್ರ್ಯಾಕ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ. ಇನ್ನೊಂದು ಕ್ಯೂರಿಂಗ್ ಕಡಿಮೆ ಇದ್ದು ಮಾಡಿದಾಗ ಕೂಡ ಲೈಟ್ ಏರ್ ಕ್ರ್ಯಾಕ್ಸ್ ಬರುತ್ತೆ. ಇನ್ನೊಂದು ನ್ಯಾಚುರಲ್ ಆಗು ಬರುತ್ತೆ. ಅದು ಓಕೆ, ನ್ಯಾಚುರಲ್ ಆಗು ಬರುತ್ತೆ. ಅಂದರೆ ನಾವು ಆ ಸಾಯಲ್ ಇರ್ಬೋದು, ಸ್ಯಾಂಡ್ ಇರ್ಬೋದು, ನಮ್ಮ ಇದು ಅದೊಂದು ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಇಲ್ಲದೇ ಇದ್ದಾಗ ಕೂಡ ನ್ಯಾಚುರಲ್ ಆಗಿ ಬರೋ ಚಾನ್ಸಸ್ ಕೂಡ ಇರ್ತದೆ. ಓಕೆ, ಅದು ತುಂಬ ಬರಲ್ಲ, ಲೈಟಾಗಿರ್ತದೆ ಅದು. ಅದೇ ನಾವು ಒಡೆದು ಮಾಡ್ತಾ ಇದ್ದಾಗ ಏರ್ ಕ್ರ್ಯಾಕ್ಸ್ ಜಾಸ್ತಿ ಇರುತ್ತೆ. ಸೊ ಕ್ರ್ಯಾಕ್ ಇರುತ್ತೆ. ಹಂಗಿದ್ರೆ ಕ್ರ್ಯಾಕ್ ಇಲ್ದೇನೆ ನಾನು ಮನೆ ಮಾಡ್ಕೊಡ್ತೀನಿ ಅನ್ನೋದು ಹೇಳಕ್ಕಾಗುತ್ತೆ? ಆಗಲ್ಲ, ಲೈಟಾಗಿ ಬಂದೇ ಬರುತ್ತೆ. ನಾನು ಕಟ್ಟಿದ್ರು ಬರುತ್ತೆ, ನೀವು ಕಟ್ಟಿದ್ರು, ಎಲ್ಲರೂ ಯಾರು ಕಟ್ಟಿದ್ರು ಲೈಟಾಗಿ ಏರ್ ಕ್ರ್ಯಾಕ್ಸ್ ಅನ್ನೋದು ಇದ್ದಿರುತ್ತೆ. ಅದು ನೆಕ್ಸ್ಟ್ ಒಂದು ಪೈಂಟ್ ಹೊಡೆಯೋರ್ಗು ಅದು ಇರುತ್ತೆ. ಅಗೇನ್ ಪೈಂಟ್ ಹೊಡೆದಾಗ ಅವೆಲ್ಲ ಆಲ್ಮೋಸ್ಟ್ ಅಲ್ಲಿ 19% ಕವರ್ ಆಗಿಬಿಡುತ್ತೆ. ಹೌದು. ನೀವು ಪೇಂಟ್ ಅಂತ ಅಂದ್ರಿ, ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಟರ್ನ್ ಕೀ ಪ್ರಾಜೆಕ್ಟ್ ಅಲ್ಲಿ? ಮೇಡಮ್, ನಿಮಗೆ ಲೈಟ್ ಕೂಡ ಇರುತ್ತೆ ಅದರಲ್ಲಿ. ಲೈಟ್ ಕೂಡ ಹಾಕೊಟ್ಟಿರ್ತೀನಿ ನಾವು ಅದರಲ್ಲಿ. ಓಹೋ, ಯಾಕಂದ್ರೆ ಮನೆಗೆ ಬರಬೇಕಾದ್ರೆ ಅವರು ಕೀ ಕೊಟ್ಟಾಗ ಬೆಳಕಿರ್ಬೇಕಲ್ವಾ, ಲೈಟ್ ಕೂಡ ಫಿಕ್ಸ್ ಮಾಡ್ಕೊಟ್ಟಿರಿ. ಬಟ್ ನೀವು ಲೈಟ್ ಅಂತ ಹೇಳುವಾಗ ಕ್ಲೀನಿಂಗ್ ಕೂಡ ಮಾಡಿ ಎಲ್ಲ ಸೆಟ್ ಆಗಿ ನೀವೇನು ಮಾಡೋಷ್ಟೇ ಇರಲ್ಲ, ನೀವು ಜಸ್ಟ್ ಮನೆಗೆ ಎಂಟ್ರಿ ಆಗ್ಬೋದು ಅಷ್ಟೇ ನೀವು. ಸೊ ಗೃಹ ಪ್ರವೇಶದ ದಿನ ಬಂದ್ರೇನು ಆಯ್ತು ಕೀ ಕೊಡೋದು? ಅಲ್ಲ, ಗೃಹ ಪ್ರವೇಶ ಕೂಡ ಎಲ್ಲ ಎಂಟೈರ್ ಕ್ಲೀನ್ ಮಾಡ್ಕೊಟ್ಟಿರ್ತೀವಿ ನಾವು. ನೀವೇನು ಕ್ಲೀನ್ ಮಾಡೋಷ್ಟಿರಲ್ಲ. ಪೂಜೆ ರೂಮ್ ಬಂದು ಮಾಡಿರ್ತೀವಿ, ಒಂದು ಮಾತ್ರ ಹೇಳ್ತೀವಿ. ಯಾಕಂದರೆ ನಮ್ಮ ಹುಡುಗರೆಲ್ಲ ಮಾಡಿರ್ತಾರಲ್ಲ, ಸ್ವಲ್ಪ ಸ್ವಚ್ಛತೆಯಿಂದ ನೀವು ನೀಟಾಗಿ ಅದು ಮಾಡ್ಕೊಡಿ. ಪೂಜಾ ರೂಮ್ ಬಂದು ಮಾತ್ರ ಎಕ್ಸೆಪ್ಟ್ ಅವ್ರು ಬಿಡ್ತೀವಿ ಕ್ಲೀನ್ ಮಾಡ್ಕೊಡ್ಲಿಕ್ಕೆ. ನಿಮಗೆ ಇದೆಲ್ಲ ನಾವೇ ಕ್ಲೀನ್ ಮಾಡ್ಕೊಟ್ಟಿರ್ತೀವಿ. ಪ್ರತಿಯೊಂದು ಪಿನ್ ಟು ಪಿನ್ ನಾವು ಕ್ಲೀನ್ ಮಾಡಿರ್ತೀವಿ. ಸೊ ಅದು ಆಕ್ಚುಲಿ ಮನೆ ಕಟ್ಟಾದ್ಮೇಲೂ ಕ್ಲೀನಿಂಗೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಜೊತೆಗೆ ಪ್ಯಾಚ್ ವರ್ಕ್ ಎಲ್ಲ ಇರುತ್ತಲ್ಲ, ಏನಾದರೂ ಲೈಟ್ ಹಾಕಿದ್ರೆ ಅಲ್ಲಿ ಸ್ವಲ್ಪ ಕೆಲಸ, ಪೇಂಟ್ ಹೋಗಿರುತ್ತೆ, ಅದನ್ನು ವಾಪಸ್ ಕವರ್ ಮಾಡಬೇಕು, ಈ ಥರದ್ದು ಏನಾದರೂ ಇರುತ್ತಾ? ಇರುತ್ತೆ ಮೇಡಮ್. ಏನಂದರೆ ನಾವು ಗೃಹಪ್ರವೇಶ ಆದಮೇಲೆ ಒಂದು ಕೋಟ್ ಪೇಂಟಿಂಗ್ ಇಟ್ಕೊಂಡಿದ್ವಿ. ಯೂಶಲ್ ಆಗಿ ಗೃಹ ಪ್ರವೇಶ ಆದಮೇಲೆ ಒಂದು ಕೋಟ್ ಪೇಂಟಿಂಗ್ ಇಟ್ಕೊಂಡು, ಏನಕ್ಕಂದರೆ ಈ ಗೃಹಪ್ರವೇಶ ಮಾಡಿ ಎಲ್ಲ ಮುಟ್ಟಿರ್ತಾರೆ, ಇದು ಮಾಡ್ತಾರೆ, ತುಂಬ ಲೈಟ್ ಕಲರ್ ಪೇಂಟ್ಸ್ ಇರ್ತಲ್ಲ. ಕೆಲವು ಹೋಮ ಮಾಡಿದಾಗೆಲ್ಲ ಇದಾಗುತ್ತೆ, ಹೋಗಿರುತ್ತೆ, ಎಲ್ಲ ಬ್ಲ್ಯಾಕ್ನೆಸ್ ಬಂದಿರುತ್ತೆ. ಅದರಿಂದ ಮತ್ತೆ ಹೇಗೆ ನಾವು ಅದೇನು ಮಾಡ್ತೀವಿ, ಎಲ್ಲ ರಬ್ ಮಾಡಿಬಿಟ್ಟು ಈಗ ಒಂದು ಕೋಟ್ ಪೇಂಟ್ ಮಾಡಿಕೊಡ್ತೀವಿ. ಓಕೆ, ಅವಾಗ ಏನು ಇರೋದಿಲ್ಲ, ನೀಟಾಗಿರುತ್ತೆ. ಮನೆಗೆ ಬಂದಾಗ ಅವ್ರು ನೀಟಾಗಿರುತ್ತೆ. ಅದು ಇನ್ನೊಂದು ಆ್ಯಡ್ ಆನ್ ಬೆನಿಫಿಟ್ ಅವರಿಗಲ್ವಾ. ಆಮೇಲೆ ಕೂಡ ಒಂದು ಪೇಂಟ್ ಮಾಡೋದು ಅಂದರೆ, ಯಾಕಂದರೆ ಪೇಂಟ್ ಅಂದರೆ ಒಂದ್ಸಲ ಮಾಡಿ ಮುಗಿಸಿದ್ರೆ ಅಲ್ಲಿ ಮುಗೀತು ಅನ್ನೋದು. ಬಟ್ ಇದು ನೆಕ್ಸ್ಟ್ ಮತ್ತೆ 5 years ಅವ್ರಿಗೆ ಬೇಕಾಗಿರಲ್ಲ ಪೇಂಟ್. ಇದು ಎಷ್ಟು ಆಕ್ಚುಲಿ ನನ್ನ ನೆಕ್ಸ್ಟ್ ಅದೇ ಇತ್ತು ಕೇಳೋದಕ್ಕೆ ನಿಮಗೆ. ಅದು ಎಷ್ಟು ವರ್ಷಗಳ ತನಕ ಬರುತ್ತೆ? 5 ವರ್ಷ ಬರುತ್ತೆ ಮೇಡಮ್, ಚೆನ್ನಾಗಿ. 5 ವರ್ಷ. ನಾವು ರಾಯಲ್ ಅಲ್ಲಿ ಹೊಡೆದ್ಬಿಟ್ಟು 7 to 8 years ಬೇಕಾಗಿರಲ್ಲ ಪೇಂಟಿಂಗ್. ಓಕೆ, ರಾಯಲ್ ಪೇಂಟ್ ಅಂತ ಬರುತ್ತೆ. ನಾವು ಒನ್ಸ್ ಅಪ್ಲೈ ಮಾಡಿದ್ವಿ ಒಂದು 7 to 8 years ಏನು ಅವಶ್ಯಕತೆ ಇರೋದಿಲ್ಲ. ನಾನು ಆಲ್ಮೋಸ್ಟ್ ಈಗ ಮಾಡೋ ಬಿಲ್ಡಿಂಗ್ಸ್ ಎಲ್ಲ 99% ಎಲ್ಲ ರಾಯಲ್ ಪೇಂಟೇ ಮಾಡ್ತಾ ಇದ್ದೀನಿ ಮೇಡಮ್. ಯಾಕಂದರೆ ಲಾಂಗ್ ಟರ್ಮ್ ಅನ್ನೋ ಉದ್ದೇಶ ಇಟ್ಕೊಳ್ಳೋದು ಮಾಡಿಸ್ತಾ ಇದ್ದೀನಿ. 5 to 3 ನಂತ ಡಿಫ್ರೆನ್ಸ್ ಎಲ್ಲ ಇತ್ತು. ಆಲ್ಮೋಸ್ಟ್ ಅಲ್ಲಿ 4 to 5 yearsಗೆ ಮಾಡಬೇಕಾಗುತ್ತೆ. ಅದಾದ 8 to 10 yearsವರೆಗೂ ಇರುತ್ತೆ. 8 to 10 years ಇರುತ್ತೆ. ಅದು ನಮಗೆ ಆಲ್ಮೋಸ್ಟ್ ಅಲ್ಲಿ 7 to 8 years ಅವ್ರು ಇದು ಕೊಡ್ತಾರೆ. ಒಂದು 2 years ಬರುತ್ತೆ. ಆಮೇಲೆ ಏನಾಗುತ್ತೆ, ಪೇಂಟ್ ಶೇಡ್ ಡಲ್ ಆಗುತ್ತೆ ಅಷ್ಟೇ. ನಿಮಗೆ ಅಂತ ಏನು ಎಫೆಕ್ಟಿವ್ ಗೊತ್ತಲ್ಲ, ಡಲ್ ಆಗುತ್ತೆ. ಅಂದರೆ ಈಗ ಏನು ಹೇಳ್ತೀರಾ, ಅಲ್ಲಿ ಏನಾದರೂ ಕಲೆ ಆಗಿದ್ರೆ ಆ ಥರ ಆಗಿದ್ರೆ ಮಾತ್ರ? ಆ ಥರ ಇರೋದಿಲ್ಲ ನಿಮಗೆ, ಆ ಥರ ಆಗೋದಿಲ್ಲ. ನಿಮ್ಗೆ ಏನಾಗುತ್ತೆ, ಬಿಸಿಲು ಜಾಸ್ತಿ ಆದಾಗ ಏನಾದರೆ ಲೈಟಾಗಿ ರಾಯಲ್ ಪೇಂಟ್ ಎಲ್ಲ ಡಲ್ ಆಗೋದಿಲ್ಲ. 90% ಡಲ್ ಆಗುತ್ತೆ. 10% ನಿಮಗೆ ನಮಗೆ ಗೊತ್ತಾಗುತ್ತೆ ಅದು ಡಲ್ ಆಗಿದೆ ಅಂತ. ಅಲ್ಲ, ಯೂಶಲಿ ಬಿಲ್ಡಿಂಗ್ ಮೇಂಟೈನ್ ಆಗಬೇಕು ಅಂತ ಹೇಳಿದ್ರೆ ರಾಯಲ್ ಹೊಡೆದಾಗ 7 to 8 years ಒಂದು ಪೇಂಟಿಂಗ್ ಅಪ್ಲೈ ಮಾಡಲೇಬೇಕು ನಾವು. ಬಿಲ್ಡಿಂಗ್ ಕ್ವಾಲಿಟಿ ಆಗಿರುತ್ತೆ, ಡ್ಯೂರಬಿಲಿಟಿ ಇರುತ್ತೆ, ಅಲ್ಲಿ ಲೀಕೇಜಸ್ ಅಬ್ಸರ್ವೇಷನ್ ಇರೋದಿಲ್ಲ. ಮಳೆ ಬಿದ್ದಾಗ ಅಬ್ಸರ್ವೇಷನ್ ಇರೋದಿಲ್ಲ ಒಳಗಡೆಗೆ. ಅದೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರೆ ಆಲ್ಮೋಸ್ಟ್ ಅಲ್ಲಿ 100 ವರ್ಷ ಅಂತೀವಲ್ಲ, ಆ ಥರ ಬರುತ್ತೆ ಬಿಲ್ಡಿಂಗ್ ಅದು. ಈಗ ಒಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇರುತ್ತೆ, ಮಿರರ್ ಆಗಿರಲಿ ಅಥವಾ ಕೆಲವು ಡೆಕೋರೇಟಿವ್ ಲೈಟ್ಸ್ಗಳಾಗಿರಲಿ, ಅದೆಲ್ಲ ಬೇಕಿರುತ್ತೆ, ಚೆನ್ನಾಗಿ ಕಾಣಬೇಕು ಅಂತ ಇರುತ್ತೆ. ಅದು ಕೂಡ ಇದರಲ್ಲೇ ಪ್ರೊವೈಡ್ ಆಗುತ್ತೆ ಅಥವಾ ಅದು ಅವ್ರು ಸಪ್ರೇಟ್? ಅದು ಸಪ್ರೇಟಾಗಿ ಕೊಟ್ಬಿಡ್ತೀವಿ ನಾವು. ಯಾಕಂದರೆ ಅವ್ರು ಚಾಯ್ಸ್ ಮಾಡ್ಕೊಂಡು ಬಂದುಕೊಟ್ರೆ ನಾವು ಫಿಕ್ಸ್ ಮಾಡ್ಕೊಡ್ತೀವಿ ಅದನ್ನ. ಓಕೆ, ನಮ್ಮದ್ರಲ್ಲಿ ಫಿಕ್ಸ್. ಯಾಕಂದರೆ ಚಾಯ್ಸ್ ಎಲ್ಲ ಅವ್ರದ್ದಿರುತ್ತೆ ಅದೆಲ್ಲ. ಅದು ಈಗಿರಲ್ಲ, ಮನೆಗೆ ಬಂದ ಮೇಲೆ ಅವರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದು ಡೆಕೋರೇಟಿವ್ ನಮ್ಗೆ ಏನು ಬೇಕು, ಎಲ್ಲೇನು ಬೇಕು ಅಂತ ಹೇಳಿ. ಆಗ ನಾವು ಜೊತೆಲಿ ಹೋಗ್ತೀವಿ. ಅವ್ರಿಗೆ ಯಾವ ಥರ ಸೆಲೆಕ್ಟ್ ಬೇಕೋ ಸೆಲೆಕ್ಟ್ ಮಾಡಿ, ಕೆಲವರು ಚೆನ್ನಾಗಿದೆ ಅಂತ ಹೇಳಿ ಬ್ರ್ಯಾಂಡ್ ಈ ಥರ ಬ್ರ್ಯಾಂಡ್ ಬೇಡ, ಈ ಥರ ಬ್ರ್ಯಾಂಡ್ಗೆ ಹೋಗಿ ಅಂತೀವಿ. ಸೆಲೆಕ್ಷನ್ ಮಾಡಿ ನಾವು ಕೊಟ್ಟು ನಮ್ಮ ಎಲೆಕ್ಟ್ರಿಕಲ್ ಕಡೆಯಿಂದ ಫಿಟ್ ಮಾಡ್ಕೊಡ್ತೀವಿ ಅವೆಲ್ಲ. ಎಸ್.
ಈಗ ದುಡಿಯೋ ಪ್ರತಿಯೊಂದು ಪೈಸೆನೂ ಹಾಗೆ ಕೂಡಿಟ್ಟು ಒಂದು ಮನೆ ಕಟ್ಟಬೇಕು ಅಂತ ಆಸೆ ಪಟ್ಟಿರ್ತಾರೆ. ಇಂಥ ಆಸೆ ಪಟ್ಟಿರುವಂಥವ್ರು ಏನೊಂದು ಈ ಥರ ಒಂದು ರೂಲ್ಸ್ ಫಾಲೋ ಮಾಡಬೇಕು ಅಂತ ಅಂದರೆ ಅವರು ಮನೆ ಕಟ್ಟೋಕೆ ರೆಡಿ ಆಗಿರ್ತಾರಲ್ವ, ಅವ್ರು ಹೇಗೆ ಪ್ರಿಪೇರ್ ಆಗಿದ್ರೆ ಚಂದ ಅಂತ. ಅಂದರೆ ಚೇಂಜಸ್ ಆಗುತ್ತೆ, ಏನಾಗುತ್ತೆ ಅಂದರೆ ಗೃಹ ಪ್ರವೇಶಕ್ಕೆ ಬಂದವರೇ ಈ ಗೋಡೆ ಸ್ವಲ್ಪ ಆ ಕಡೆ ಇರಬೇಕಿತ್ತು, ಇದೊಂದು ಸ್ವಲ್ಪ ಈ ಕಡೆ ಇರಬೇಕಿತ್ತು, ಪೂಜಾ ರೂಮ್ ಇದರಿಂದ ಆಚೆ ಕಡೆ ಇರಬೇಕಿತ್ತು, ಇಂಥದ್ದೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಗೃಹ ಪ್ರವೇಶ ಮುಗಿದ ಮೇಲೂ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಒಂದು ಮನೆ ಕಟ್ಟೋರು ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಿರಬೇಕು? ಫಸ್ಟೇ ಹೇಳ್ತೀನಿ ನಾವು ಅವ್ರಿಗೆ, ಸರ್ ನೀವೆಲ್ಲ ನೋಡ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಹೆಂಗಿರುತ್ತೋ ಅದನ್ನೇ ಚಾಯ್ಸ್ ಮಾಡಿ, ಇನ್ನೊಬ್ರು ಹೇಳಿದ್ದು ನೀವು ಕೇಳಬೇಡಿ. ಇದು ಒಂದು ಸಾರಿ ಅಲ್ಲ 4 ಸಾರಿ ಬೇಕಾ ಚೇಂಜ್ ಮಾಡೋಣ, ಬೇರೆ ಹೇಳೋದು ಬೇಡ. ನಿಮ್ಮ ಮನಸ್ಸಿಗೆ ಹೆಂಗೆ ಬೇಕೋ ಹಂಗೆ. ನೀವು ಕನ್ಸರ್ನ್ ಮನೆ ಅಂತಿರಲ್ಲ, ಇದ್ರ ಪ್ರಕಾರ ನೀವು ಯಾವ್ದು ಬೇಕೋ ಚಾಯ್ಸ್ ಮಾಡಿ, ಅದ್ರ ಪ್ರಕಾರ ಮಾಡೋಣ. ಈಗ ನಾನು ಬೇರೆ ಕಡೆ ಹೋದಾಗ ನಾನು ಚೇಂಜಸ್ ಹೇಳ್ತೀನಿ, ಯಾರೋ ಕಟ್ಟಿರ್ಬೋದು, ನಾನು ಹೇಳ್ಬೋದು ಸರ್ ಇದು ಇದ್ದಿರಿ ಚೆನ್ನಾಗಿರ್ತದೆ ಅಂದರೆ ನನ್ನ ಮನಸ್ಸಿಗೆ ಹಂಗೆ ಅನ್ನಿಸ್ತು ಹೇಳ್ತಾ ಇದ್ದೀನಿ. ಬೇರೆಯವ್ರ ಮನಸ್ಸಿಗೆ ಹಂಗೆ ಅನಿಸುತ್ತೆ ಅವ್ರು ಹೇಳ್ತಾರೆ. ನಿಮ್ಮ ಮನಸ್ಸಿಗೆ ಏನು ಬೇಕೋ ಅದನ್ನ ಚಾಯ್ಸ್ ಮಾಡಿ. ಯಾಕಂದರೆ 1 ಅಲ್ಲ 4 ಮಾಡಿರ್ತೀವಿ ನಾವು, ಯಾವ್ದು ಬೇಕೋ ಅದೇ ಮಾಡಿ ಚಾಯ್ಸ್, ಅದನ್ನೇ ಮಾಡ್ಕೊಂಡು ಹೋಗೋಣ. ಬಂದವರು ಒಂದೊಂದು ಹೇಳ್ತಾರೆ, ಅದು ಕಾಮನ್, ಅದು ಅದಕ್ಕೆ ನೀವು ಇದಾಗಬೇಡಿ. ನಿಮ್ಮ ಮೈಂಡ್ ಏನು ಫಿಕ್ಸ್ ಆಗಿ ನೀವು ಮನೆ ಕಟ್ಟೋದ್ರಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಮತ್ತು ಅವ್ರು ಸ್ಟ್ರಾಂಗ್ ಆಗೋ ರೀಸನೇ ಇದೇ ಇರುತ್ತೆ ಅನ್ಸುತ್ತೆ ಮೇ ಬಿ. ಇದು ಬಿಟ್ಟರೆ ಮತ್ತೆ ಅವ್ರ ಮನೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನೀವು ಯಾವಕ್ಕೂ ಇನ್ನೊಬ್ರು ಹೇಳಿದ್ದು ಕೇಳ್ತಾ ಹೋಗ್ತೋ, ಡ್ರಾಯಿಂಗು ಚೇಂಜ್ ಮಾಡೋಕ್ಕಾಗಲ್ಲ, ಇರೋದ್ರಲ್ಲಿ ಇದು ಮಾಡ್ಕೊಂಡು ಹೋಗಬೇಕು. ಅದು ನಾವೇನೋ ಮಾಡಬೇಕು ಅಂದ್ರೆ ಅದೇನೋ ಆಗಿರುತ್ತೆ ಅಲ್ಲಿ. ಅದನ್ನ ನನಗೆ ಗೊತ್ತಿದ್ದಂಗೆ ನಾವು ಮಾಡೋದ್ರಲ್ಲಿ 99% ಯಾರು ಚೇಂಜಸ್ ಮಾಡಲ್ಲ. ನಮ್ಮ ಸಜೆಷನ್ ಕೇಳ್ತಾರೆ, ಇದು ನನಗೆ ಅನಿಸ್ತಾ ಇದೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಅವು ನಾವು ಸಜೆಷನ್ ಕೊಡ್ತೀವಿ, ಇದು ಮಾಡಿದ್ರೆ ಈ ಥರ ಇರುತ್ತೆ, ಅದು ಮಾಡಿದ್ರೆ ಹಿಂಗಿರುತ್ತೆ ಅಂತ. ಯಾಕಂದರೆ 3D ನೋಡಿದಾಗ ಅವ್ರು ಮುಂಚೆನೇ ಗೊತ್ತಿರುತ್ತೆ. ಆವಾಗ 3D ಒಂದು ಸಾರಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಅಲ್ಲಿ. ಆ 3D ಮೊಬೈಲ್ ಇರುತ್ತೆ, ನಾವು ಅವ್ರಿಗೆ ತೋರಿಸಿ ನೋಡಿ ಹಿಂಗೆ ಕೊಟ್ಟಾಗ ಹಿಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಆಗ 99% ಚೇಂಜಸ್ ಆಗೋದಿಲ್ಲ. ಈ 90% ನಾವೇನು ಮಾಡ್ತೀವಿ, ಈ ಕಿಚನ್ ಆಗಲಿ, ಸ್ಟೋರ್ ಆಗಲಿ, ಈ ಡೈನಿಂಗ್ ಐಟ್ ಎಲ್ಲ ಮೇಡಮ್ ಅವ್ರ ಲೇಡೀಸ್ ಇರ್ತಾರೆ, ಅವ್ರ ಕಡೆಯಿಂದ ನಾವು ಇದು ಮಾಡ್ತೀವಿ. ನಿಮ್ಗೆ ಯಾವ ಥರ ಬೇಕು, ಯಾಕಂದರೆ ಅದೆಲ್ಲ ಅವರು ಯೂಟಿಲೈಸ್ ಮಾಡೋದ್ರಿಂದ ನಿಮ್ಗೆ ಯಾವ ಥರ ಬೇಕು, ಯುಟಿಲಿಟಿ ಏನು ಬೇಕು, ಶಿಂಕ್ ಎಲ್ಲಿ ಬೇಕು, ಇದೆಲ್ಲ ಅವ್ರ ಕಡೆಯಿಂದನೇ ತೊಗೊತಿರ್ತೀವಿ. ಆ 3Dನೂ ಅದೇ ಥರ ಬಂದಿರುತ್ತೆ. ಅದನ್ನು ಮತ್ತೆ ಚೇಂಜ್ ಮಾಡಬೇಕು ಅನಿಸಲ್ಲ. ನಿಜ. ಬಟ್ ಎವಿ ಕನ್ಸ್ಟ್ರಕ್ಷನ್ ಸ್ಪೆಷಲ್ ಆಗಿರೋದೇ ಸ್ಪೇಸ್ ಯುಟಿಲಿಟಿಗೆ. ಅಂದರೆ ಎಲ್ಲೂ ಸ್ಪೇಸ್ ಹಾಳಾಗಬಾರ್ದು, ವೇಸ್ಟ್ ಆಗಬಾರ್ದು. ಮುಖ್ಯ ಇನ್ನೊಂದು ನಂಗೆ ವಿಶೇಷ ಅನಿಸಿದ್ದು, ಗೋಡೆಗಳು ಬಂದು ಅದನ್ನು ಸ್ಪೇಸನ್ನು ಹಾಳು ಮಾಡಬಾರ್ದು ಅಂತ. ಇದು ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ಆ್ಯಕ್ಚುಲಿ, ಅದು ಯಾಕೆ ವಿಶೇಷ ಅಂತ? ಅಂದರೆ ನಾವು ವುಡ್ ವರ್ಕ್ ಮಾಡಬೇಕಾದ್ರೆ ಹೇಳ್ತೀವಿ ನೋಡಿ, ಇಲ್ಲಿ ವುಡ್ ಬಂದಾಗ ನಿಮಗೆ ಗೋಡೆ ಅವಶ್ಯಕತೆ ಇಲ್ಲ ಮೇಡಮ್, ವುಡ್ಡಲ್ಲೇ ತೊಗೊಂಡ್ರೆ ಸಾಕು. ಗೋಡೆ ಅಂದರೆ 9 ಇಂಚ್ ಹೋಗುತ್ತೆ, ನಮ್ಮದು ಬರೀ ವುಡ್ ಆದರೆ 2 ಇಂಚ್, ಮ್ಯಾಕ್ಸಿಮಮ್ 2 ಇಂಚು, 7 ಇಂಚ್ ಸೇವ್ ಆಗುತ್ತೆ ನಿಮಗೆ. ಅವಾಗೇನಂದ್ರೆ ಡೆತ್ ಕಡಿಮೆ ಆಗುತ್ತೆ ನಿಮಗೆ ಕಾಟ್ ಒಂದು 7 ಇಂಚಸ್ ಗ್ಯಾಪ್ ಸಿಗುತ್ತೆ ಅಲ್ಲಿ, ನಿಮಗೆ ಓಡ್ಲಿಕ್ಕೆ ಸ್ಪೇಸ್ ಸಿಗುತ್ತೆ. ಈ ಥರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತೀನಿ ನಾವು. ಓಕೆ, ಅವಾಗೇನಾಗುತ್ತೋ ಎಲ್ಲಿ ಸ್ಪೇಸ್ ಸಿಗುತ್ತೋ ಅಲ್ಲ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡೋಕ್ಕೆ ನಮಗೆ ಚಾನ್ಸ್ ಸಿಗುತ್ತೆ. ಅದು ಒಂದು ಗ್ರೀನ್ ಸಿಗ್ನಲ್ ಕೊಡ್ತು ಅಂದರೆ ಎಲ್ಲಾದರೂ ಆ ಥರ ಮಾಡ್ಕೊಂಡು ಹೋಗೋದಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ. 9 ಇಂಚು 1.5 ಇಂಚು. ಹೌದು, ಒಂದು ಪ್ಲೇಸಲ್ಲಿ 7.5 ಇಂಚು ಅಂದರೆ ಒಂದು ಸ್ಮಾಲ್ ಕಂಜೆಸ್ಟೆಡ್ ಏರಿಯಾ 7.5 ಇಂಚು ಒಂದು ದೊಡ್ಡದೇ ಅಂದ್ಕೊಳ್ಬೇಕು ನಾವು ಅಲ್ಲಿ, ಆ ಜಾಗಕ್ಕೆ ಮಾತ್ರ. ಆ ಥರ ಒಂದೊಂದರಲ್ಲೂ ಮಾಡ್ಕೊಂಡಾಗ ಅದು ತುಂಬ ನಮಗೆ ತುಂಬ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ ನಮ್ಗೆ ಅವಾಗ. ಬಟ್ ಇದು ಇಷ್ಟೆಲ್ಲ ಪ್ಲ್ಯಾನ್ ವಾಸ್ತು ಪ್ರಕಾರ ಆಗುತ್ತಾ? ಖಂಡಿತ ಮೇಡಮ್, ಪ್ರತಿಯೊಂದು ವಾಸ್ತು ಪ್ರಕಾರ ನಾವು ಮಾಡೋದು. ವಾಸ್ತುಗಿರೋದು ಡ್ರಾಯಿಂಗೇ ಮಾಡೋದಿಲ್ಲ ನಾವು ಮಾಡಬೇಕಾದ್ರೂ ಹೇಳ್ಬೇಕಾದ್ರೆ ಹೇಳ್ತೀವಿ. ಅವ್ರು ಸಪೋಸ್ ಏನೋ ಕೇಳಿದ್ರೆ ನಾವು ಹೇಳ್ತೀವಿ, ಇಲ್ಲ ಸರ್ ಇದು ವಾಸ್ತು ಪ್ರಕಾರ ಬರೋದಿಲ್ಲ ಅಂತ ಹೇಳ್ಬಿಟ್ಟೆ ಕೆಲಸ ಮಾಡ್ತೀವಿ ಅಲ್ಲಿ. ಸಪೋಸ್ ಚೇಂಜಸ್ ಮಾಡೋಕ್ಕೆ ಬಂದಾಗ ಇದು ವಾಸ್ತು ಪ್ರಕಾರ ಬರೋದಿಲ್ಲ, ನೀವು ಎಸ್ ಅಂದರೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಆ ಥರ ಕೇಸಸ್ ಇದೆಯಾ? ಎಸ್ ಅಂದು ಬೇರೆ ರೀತಿ ಮಾಡಿಸಿರೋದು ಸುಮಾರು ತುಂಬ ಕಡಿಮೆನೇ ಮಾಡಿದ್ದೀವಿ ಆ ಥರ. ಇಲ್ಲ ಪರವಾಗಿಲ್ಲ, ನಮಗಿದು ಕಂಫರ್ಟಬಲ್ ಇಲ್ಲ, ಇದು ಮಾಡಿಕೊಟ್ಬಿಡಿ ದಯವಿಟ್ಟು ಅಂದಾಗ ಸುಮಾರು ಕಡಿಮೆ ಅದು. ಆ ಥರ ಮಾಡಿದ್ದೀವಿ, ಒಂದು 3-4 ಬಿಲ್ಡಿಂಗಲ್ಲಿ ಮಾಡಿದ್ದೀವಿ ನಾವು ಆ ಥರ. ಹಾಂ, ಇವನ್ನು ಅದರ್ ಕಮ್ಯುನಿಟಿ ಅವರು ಕೂಡ 2 crore ಖರ್ಚು ಮಾಡಿ ವಾಸ್ತು ಮಾಡಿದ್ದಾರೆ. ಹೌದಾ? ಅಷ್ಟು ಬಿಲೀವ್ ಮಾಡ್ತಾರೆ ಹಂಗಿದ್ರೆ? ವಾಸ್ತು ಬೇಕು ಅಂತಾರೆ. 2 crores ಖರ್ಚು ಮಾಡಿದ್ದಾರೆ, 2 years ಕೆಲಸ ಮಾಡಿದೆ ಅಲ್ಲಿ. ಹೌದಾ? ವಾಸ್ತು ಪ್ರಕಾರನೇ ಬೇಕು. ಬಟ್ ಈಗ ಡಿಸೈನ್ಸ್ ಎಲ್ಲನೂ ಬೇರೆ 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 ಡಿಸೈನ್ಸ್ ಇರುತ್ತೆ. ಈಗ ಒಂದು ಡೂಪ್ಲೆಕ್ಸ್ ಹೌಸ್ ಅಂತ ಅಂದ್ಕೊಳ್ಳಿ, ಅದು ಸೇಮ್ ಇಲ್ಲೇ ರೂಮ್ ಬರುತ್ತೆ, ಇಲ್ಲೇ ಹಾಲ್, ಇಲ್ಲೇ ಹಿಂಗೆ ಕಿಚನ್ ಬರುತ್ತೆ ಅಂತ ಡಿಸೈನ್ ಇರುತ್ತೆ. ಯಾಕಂದರೆ ಕೆಲವು ಕಡೆ ನಾನು ಹೋದಾಗ ಒಂದೊಂದು ಏರಿಯಾ, ಬೆಂಗಳೂರಲ್ಲ ಬೇರೆ ಏನಾದರೂ ಪ್ಲೇಸಸ್ ಹೋದಾಗ ಅಲ್ಲಿ ಯಾವ ಮನೆಗೆ ಹೋದರೂ ಒಂದೇ ಥರ ಅನಿಸುತ್ತೆ. ಈ ಮನೆಯೂ ಅದೇ ಥರ, ಈ ಮನೆಯೂ ಅದೇ ಥರ, ಇದು ಇಲ್ಲಿ ಅದೇ ಸೇಮ್ ಮನೆ ಅಂತ ಅನಿಸುತ್ತೆ. ಸೊ ಹಾಗೆ ಆಗುತ್ತಾ ಅದು ವಾಸ್ತು ಪ್ರಕಾರ ಹೋದಾಗ ಆಗುತ್ತಾ ಅಥವಾ ಹಾಗೆ ಇರುತ್ತಾ ಅದು? ಏನಾಗುತ್ತೆ ಅಂದರೆ, ಈಗ ನಾವೊಂದು ಸೈಟು
ಡೈರೆಕ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೆಸ್ಟಿಗಿರುತ್ತೆ, ಒಂದು ಈಸ್ಟಿಗಿರುತ್ತೆ, ಒಂದು ನಾರ್ತ್ಗಿರುತ್ತೆ, ಒಂದು ವೆಸ್ಟಿಗಿದ್ದ ಸೌತ್ಗಿರುತ್ತೆ. ಹಾಗಾದಾಗ ನಾವು ಚೇಂಜಸ್ ಮಾಡಬೇಕಾಗುತ್ತೆ. ಈಗ ನೀವು ಒಂದು ರೋಡಲ್ಲಿ ಹೋದಾಗ ಒಂದು ನಾರ್ತ್ ರೋಡ್ಗೆ ಅಂದ್ಕೊಳ್ಳಿ, ಆ ರೋಡ್ ಹೋದಾಗ ನೀವು ಹೇಳೋದು ಕರೆಕ್ಟೇ, ಮೈಂಡ್ ಡೋರ್ಸ್ ಎಲ್ಲ ಒಂದೇ ಕಡೆನೇ ಇರುತ್ತೆ. ಅದೇ ನಾವು ಬ್ಯಾಕ್ ಸೈಡ್ಗೆ ರೋಡ್ಗೆ ಹೋಗಿ ಚೇಂಜಸ್ ಇರುತ್ತೆ ನಮಗೆ, ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಇರುತ್ತೆ. ಆ ಪೂಜೆ ರೂಮ್ ಆಪೋಸಿಷನ್ ಡೈರೆಕ್ಟ್ ಇರುತ್ತೆ, ಕಿಚನ್ ಆಪೋಸಿಷನ್ ಡೈರೆಕ್ಷನ್ಸ್ ಇರುತ್ತೆ. ಆ ಒಂದು ಲೈನಲ್ಲಿ ನೋಡಿದಾಗ ನಿಮಗೆ ಆ ಥರ ಕಾಣಿಸುತ್ತೆ. ಅದು ಆ ವಾಸ್ತು ಪ್ರಕಾರ ಮಾಡಬೇಕು, ಆ ಥರ ಮಾಡಲೇಬೇಕು ನಾವು. ಡೈರೆಕ್ಷನ್ ತಕ್ಕಂಗೆ ವಾಸ್ತು ತೊಗೊಂಡು ಮಾಡ್ಕೊಂಬರ್ಬೇಕು. ಈಗ ಗೃಹ ಪ್ರವೇಶಕ್ಕೆಲ್ಲ ಡೇಟ್ ಫಿಕ್ಸ್ ಮಾಡಿರ್ತಾರೆ. ಬಟ್ ಈಗ AV ಕನ್ಸ್ಟ್ರಕ್ಷನಲ್ಲಿ ಎಷ್ಟು ದಿನಗಳಿಗಿಂತ ಮುಂಚಿತವಾಗಿ ಅವರೊಂದು ಸೇಫ್ಟಿ ಮಾರ್ಜಿನ್ ಇಟ್ಕೋಬೇಕಾಗುತ್ತೆ. ಈಗ ನೀವು ಹೇಳಿರ್ತೀರ 1 ವರ್ಷಕ್ಕೆ ನಾನು ಕೆಲಸ ಕಂಪ್ಲೀಟ್ ಮಾಡಿ ಮುಗಿಸ್ತೀನಿ ಅಂತ. ಇವರು 1 ವರ್ಷ ಕಳೆದು ನೆಕ್ಸ್ಟ್ ತಿಂಗಳೇ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅದು ಕೆಲಸ ಆ ಟೈಮಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಥವಾ ಅವ್ರು ಎಷ್ಟು ಸೇಫ್ಟಿ ಮಾರ್ಜಿನನ್ನು ಇಟ್ಕೋಬೇಕಾಗುತ್ತೆ? 3 to 4 months ಬಿಫೋರೇ ನಾನು ಸ್ಟಾರ್ಟ್ ಮಾಡ್ತೀನಿ ಅವ್ರ ಹತ್ರ ಕೇಳಲಿಕ್ಕೆ. ಸರ್ ನೀವು ಯಾವತ್ತು ಗ್ರೂಪ್ ಪೈಸೆ ಫಿಕ್ಸ್ ಮಾಡ್ತಾಯಿದ್ದೀರಾ, ಯಾವತ್ತು ಒಳ್ಳೆ ದಿನ ಅಂತ ಕೇಳಿದ್ದೀರಾ, ನೀವು ಅದು ಫಿಕ್ಸ್ ಮಾಡಿ ಅಂತ ಹೇಳ್ತೀನಿ. 3 to 4 months ಬಿಫೋರ್ ನಾನು ಅವ್ರಿಗೆ ಸ್ಟಾರ್ಟ್ ಮಾಡ್ತೀನಿ. ಸರ್ ನೀವು ಯಾವತ್ತು ಡೇಟ್ ಫಿಕ್ಸ್ ಆಗುತ್ತೋ ಅದನ್ನ ನೀವು ಫಿಕ್ಸ್ ಮಾಡಿಕೊಡಿ. ಹಾಗೇನು ಮಾಡ್ತೀನಿ, ಕೆಲಸ ಏನಿರ್ತೋ ಅದು ನೋಡಿಕೊಂಡು ಅದು ತಕ್ಕಂಗೆ ನಾನು ಲೇಬರ್ಸ್ನ ಮೇಂಟೈನ್ ಮಾಡಿಕೊಂಡು ಅದು ತಕ್ಕಂಗೆ ನಾನು ಪ್ರಾಡಕ್ಟ್ ವರ್ಕ್ನ ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ತೀನಿ. ಸ್ಪೀಡ್ ಮಾಡ್ತೀರಾ? ಬಟ್ ನೀವು ಲೇಬರದ್ದು ಹೇಳಿದ್ರಿ, ತುಂಬ ಈಗ ಲೇಬರನ್ನು ನಂಬ್ಕೊಂಡು ಹೇಗೆ ಕೆಲಸ ಮಾಡ್ತೀರಾ ಅಂತ ನಂಬಕ್ಕಾಗಲ್ಲ. ಅವರೊಂದಿನ ಸೀದಾ ಊರಿಗೆ ಹೋಗ್ಬೋದು ಅಥವಾ ಲೇಬರ್ ಸಿಗದೇ ಇರಬಹುದು. ಅದೆಲ್ಲ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಒಂದು 2 ರಿಂದ 3 ಟೀಮ್ ಇರುತ್ತೆ ಮೇಡಮ್. ಇವರು ಇಲ್ಲಿಂದ ಇಲ್ಲೊಬ್ರು ಹೋದಾಗ ಅಲ್ಲಿಂದ ಒಬ್ರು ಬರ್ತಾ ಇರ್ತಾರೆ. ಅವ್ನು ಬಂದ ಮೇಲೆ ಇವನು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಅವನಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ, ಇವನು ಇಲ್ಲಿಂದ ಹೋಗ್ತಾನೆ, ಅವನಲ್ಲಿಂದ ಬರ್ತಾನೆ. ಒಬ್ಬರನ್ನ ಇಟ್ಕೊಳಲ್ಲ. ನಾರ್ತ್ನವ್ರು ಇರ್ತಾರೆ, ಪ್ಲಸ್ ನಮ್ಮ ಆಂಧ್ರದವ್ರು ಇರ್ತಾರೆ, ತಮಿಳಿಯನ್ಸ್ ಸ್ವಲ್ಪ ಇದ್ದಾರೆ. ಆ ತಮಿಳಿಯನ್ಸ್ ಅಷ್ಟೇ, ನೀನು ಹೋಗ್ಬೇಕಾದ್ರೆ ಯಾವತ್ತು ಹೋಗ್ತೀಯಾ ಇಂಥ ದಿವಸ ಅವ್ರು ಕರ್ಕೊಂಡ್ಬಂದು ಬಿಟ್ಟು ನೀನು ಹೋಗು, ಇಲ್ಲ ಕರ್ಸು ಮುಂಚಿತವಾಗಿ. ಪ್ಲಸ್ ಆ ಟೀಮ್ ಇರುತ್ತೆ ಆ ಥರ ಇಟ್ಕೊಂಡೇ ಮಾಡಬೇಕು. ಇಲ್ಲಾಂದರೆ ಕೆಲಸ ಮಾಡಲಿಕ್ಕಾಗಲ್ಲ ಬೆಂಗಳೂರಲ್ಲಿ. ಅವ್ರನ್ನ ನಾವೇನು ರೀಚ್ ಮಾಡಲಿಕ್ಕಾಗಲ್ಲ, ನಾವು ಅದನ್ನ ಅವ್ರ ಟೈಮ್ ರೀಚ್ ಮಾಡಲಿಕ್ಕಾಗಲ್ಲ. ಓಕೆ, ನಿಮ್ಗೆ ಯಾವುದಾದ್ರೂ ಈ ಥರ ಕೆಲಸ ಬಂದಿದೆಯಾ? ಕುತ್ತಿಗೆ ಬಂದುಬಿಟ್ಟಿದೆ, ಮಳೆ ಅಥವಾ ಏನೋ ಪ್ರಾಬ್ಲಮ್ ಆಗಿ ಕೆಲಸ ಆಗ್ತಿಲ್ಲ, ಏನು ಮಾಡೋಣ ಇಂಥದ್ದು ಯಾವುದಾದ್ರು ಸಿಚುವೇಶನ್? ಮಳೆಗಾಲದಲ್ಲಿ ಮಾತ್ರ ಸುಮಾರು ಅಷ್ಟು ಆಗಿದೆ ಮೇಡಮ್. ಆ ಥರ ಔಟ್ಸೈಡ್ ಕೆಲಸ ಇರುತ್ತೆ, ಮಾಡಲಿಕ್ಕಾಗಲ್ಲ. ನಾವು ಏನೇ ಅದಕ್ಕೆ ನಾವು ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು ಮಾಡಲಿಕ್ಕಾಗಲ್ಲ. ಆ ಟಾರ್ಪಲ್ ಸಹಿತ ಹೋಗ್ತಾ ಇರ್ತದೆ. ಆ ಟೈಮಲ್ಲಿ ಕೆಲವರು ರಿಕ್ವೆಸ್ಟ್ ಮಾಡ್ತೀವಿ ಅವ್ರ ಸರ್ ಈ ಥರ ಆಗ್ತದೆ. ಅವ್ರಿಗೆ ಗೊತ್ತಾಗುತ್ತೆ, ನೋಡ್ತಾ ಇರ್ತಾರಲ್ವ. ಎವ್ರಿ ಡೇ ಸೈಡ್ಗೆ ಬರ್ತಾರೆ, ಆಲ್ಟರ್ನೇಟಾಗಿ ಬರೋಂಥ ಇರ್ತಾರೆ, ವೀಕ್ಲಿ ಒನ್ಸ್ ಬರೋಂಥ ಇರ್ತಾರೆ. ಇನ್ನೊಂದು, ನಾವು ಕೆಲಸ ಮಾಡೋದು ಎವ್ರಿ ಡೇ ನಾವು ವೀಡಿಯೋ ಮಾಡ್ತೀವಿ. ಎವ್ರಿ ಡೇ ವೀಡಿಯೋ ಮಾಡ್ತೀವಿ. ಅವ್ರು ಬರಲ್ಲ ಅಂತ ಗೊತ್ತು, ಅವಾಗ ವೀಡಿಯೋ ಎಲ್ಲ ಕಳಿಸ್ತಾ ಇರ್ತೀವಿ ನಾವು ಅವ್ರಿಗೆ, ಕ್ಲೈಂಟ್ಸ್ಗೆ. ಓಕೆ, ಹೌದು. ಇಲ್ಲ ಗೊತ್ತಾಗಲ್ವಲ್ಲ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ, ಏನಾಗಿದೆ ಅಂತ. ಅವರು ನಮ್ಗೆ ಆಲ್ಮೋಸ್ಟ್ ಒಂದು 4:30-5 o'clock ಒಳಗಡೆ ಯೂಶ್ವಲಿ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ, ಇವತ್ತು ಬರಲ್ಲ ನಾನು, ನನಗೆ ಆಗ್ತಾಯಿಲ್ಲ, ಬೇರೆ ಕೆಲಸ ಇದೆ. ಅದು ಬರದವ್ರು ವಿಡಿಯೋ ಇರುತ್ತೆ ನಮ್ಮದು, ಎವ್ರಿ ಡೇ ವಿಡಿಯೋ ಇರ್ತದೆ. ಓಕೆ, ಕೆಲಸದೆಲ್ಲ ವಿಡಿಯೋ ಅವ್ರಿಗೆ ಅಪ್ಡೇಟ್ ಹೋಗ್ತಾ ಇರುತ್ತೆ. ಓಕೆ, ಈಗ ನಿಮ್ಮ ಹತ್ರ ಹೇಳಿರ್ತಾರೆ ಎಲ್ಲ ಕೆಲವರು, ನೀವು ಏನಾದರೂ ಮಾಡ್ಕೊಳ್ಳಿ ಸರ್, ನೀವು ಕೆಲಸ ಮುಗಿಸ್ಕೊಡಿ, ನನಗೆ ಕೀ ಕೊಟ್ಬಿಡಿ ಅಂತ. ಬಟ್ ಕೆಲವರು ಕಿರಿಕಿರಿ ಮಾಡೋರು ಇರ್ತಾರೆ, ಸರ್ ಬಂದು ಅಂದರೆ ನಿಮಗೆ ಕೆಲಸ ಒಪ್ಸಿದ್ರು ಕೂಡ ನಂದಿದು ನಂದದು ಅಂತ ಕೆಲಸ ಒಪ್ಸ್ತಾ ಇರ್ತಾರೆ. ಹೀಗೆ ನಿಮಗೆ ಒಂದು ಯಾವುದಾದ್ರೂ ಪ್ರಾಜೆಕ್ಟ್ ಬಂದಿದೆಯಾ, ನೀವು ಏನಾದರೂ ಮಾಡಿ ಸರ್ ನಾವು ಕೇಳಲ್ಲ ಅಂತ ಹೇಳಿ ಕೇಳಿದೆ, ಆಮೇಲೆ ನೀವು ಆ ಥರ ಕೀ ತೊಗೊಂಡೋಗಿ ಕೊಟ್ಟು ಖುಷಿಯಾಗಿರೋದು? ಸುಮಾರಿದೆ, ಎರಡೂ ಇದೆ. ಎರಡೂ ಇದೆ. ಖುಷಿಯಾಗಿ ಕೊಟ್ಟು ತೊಗೊಂಡಿರೋದಾರೆ. ಕೆಲವರೆಲ್ಲನೂ ನಮಗೆ ಈ ಥರ ಕೆಲವೊಂದು ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದ್ರೂ, ಮತ್ತು ಗ್ರೂಪ್ ಪ್ರೈಸಮ್ನಲ್ಲಿ ಏನು ಸ್ಯಾಟಿಸ್ಫೈಡ್ ಆಗಿಲ್ಲ ಅದನ್ನು ಕೇಳಿ ಅವ್ರಿಗೆ ಯಾವ ರೀತಿ ಬೇಕು ಆ ಥರ ಮಾಡಿ ಸುಮಾರಷ್ಟಿದ್ದಾವೆ. ಓಕೆ, ಹಾಗೇನೋ ಸ್ವಲ್ಪ ಲಾಸ್ ಆಗುತ್ತೆ. ಲಾಸ್ ಅನ್ನೋದಕ್ಕಿಂತ ಕ್ಲೈಂಟ್ ತುಂಬ ಇಂಪಾರ್ಟೆಂಟು, ಕನಸಿನ ಮನೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇವೆಲ್ಲ ಮನಸ್ಸಿಗೆ ಬರುತ್ತೆ, ಅವು ಮಾಡಲೇಬೇಕಾಗುತ್ತೆ. ಸೊ ಜಸ್ಟ್ ಒಂದು ನೀವು ಬಿಸ್ನೆಸ್ ಆಸ್ಪೆಕ್ಟಲ್ಲಿ ಅಥವಾ ಒಂದು ಕಾಂಟ್ರಾಕ್ಟರ್ ಆಗಿ ನಾನು ದುಡ್ಡು ಮಾಡಬೇಕು ಅನ್ನುವಂಥ ಆಸ್ಪೆಕ್ಟಲ್ಲಿ ಮಾತ್ರ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಎಲ್ಲ ಇದರಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ ಮೇಡಮ್. ಆ ಥರ ಕೆಲಸ ಮಾಡ್ತೀವಿ ಅಂದರೆ ಕ್ಲೈಂಟ್ ಕಳ್ಕೊಬೇಕಾಗುತ್ತೆ. ಕ್ಲೈಂಟ್ ರಿಲೇಷನ್ಶಿಪ್ ಬೇಕು ಅಂದರೆ ಸೋಲ್ಬೇಕಾಗುತ್ತೆ. ಕ್ಲೈಂಟ್ ನಂಗೆ ಬೇಕಾಗಿಲ್ಲ ಅಂದರೆ ದುಡ್ಡು ತೊಗೊಂಡು ಆಚೆ ಹೋಗ್ಬೇಕಾಗುತ್ತೆ. ನನಗೆ ಕ್ಲೈಂಟ್ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಕೆಲಸ ಮಾಡ್ತೀನಿ. ಅದು ತುಂಬ ಇಂಪಾರ್ಟೆಂಟ್. ಹೌದು, ಒಂದು ಕ್ಲೈಂಟಿಂದ ನಮ್ಗೆ ಇದಾಯಿತು ಅಂದರೆ ಸುಮಾರು ನಮಗೆ ಎಫೆಕ್ಟ್ ಆಗುತ್ತೆ. ಅದೇ ಒಂದು ಕ್ಲೈಂಟು ನನಗೆ ಇದೆಲ್ಲ ಆದಮೇಲೆ ನಾನು ಎಲ್ಲ ಮಾಡಿಕೊಟ್ರು ಅಂದರೆ ಅಪ್ರಿಷಿಯೇಟ್ ಮಾಡ್ತಾನೆ ನನಗೆ. ಹೌದು, ಹಾಗೆ ಟ್ರಸ್ಟ್ ಬಿಲ್ಡ್ ಆಗ್ತಾ ಬರೋದಲ್ವ, ಅವ್ರು ನೆಕ್ಸ್ಟ್ ಇನ್ನೊಬ್ರಿಗೆ ಹೇಳಬೇಕು. ಹೌದು, ಬಟ್ ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ತೀವಿ. ಹೌದು, ಈ ಕಾನ್ಸೆಪ್ಟಲ್ಲಿ ಇದ್ದರೆ ಮಾತ್ರ ಆ್ಯಕ್ಚುಲಿ ಆ ಟ್ರಸ್ಟ್ ಮುಂದೆ ನೆಕ್ಸ್ಟ್ ಇನ್ನೊಬ್ರಿಗೂ ಕೂಡ ಕನ್ವೆ ಆಗ್ತಾ ಹೋಗೋದು ಅನ್ನೋದಲ್ವಾ. ಎಸ್ ಸರ್, ಈಗ ನಿಮ್ಮ ಕ್ಲೈಂಟ್ ಹೇಳಿದ್ದನ್ನು
ಕೇಳಿ ಮಾಡೋದು ಔಟ್ಪುಟ್ ಚೆನ್ನಾಗಿ ಬರುತ್ತಾ, ಅಥವಾ ನನಗೆ ಬಿಟ್ಬಿಡಿ ನಾನು ಐಡಿಯಾಸ್ ಕೊಡ್ತೀನಿ ಅದಕ್ಕೆ ಓಕೆ ಮಾಡಿ ಅದನ್ನೇ ನಾನು ಚೆನ್ನಾಗಿ ಕಟ್ಕೊಂಡು ಹೋಗ್ತೀನಿ ಆಮೇಲೆ ಔಟ್ಪುಟ್ ಚೆನ್ನಾಗಿ ಕೊಡ್ತೀನಿ ಅನ್ನೋದು ನಿಮ್ಮ ಕೆಲಸ ಈಸಿ ಆಗ್ತಾ ಹೋಗುತ್ತಾ? ಇವೆರಡಕ್ಕಿಂತ ನಾನು ಫಸ್ಟೇ ಡ್ರಾಯಿಂಗ್ ಕೊಡ್ತೀನಲ್ಲ, ಅದರಲ್ಲೆಲ್ಲ ತೋರಿಸಿರ್ತೀನಿ ನಾನು. ಈ ಥರ ಮಾಡಿದ್ರೆ ಹೆಂಗೆ ಬರುತ್ತೆ, ಈ ಥರ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಮಾಡಿದ ಮೇಲೆ ಕೂಡ. ಸೊ ಈಗ ರೀಸೆಂಟಾಗಿ ಒಬ್ಬ ಕ್ಲೈಂಟ್ಸ್ ಒಬ್ಬರು ಮಾಡಿದ್ವಿ, ಡ್ರಾಯಿಂಗ್ ಕೊಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಓಕೆ ಅಂದಮೇಲೆ ಕೂಡ ಅವ್ರು ಸ್ಯಾಟಿಸ್ಫೈಡ್ ಆಗ್ತಾಯಿಲ್ಲ. ಅಲ್ಲಿ ಅವ್ರು ಹೇಳಿದ್ದು ಮಾಡಿ ಮಾಡಿ ಅಂತ ಇರ್ತಾರೆ, ಅವ್ರು ಹೇಳಿದ್ದೇ ಮಾಡ್ತಾ ಇರ್ತೀವಿ. ಅದು ಮಾಡಿದಾಗಾದ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗೋಲ್ಲ. ಇಲ್ಲ ಇದು ಮಾಡಿದೆ ಚೆನ್ನಾಗಿ, ಅವ್ರಿಗೆ ಟೋಟಲಿ ಅವ್ರಿಗೆ ಫಿಕ್ಸ್ ಆಗಿರಲ್ಲ ನಾನೇನು ಮಾಡಬೇಕು ಅನ್ನೋದು. ಯಾರೋ ಒಬ್ಬರು ಹೇಳಿದ್ದು ಕೇಳ್ತಾ ಇರ್ತಾರೆ, ಅದು ಎವ್ರಿ ಡೇ ಬಂದು ಚೇಂಜಸ್ ಮಾಡ್ತಾ ಇರ್ತಾರೆ. ಅದು ಕೂಡ ಖಂಡಿತ ಚೆನ್ನಾಗಿ ಬರೋದಿಲ್ಲ ಅದು. ಯಾಕಂದರೆ ಅದು ಏನು ಮಾಡಬೇಕು ಅಂತ ಇವ್ರಿಗೆ ಗೊತ್ತಿರಲ್ಲ. ಯಾರೋ ಹೇಳೋದನ್ನ ಅವ್ರು ಕೇಳ್ಕೊಂಡು ಇಲ್ಲಿ ಬಂದು ಇದು ಮಾಡಿ ಅಂತ ಹೇಳ್ತಾರೆ. ಹಾಗೇನಾಗುತ್ತಂದರೆ ಅದು ಕೆಲಸ ನೀಟಾಗಿ ಬರೋಲ್ಲ, ಔಟ್ಪುಟ್ಟು ತೋರಿಸೋದಕ್ಕೂ ಆಗೋದಿಲ್ಲ. ಅದನ್ನ ಆ ಥರ ಕ್ಲೈಂಟ್ ಕೂಡ ರೀಸೆಂಟಾಗಿ ಮಾಡಿದ್ದೀನಿ ನಾನು. ಅದು ಕೆಲವ್ರಂತೂ ಸರ್ ನಾವು ಏನು ಡ್ರಾಯಿಂಗ್ ಕೊಡೋದಕ್ಕಿಂತನೂ ಸರ್ ಏನು ಚೆನ್ನಾಗಿ ಬರುತ್ತೋ ಮಾಡಿ ಅಂತಾರೆ. ನೀವು ಡ್ರಾಯಿಂಗ್ ಅಂತ ನಾವು ಕೇಳಲ್ಲ, ನನಗೆ ಚೆನ್ನಾಗಿ ಬೇಕು ಏನು ಕೇಳಲ್ಲ ಸುಮಾರು ಜನ. ಆವಾಗ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಮಗೊಂದು ಇದಾಗುತ್ತೆ ಏನಂದರೆ, ನನಗೆಲ್ಲ ಬಿಟ್ಟಾಗ ನಾನು ಎಲ್ಲ ಮಿಸ್ಟೇಕ್ ಮಾಡ್ತೀನಿ ಅಂತ ಎವ್ರಿ ಡೇ ಹೋಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನೋ ಒಂದು ಮಾಡಿರ್ತೀನಿ, ಅದನ್ನು ಇದು ಮಾಡಿರೋದೇನು ಮಿಸ್ಟೇಕ್ ಆಗಿದೆ ಅನ್ನೋದು ಎವ್ರಿ ಡೇ ಹೋಗಿ ನೋಡ್ತಾ ಇರ್ತೀನಿ ಅಲ್ಲಿ. ಅಂದರೆ ಎಲ್ಲ ನನಗೆ ಬಿಟ್ಟಾಗ ಏನಾಗುತ್ತೆ ಅಂದರೆ ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ಅದನ್ನ ಯಾರು ಬಂದು ಇಲ್ಲ ಈಗ ಅವ್ರ ಕ್ಲೈಂಟ್ ಏನು ಹೇಳ್ತಾರಲ್ಲ ಅವ್ರಿಗೆ ಬಿಟ್ಟು ಸರ್ವೇ ಮಾಡ್ತಾಯಿದ್ದಾರೆ ಅಂದಾಗ ಯಾರೋ ಆ ಕಡೆ ಬೆರಳು ತೋರಿಸ್ಬಾರ್ದಿದ್ದು ಇದು ಚೆನ್ನಾಗಿಲ್ಲ ಅನ್ನೋದು. ಆ ಉದ್ದೇಶ ಇಟ್ಕೊಂಡು ಕೂಡ ಕೆಲಸ ಮಾಡ್ತಾ ಇರ್ತೀವಿ. ಆವಾಗ ಬಿಲ್ಡಿಂಗ್ ಅದು ತುಂಬ ಚೆನ್ನಾಗಿ ಬರುತ್ತೆ, ಆ ಎಲಿವೇಶನ್ನು ತುಂಬ ಚೆನ್ನಾಗಿರ್ತದೆ. ಈ ಕೆಲವ್ರು ಏನಾಗುತ್ತೆ ಅಂದರೆ ಎಲ್ಲ ಕೊಟ್ಟ ಮೇಲೆ ಕೂಡ ಇಲ್ಲ ಇದು ನಂಗೆ ಚೆನ್ನಾಗಿ ಬರ್ತಾಯಿಲ್ಲ ಅಂತಾರೆ. ಅದು ಮಾಡಿರ್ತೀವಿ, ಅದು ಆ್ಯಕ್ಚುಲಿ ಅವ್ರು ಏನು ಮಾಡಿರ್ತಾರೋ ಅದು ಕರೆಕ್ಟಾಗಿರಲ್ಲ. ಯಾಕಂದರೆ 3D ಎಲಿವೇಶನ್ ಡ್ರಾಯಿಂಗ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ಕೂತ್ಕೊಂಡ್ರೆ ನನ್ನ ಮನೆ ಹೆಂಗಿರುತ್ತೆ ಹಂಗೆ. ಮುಂಚೆ ನಾವು ಒಂದು ವರ್ಷ ಆದಮೇಲೆ ಮನೆ ಹಿಂಗೆ ಇರುತ್ತೆ ಅಂತ ಕೂಡ ನಾವು ಕೂತ್ಕೊಂಡು ನೋಡಿರ್ತೀವಿ. ಅಷ್ಟೆಲ್ಲ ನೋಡಿದ್ಮೇಲೆ ಕೂಡ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಅವರು ಮೈಂಡ್ ಸೆಟ್ ಫಿಕ್ಸ್ ಆಗಿರಲ್ಲ. ಹೌದು, ಆ್ಯಕ್ಚುಲಿ ಇದು ಸ್ವಲ್ಪ ಅವ್ರು ಬೇಸಿಕಾಗಿ ನೋಡಬೇಕು ಅಂತ. ಯಾಕಂದರೆ ನೀವು ಹೇಳೋದು ಆ ಡ್ರಾಯಿಂಗ್ ಏನು ಫಸ್ಟ್ ಕೊಟ್ಟಿರ್ತೀರಾ, ಏನು ಚೇಂಜಸ್ ಬೇಕು ಅಲ್ಲೇ ಮಾಡಿಬಿಡಿ. ಹೌದು, ಡ್ರಾಯಿಂಗ್ ಒಂದು ಸಲ ಫೈನಲ್ ಆದಮೇಲೆ ಮತ್ತೆ ಎಂಟ್ರಿ ಆಗೋದು ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಆವಾಗ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಹೌದು, ಯಾಕಂದರೆ ನಿಮಗೂ ಐಡಿಯಾ ಇರುತ್ತೆ, ಹಿಂಗೆ ಕೆಲಸ ಆಗ್ತಾ ಹೋಗುತ್ತೆ. ಇದು ಮಿಡ್ಲಲ್ಲಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಅಂದಾಗಲೇ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ನಾವು ಮಾಡಿದ ಅಲ್ಲಿ ಹೇಳಿದ್ನಲ್ಲ ಒಬ್ಬ ರೀಸೆಂಟಾಗಿ ಕ್ಲೈಂಟ್ ಅದು, ಅಲ್ಲಿ ಲಿಫ್ಟ್ ಮಾಡಿದ ಪ್ರಾವಿಷನ್ನೇ ಬೇರೆ. ಇಲ್ಲಿ ಒಂದು ಕಡೆಯಿಂದ ಹತ್ತೀವಿ, ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಿ ಆಚೆ ಹೋಗ್ತೀವಿ. ನಾನು ಹೇಳಿದೆ ಅಲ್ಲಿ ಪ್ರಾವಿಷನ್ ಬರೋದಿಲ್ಲ, ಅದು ಜಾಗ ಸಾಕಾಗಲ್ಲ. ಒಬ್ಬ ಮನುಷ್ಯ 2 ಅಡಿನಲ್ಲೇ ಜಾಗದಲ್ಲಿ ಹೋಗ್ತೀವಿ ಅಂದರೆ ಆಗಲ್ಲ. ದಪ್ಪ ಇರೋರು ಬಂದಾಗ 2 ಅಡಿ ಜಾಗದಲ್ಲಿ ಹೆಂಗೆ ಹೋಗ್ತೀರಾ ಅಲ್ವಾ? ಆಗೋದಿಲ್ಲ. ಇದೆಲ್ಲ ಹೇಳಿದ್ಮೇಲೆ ಲಿಫ್ಟ್ ಬರೋದು ಲಾಸ್ಟ್ಗೆ, ನಾವು ಕಟ್ಟೋಗಿ ಬರೋದಿಲ್ಲ, ಲಿಫ್ಟ್ ಬರೋದು ಲಾಸ್ಟ್ಗೆ, ಓಪನಿಂಗ್ ಬಿಡೋದು ಬೇರೆ ಕಡೆ. ಆ ಜಾಗದಲ್ಲಿ ಏನಾಗುತ್ತೆ ಅಂದರೆ ಲಿಫ್ಟ್ ಕೂತ್ಕೊಂಡ್ಮೇಲೆ 2 ಫೀಟ್ ಇದ್ದಾಗ ಹೋಗ್ಲಿಕ್ಕಾಗಲ್ಲ. ಅಲ್ಲ ನೀವು ನಾವು ಹೋಗ್ಬೋದು, ಸ್ವಲ್ಪ ದಪ್ಪ ಇರೋರು ಬಂದಾಗ, ಏಜ್ ಆಗಿರೋರು ಬಂದಾಗ ಆ ಫ್ರೀನೆಸ್ಸಲ್ಲಿ ಹೋಗ್ಲಿಕ್ಕಾಗಲ್ಲ. ಪ್ಲಸ್ ಇನ್ನೊಂದು ಅಲ್ಲಿ ಏನಾಯ್ತಂದರೆ ಆ ಒಂದು ಇದರಲ್ಲಿ ಪ್ರತಿಯೊಂದು ಚೇಂಜಸ್ ಬಿಲ್ಡಿಂಗ್ ಮಾಡಿರೋದು ಆಲ್ಟ್ರೇಷನ್. ಅದು ಲೋಡ್ ತೊಗೊಂಡು ಮಾಡಿದ್ದದು. ಹಳೇ ಬಿಲ್ಡಿಂಗ್ 2 ಫ್ಲೋರ್ ಇತ್ತು, ಅದ್ರ ಮೇಲೆ 2 ಫ್ಲೋರ್ ಕಟ್ಟಿದ್ವಿ. ಕೆಳಗೆಲ್ಲ ಕಾಲಮ್ಸ್ ಹಾಕಿ 5 ಸೆಕ್ಷನ್ ತೊಗೊಂಡು ಲೋಡ್ ತೊಗೊಂಡು ಹೋಗಿದ್ದು. ಅದರಲ್ಲಿ ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅವ್ರಿಗೆ. ಹೇಳಿದೆ ನಾನು, ಇಲ್ಲ ಸರ್ ಈ ಥರ ನೀವು ಚೇಂಜಸ್ ಮಾಡಿದ್ರೆ ಸ್ಯಾಟಿಸ್ಫೈಡ್ ಆಗಿಲ್ಲ, ನಿಮಗೆ ಮುಂಚೆ ಇದ್ದಂಗೆ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದ್ದು. ಈಗಲೂ ಬಟ್ ಹುಡುಗರು ಕರ್ಸ್ಕೊಂಡು ಏನೋ ಇತ್ತು ಅಂದರೆ ಈಗಲೂ ಕೂಡ ಸರ್ವಿಸ್ ಕೊಡ್ತಾ ಇದ್ದೀವಿ. ಆದರೂ ಅವ್ರು ಸ್ಯಾಟಿಸ್ಫೈಡ್ ಇಲ್ಲ, ಅವರು ಓಪನ್ ಆಗಿ ಸ್ಯಾಟಿಸ್ಫೈಡ್ ಇಲ್ಲ ಸರ್. ಆಕ್ಚುಲಿ ಅದು ನೀವು ಕೂಡ ಸ್ಯಾಟಿಸ್ಫೈಡ್ ಇಲ್ಲ ಅನ್ಸುತ್ತೆ. ಇಲ್ಲ ಮೇಡಮ್, ಗೊತ್ತಾಗುತ್ತೆ ನಿಮಗೂ ಕೂಡ ಆಗೋದಿಲ್ಲ ಅದು. ಯಾಕಂದರೆ ಹೇಳಿದ್ನಲ್ಲ ಈಗ ಲಿಫ್ಟ್ ನಾನು ಹೇಳ್ತಾ ಇದ್ದೀನಲ್ಲ, 2 ಫೀಟಲ್ಲಿ ಯಾರು ಲಿಫ್ಟಲ್ಲಿ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಆಗುತ್ತಾ? ಆಚೆಗೆ ಬಂದಾಗ ಒಳಗಡೆ ಎಂಟ್ರಿ ಆಗಬೇಕಾದ್ರೆ 2 ಫೀಟಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ದಪ್ಪ ಇರೋರಿಗೆಲ್ಲ. ಮಿನಿಮಮ್ 3 ಫೀಟ್ ಬೇಕದು. ನಮ್ಮದು ಎಂಟ್ರಿನಲ್ಲೇ ನಮಗೆ ಸ್ಯಾಟಿಸ್ಫೈಡ್ ಇಲ್ಲ ಅಂದರೆ ಒಳಗಡೆ ನಾನು ಯಾವ ರೀತಿ ಹೇಳಲಿ? ನಾನು ನಿಮಗೆ ಸುಮಾರಷ್ಟು ಗೋಡೆ ಚೇಂಜ್ ಮಾಡಿದ್ರು, ಅಲ್ಲಿ ಲೋಡ್ ವೇರಿಯೇಷನ್ಸ್ ಆಯಿತು. ಆ ಥರ ಆದಾಗ ನಮಗೂ ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಹೌದು, ಎಷ್ಟು ಕೇರ್ಫುಲ್ ಆಗಿ ವರ್ಕ್ ಮಾಡಬೇಕಲ್ಲ ನೋಡಿ. ಅವ್ರು ಆ್ಯಕ್ಚುಲಿ ಕೇಳಬೇಕು ಆ ಥರದ ಮಾತುಗಳನ್ನು. ಹೊಸ ಬಿಲ್ಡಿಂಗ್ ಆದರೆ ಏನು ಬೇಕೋ ಮಾಡ್ಬೋದು, ಕಾಲಮ್ ಶಿಫ್ಟ್ ಮಾಡ್ಬೋದು. ಅದರಲ್ಲಿ ಇಲ್ಲ, 2 ಬಿಲ್ಡಿಂಗ್ ಇದೆ, ಅದ್ರ ಮೇಲೆ 2 ಬಿಲ್ಡಿಂಗ್ ಕಟ್ತಾ ಇರೋದು ನಾವು. ಅದು ನಾವು ಏನು ಸ್ಟ್ರಕ್ಚರ್ ಒಳಗಡೆ ಹಾಕಿರ್ತೀವಿ ಐ ಸೆಕ್ಷನ್ಸು, ಅದು ತುಂಬ ಇಂಪಾರ್ಟೆಂಟು. ಅದ್ರ ಮೇಲೆ ಲೋಡ್ ಹೋಗಬೇಕು. ನೀವೆಲ್ಲ ಲೋಡ್ ಕೊಡಿ, 4 ಇಂಚ್ ಕೊಡಿ, ಲೈಟ್ ವೇಟ್ ಬ್ಲ್ಯಾಕ್ ಕೊಡಿ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ವೇರಿಯೇಷನ್ ಆದರೆ ಅವಾಗ ನೀವೇನು ಹೇಳಲ್ಲ, ನನ್ನ ಕಡೆ ತೋರಿಸ್ತೀರಾ ಅಲ್ವಾ? ಸುಮಾರು ಸರಿ ಹೇಳಿದೆ ಅವ್ರಿಗೆ. ಅದು ಏನಾಗ್ತದ್ರೆ ಈ ಥರ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗದಾಗ ಏನೇನೋ ಇದು ಮಾಡ್ತಾ ಇರ್ತಾರೆ. ಅದು ಬೇಕು, ಇದು ಬೇಕು. ಇರೋ ಜಾಗದಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಅದಕ್ಕೆ ಮಾಸ್ಟರ್ ಕೊಡ್ಬೋದು. 3 ಅಡಿ ಜಾಗದಲ್ಲಿ ನಂಗೆ 5 ಅಡಿ ಎಷ್ಟು ಸ್ಪೇಸ್ ಬೇಕು ಅಂದರೆ ಕೊಡಲಿಕ್ಕಾಗಲ್ಲ ನಾವು. ಹೌದು ಹೌದು, ನಿಜ.
ಬಟ್ ಆ ಮೆಟೀರಿಯಲ್ ಮಿಕ್ಸಿಂಗಲ್ಲೂ ಕೂಡ ಇದಕ್ಕೂ ಜಗಳ ಆಡ್ತಾರಾ, ಮ್ಯಾನ್ಯುವಲ್ ಮಿಕ್ಸಿಂಗ್ ಮತ್ತು ಇದು ಮೆಷಿನ್ ಮಿಕ್ಸಿಂಗ್, ಈ ಇದು ಮಿಕ್ಸ್ ಮಾಡುವಾಗ? ನೀವು ಹೇಳಿದ್ದು ಕರೆಕ್ಟ್. ಅದು ಈ ಪ್ಲಾಸ್ಟಿಂಗ್ ಅದಕ್ಕೆಲ್ಲ ಏನು ಅವಶ್ಯಕತೆ ಇಲ್ಲ. ಈ ಕಾಂಕ್ರೀಟ್ ಕಂಪಲ್ಸರಿ ಮಿಕ್ಸಿಂಗಲ್ಲಿ ಇದು ಮಾಡ್ತೀವಿ ನಾವು. ನಮ್ಮದು ಸ್ಮಾಲ್ ಮಿಷನ್ಸ್ ಇರುತ್ತೆ, ಕಾಲಮ್ಸ್ ಹಾಕ್ಬೋದು, ಅದೆಲ್ಲ ಮಿಕ್ಸಿಂಗಲ್ಲಿ ಯಾಕೆ ಮಾಡ್ತೀವಿ, ಯಾಕಂದ್ರೆ ನಾವು ಮಿಕ್ಸಿಂಗ್ ಮಾಡೋದು ಅಷ್ಟೊಂದು ಇರೋದಿಲ್ಲ. ಓಕೆ, ಹಾಗಾದರೆ ಮ್ಯಾನ್ಯುವಲ್ ಆಗಿ ಮಾಡೋದು ಅಷ್ಟು ಆ್ಯಕ್ಚುಲಿ ಸ್ಟ್ರಾಂಗ್ ಇರೋದಿಲ್ಲ. ಅಲ್ಲ, ಸ್ಟ್ರಾಂಗ್ ಇರಲ್ಲ ಅಂತಲ್ಲ, ಮಿಕ್ಸಿಂಗ್ ಚೆನ್ನಾಗಾಗಲ್ಲ. ಪ್ರೊಫೆಷನ್ಸ್ ಕರೆಕ್ಟಾಗಿರುತ್ತೆ, 1, 1.5, 3 ಅಂತ ಏನಿರುತ್ತೋ ಕರೆಕ್ಟಾಗಿರುತ್ತೆ. ನಾವು ಮಿಕ್ಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಇರ್ತದೆ. ಈಗ ಸ್ಮಾಲ್ ಇಲ್ಲಿ ಇಂಟೆನ್ಸಿವ್ ಇರುತ್ತೆ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದೇ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಜಾಸ್ತಿ ಕ್ವಾಂಟಿಟಿ ಆದಾಗ ಅವ್ರಿಗೂ ಸ್ಟ್ರೆಂತ್ ಇರಲ್ಲ, ಕಡಿಮೆ ಆಗಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಇದಿರುತ್ತೆ, ಸ್ಟ್ರೆಂತ್ ಇರುತ್ತೆ, ಹೋಗ್ತಾ ಸ್ಟ್ರೆಂತ್ ಇರುತ್ತೆ. ಅದಕ್ಕೇನು ಮಾಡ್ತೀವಿ ನಾವು, ಕಾಲಮ್ಸ್ ಎಲ್ಲನೂ ಸ್ಮಾಲ್ ಮಿಷಿನ್ ಇರುತ್ತೆ, ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಅದು ಫಸ್ಟ್ ಫ್ಲೋರ್, ಸೆಕೆಂಡ್, ಥರ್ಡ್ ಫ್ಲೋರು, ಒಂದು 3 ಜನ 4 ಜನ ಹುಡುಗರು ತಗೊಂಡು ಹೋಗ್ಬೋದು ಮೇಲಕ್ಕೆ. ಪ್ಲಸ್ ನಮ್ದು ಏನಂತಾರೆ, ನಾವು ಎಲ್ಲ ಬಿಲ್ಡಿಂಗಲ್ಲಿ ಲಿಫ್ಟ್ ಪ್ರಾವಿಷನ್ ಇರುತ್ತೆ ನಮ್ಮದು, ಅದರ ಮೆಟೀರಿಯಲ್ ಲಿಫ್ಟಲ್ಲಿ. ಆಮೇಲೆ ಲಿಫ್ಟ್ ಮಿಷನ್ಸಲ್ಲಿ ಇದು ಹೊರಟೋಗುತ್ತೆ. 2 ಪಾರ್ಟ್ ಮಾಡಿ ತೆಗಿತೀವಿ ಇದನ್ನು, 2 ಪಾರ್ಟ್ ಮೇಲೆ ಹೋಗುತ್ತೆ, ಅಲ್ಲಿ ಮಿಕ್ಸಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕಾಲಮ್ಸ್ ಇವೆಲ್ಲ. ಈಗ ನನ್ನ ಜೊತೆ 30-40 ಸೈಟ್ ಇದೆ ಅಂತ ಅಂದ್ಕೊಳ್ಳಿ. ನಾನು ಎಷ್ಟು ಬಜೆಟಲ್ಲಿ ನಾನೊಂದು ಮನೆಯನ್ನು ಕಟ್ಬೋದು? ಒಂದು ಯಾವ ಬಜೆಟಲ್ಲಿ, ಒಂದು ತುಂಬ ಲಕ್ಸುರಿನೂ ಅಲ್ಲ, ಬಟ್ ನನಗೆ ಒಳ್ಳೆ ಸೆಟಲ್ ಮನೆಯೂ ಬೇಕು, ನಾನು ಎಷ್ಟು ಬಜೆಟಲ್ಲಿ ಕಟ್ಬೋದು? ಅದೇ ನಿಮಗೆ 30-40 ಮನೇಲಿ ನೀವು ಕಾರ್ ಪಾರ್ಕಿಂಗ್ ಬಿಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 800 ಸ್ಕ್ವೇರ್ ಫೀಟ್ ಬರುತ್ತೆ ನಿಮಗೆ. ನಿಮ್ಗೆ ಆಲ್ಮೋಸ್ಟ್ ಒಂದು 20 lakhsಲ್ಲಿ ನಿಮ್ಗೆ ಮನೆ ಆಗುತ್ತೆ. ಹೌದು, ಇದು ಕಾರ್ ಪಾರ್ಕಿಂಗು 8 ಕೀ ಟು ಕೀ. ಇದು ಕೂಡ ಈ 20 lakhsಲ್ಲಿ ಹಾಗಾದ್ರೆ ಒಂದು ಚೆನ್ನಾಗಿರೋ ಮನೆ ಕಟ್ಕೋಬೋದು ನೀವು 30-40ಯಲ್ಲಿ. ಬಟ್ ಅದೇನಾಗುತ್ತೆ ಅಂದರೆ ನೀವು 20 lakhsಲ್ಲಿ ಮನೆ ಕಟ್ತೀವಿ ಅನ್ನೋದಕ್ಕಿಂತ ನಿಮಗೆ ಫ್ಯೂಚರಲ್ಲಿ ಮೇಲಕ್ಕೆ ನೀವು ಹೋಗಬೇಕು ಅಂದರೆ ಇನ್ನೊಂದು 5 to 6 lakhs ಎಕ್ಸ್ಪೆನ್ಸಿವ್ ಮಾಡಿಬಿಟ್ರೆ ನಿಮಗೆ ಮೇಲಕ್ಕೆ ಮುಂದಕ್ಕೆ ಫ್ಯೂಚರಲ್ಲಿ ಒಂದು 4 ಫ್ಲೋರ್ 3 ಫ್ಲೋರ್ ಮನೆ ಕಟ್ಕೊಂಡು ಹೋಗ್ತಾರ ಪ್ರಾವಿಷನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ. ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನಕ್ಕಂದರೆ ಕಾಲಮ್ಸು, ಪುಟ್ಟಿಂಗ್ಸು, ಸ್ವಲ್ಪ ನಾವು ಒಂದು 4 ಫ್ಲೋರ್ ಅಷ್ಟು ಇದು ಮಾಡಿದ್ರೆ ಮೇಲ್ಗಡೆ ಫ್ಯೂಚರಲ್ಲಿ ಅದು ಕಟ್ಕೊಂಡು ಹೋಗ್ಬೋದು ನೀವು. ಎಸ್, ಹಾಗಂದ್ರೆ ಈಗ 2026ರಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ? ಅವ್ರು ಹೇಗೆ ಪ್ರಿಪೇರ್ ಆಗಿರಬೇಕು, ಏನು ಇದ್ರೆ ಚಂದ, ಹೇಗಿರ್ಬೇಕು ಅವ್ರ ಪ್ಲಾನಿಂಗ್ಸ್ ಎಲ್ಲ? ಹೊಸ್ದಾಗಿ ಮನೆ ಕಟ್ಟೋರಿಗೆ ಹೇಳೋದಕ್ಕೆ ಇಷ್ಟಪಡೋದು ಏನಂದರೆ, ನೀವು 1 ಫ್ಲೋರ್ಗೆ ಮಾತ್ರ ಕಟ್ತೀವಿ ಅಂತ ಮನ್ಸಲ್ಲಿ ಫಿಕ್ಸ್ ಮಾಡ್ಕೋಬೇಡಿ. ನಾನು 4 ಫ್ಲೋರ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ, ಅದಕ್ಕೆ ತಕ್ಕಂಗೆ ಕಾಲಮ್ಮು, ಸ್ಟೀಲು, ಪುಟ್ಟಿಂಗ್ಸ್ ಎಲ್ಲ ರೆಡಿ ಪ್ರಿಪೇರ್ ಆಗಿ ಒಂದೇ ಫ್ಲೋರ್ ಕಟ್ಕೊಳ್ಳಿ. ಫ್ಯೂಚರಲ್ಲಿ ಕಟ್ಕೊಡಿ ನೀವು, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅದು ಒಂದು. ಪ್ಲಸ್ಸು ನೀವು ಹೇಳಿದ್ನಲ್ಲ, ನಾನು ಇವಾಗ ಹೇಳಿದಂಗೆ ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ, ಬ್ಲಾಕ್ಸ್ ಇರ್ಬೋದು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿಕೊಡಿ. 100 ವರ್ಷ ಕನಸಿನ ಮನೆ ಅಂತಿರಲ್ಲ, 100 ವರ್ಷ ಕನಸಿನ ಮನೆ ಆಗಿರುತ್ತದೆ. ಕಡಿಮೆ ಆಸೆಗೆ ಹೋಗಿ ಕಡಿಮೆ ಬಜೆಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ಸೋಕೆ ಹೋಗ್ಬೇಡಿ. ಬಟ್ ನನಗೇನು ಅನಿಸುತ್ತೆ, ಕಡಿಮೆ ಬಜೆಟಲ್ಲೂ ಲಕ್ಸುರಿ ಕಡಿಮೆ ಮಾಡಿ ಸ್ಟ್ರಾಂಗ್ ಮನೆ ಕಟ್ಟಬಹುದಾ? ಸ್ಟ್ರಾಂಗ್ ಮನೆ ಕೊಡಲಿಕ್ಕಾಗಲ್ಲ ಅಲ್ಲಿ. ಆಗಲಿ ಸ್ಟಾರ್ಟಿಂಗ್ ಹೇಳಿದೆ ನಾನು ನಿಮಗೆ, ಸ್ಟ್ರಾಂಗ್ ಮನೆ ಕೊಡಲಿಕ್ಕಾಗಲ್ಲ. ಯಾಕಂದ್ರೆ ಸ್ಟೀಲ್ ಕಾಸ್ಟು ಹೇಳಿದ್ನಲ್ಲ, ಸ್ಟೀಲ್ ಆಗಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಸಿಮೆಂಟ್ ಹೇಗೆ ಬರುತ್ತೆ ಅಂತ ಹೇಳಿದೆ. ಅದು ನೋಡಿದಂಥವ್ರು ಇಂಥ ಸಿಮೆಂಟು ಇಂಥ ಸ್ಟೀಲ್ ಹಾಕ್ಬೇಡಿ ಅಂತ ಹೇಳ್ತಾರೆ, ಹಾಕಿ ಅಂತ ಯಾರು ಹೇಳಲ್ಲ. ನೀವು ಹೇಳ್ದಂಗೆ ಮೇಸ್ತ್ರಿ ಏನು, ಅವ್ನು ಕಡಿಮೆ ಬಜೆಟಲ್ಲಿ ಕೆಲಸ ಆಗಬೇಕು ಅಂದರೆ ಆ ಥರ ಮಾಡ್ತಾನೆ. ಅವಾಗ ನೀವು ಹೇಳ್ದಂಗೆ ತುಂಬ ದೊಡ್ಡ ಕ್ರಾಕ್ಸ್ ಅಂತ ಹೇಳಿದ್ರಲ್ಲ, ತುಂಬ ದೊಡ್ಡ ಕ್ರಾಕ್ಸ್ ಇರುತ್ತೆ. ಡೆವಲಪ್ಮೆಂಟ್ ಮಾಡಲಿಕ್ಕಾಗಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲ್ಲ, ಮತ್ತು ಮೇಲೆ ಕಟ್ಟಲಿಕ್ಕಾಗಲ್ಲ. ಇದೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಆಗ ಅನಿಸುತ್ತೆ ಅವ್ರಿಗೆ ಒಂದು 5-6 ಲಕ್ಷ ರೂಪಾಯಿ ಜಾಸ್ತಿ ಅವ್ರಿಗೆ ಕೊಟ್ಟಿದ್ದು ಕೊಟೇಶನ್ 5-6 ಲಕ್ಷ ರೂಪಾಯಿ ಜಾಸ್ತಿ ಇತ್ತು, ಮತ್ತು 4 ಫ್ಲೋರ್ ಕಟ್ಬೋದಲ್ಲ ಅನಿಸುತ್ತೆ. ಅವಾಗ ಆಗಲ್ವಲ್ಲ, ಟೈಮ್ ಇರುತ್ತೆ, ಅದು ಆಗಿರುತ್ತೆ ಕೆಲಸ. ನಿಜ. ಸೊ ಅದು ಆ್ಯಕ್ಚುಲಿ ಯೋಚನೆ ಮಾಡಬೇಕು ಈಗ ನೆಕ್ಸ್ಟ್ ಫ್ಯೂಚರಲ್ಲಿ ಮನೆ ಕಟ್ಟೋರು. ಸೊ ಏನು ಲಾಭ ಇದೆ ಮನೆ ಕಟ್ಟೋದು, ಕನಸು ಹೌದು, ಅದರಲ್ಲಿ ಇರಬೇಕು ಅನ್ನೋದು ಹೌದು. ಬಟ್ ಅದನ್ನು ಹೊರತಾಗಿ ನಾನು ಅದರಿಂದನೂ ಏನಾದರೂ ಪಡ್ಕೋಬೋದು, ರೆಂಟು ಕೊಡ್ಬೋದು, ಅದರಿಂದ ನನಗೆ ಏನು ಲಾಭ ಇದೆ, ನಾನು ಅದನ್ನು ನೆಕ್ಸ್ಟ್ ಫ್ಲೋರ್ ಕಟ್ಟಬಹುದಾ, ಇಂಥದ್ದೆಲ್ಲ ನೋಡ್ಕೊಂಡು ಮನೆ ಕಟ್ಟಿದ್ರೆ ಸೆಟಲ್ ಆಗಿರುತ್ತೆ ಅಂತಲ್ವ? ಇಷ್ಟೆಲ್ಲ ಹೇಳಿದ್ರಿ ಕನ್ಸ್ಟ್ರಕ್ಷನ್ ಬಗ್ಗೆ, ಮನೆ ಹೇಗೆ ಕಟ್ಟಬೇಕು, ಮನೆಗೆ ಯಾವ ಮೆಟೀರಿಯಲ್ ಹಾಕಬೇಕು, ಹೇಗಿರುತ್ತೆ ಡಿಸೈನ್, ಆಮೇಲೆ ಟರ್ನ್ಕಿ ಪ್ರಾಜೆಕ್ಟ್ ಏನು, ಇಂಥದ್ದೆಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಬಟ್ ಈಗ ಮನೆ ಕಟ್ಟೋರು AV ಕನ್ಸ್ಟ್ರಕ್ಷನ್ಗೆ ಯಾಕೆ ಬರಬೇಕು? ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಮೇಡಮ್, ಫಸ್ಟ್ ನಾನು ಕ್ಲೈಂಟ್ ಹತ್ರ ಮಾತಾಡೋದಷ್ಟೇ. ಫಸ್ಟ್ ನನ್ನ ಮನೆ ಕಟ್ಟಬೇಕಾದ್ರೆ ಅದು ನನ್ನ ಮನೆ ಅಂತ ಕಟ್ತೀನಿ, ಕೀ ಕೊಡೋವರೆಗೂ ನನ್ನ ಮನೆನೇ ಅದು. ಫಸ್ಟ್ ಪಾಯಿಂಟ್ ಅದು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಅದು ಟ್ರಸ್ಟ್ ಅನ್ನೋದು ನನ್ನಲ್ಲಿರುತ್ತೆ, ಅದು ನನ್ನ ಲೇಬರ್ಸಲ್ಲೂ ಹಂಗೆ ಇರ್ತದೆ. ನಾನು ಏನು ಫಿಕ್ಸ್ ಮಾಡಿದ್ನೋ ಅದೇ ಥರ ಹೋಗ್ತಾ ಇರುತ್ತೆ. ಹೇಳ್ದೆ ನಿಮಗೆ, ಒಂದು ಸಾರಿ ನಾನು ಅಗ್ರಿಮೆಂಟ್ ಮಾಡಿದ್ದೆ ಅಂದರೆ ಅದಕ್ಕೆ ಅಗ್ರಿ ಆಗಿರ್ತೀನಿ. ಕ್ವಾಲಿಟಿ ವೈಸ್ ಆಗಲಿ ಇನ್ನೊಂದರಲ್ಲಾಗಲಿ ಯಾವುದು ಕಾಂಪ್ರಮೈಸ್ ಆಗೋಲ್ಲ.
ಅವ್ರು ಹೇಳ್ಬೋದು ನಾಳೆ ಅವ್ರಿಗೆ ಸುಮಾರು ಜನ ಹೇಳ್ತಾರೆ ಸರ್ ಅದು ಇದ್ರಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಕಡಿಮೆ ಅಮೌಂಟ್ ನಮಗೆ ಕಡಿಮೆ ಇದು ಮಾಡಿ. ನಾನು ಅವ್ರಿಗೆ ಸುಮಾರು ಜನ ಕೇಳಿದ್ದೀನಿ ಆ ಥರ ಪಾಯಿಂಟ್. ಅದು ಹೇಳಿದಾಗ ಸರ್ ಒಂದು ಕೆಲಸ ಮಾಡಿ, ನಾವು ಅಗ್ರಿಮೆಂಟ್ಗೆ ಓಕೆ ಅಲ್ವಾ, ಅಗ್ರಿಮೆಂಟ್ಗೆ ಅಂದರೆ ಅಗ್ರಿಯಾಗಿ ನಂಗೆ ಬ್ಯಾಲೆನ್ಸ್ ಏನು ಕೊಡಬೇಕು ಇಷ್ಟು ದಿವಸ ಟೈಮ್ ತೊಗೊಳ್ಳಿ, ಆಮೇಲೆ ಕೂಡ ಬ್ಯಾಲೆನ್ಸ್ ಕೊಡಿ. ಸುಮಾರು ಜನ ಕೊಟ್ಟಿದ್ದಾರೆ ಆ ಥರ 6 ಮಂತ್ 1 ಇಯರ್ ಟೈಮ್ ತೊಗೊಂಡು ಕೂಡ ಕೊಟ್ಟಿದ್ದಾರೆ ನನಗೆ ಪೇಮೆಂಟ್ಸ್. ಅಂದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಪ್ಲಸ್ ನನ್ನ ಮನೆ ಅಂತ ಕಟ್ತೀನಿ ನಾನು, ಅದು ನಿಮ್ಗೆ ಕೀ ಕೊಟ್ಟ ಮೇಲೆ ನಿಮ್ಮ ಮನೆ, ಆ ಕಾನ್ಫಿಡೆನ್ಸ್ ಕೊಟ್ಟು ನನಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ಅಂದರೆ ಪೇಮೆಂಟ್ ಕೂಡ ಒಂದೇ ಸಲ ಮಾಡಬೇಕು ಅಂತಿಲ್ಲ ಅವ್ರು ಈ ಥರ ಸ್ಟೇಜ್ ಬೈ ಪೇಮೆಂಟ್ಸ್ ಕೇಳೋದು ನಾನು ಅವ್ರ ಹತ್ರ. ನಾನು ಏನು ಕೆಲಸ ಮಾಡ್ತೀನಿ ಕೆಲಸ ಮಾಡಿ ಪೇಮೆಂಟ್ ತೊಗೊಳ್ತೀನಿ. ನಿಮ್ಗೆ ಹೇಳಿದೆ ಪೂಜೆ ಮಾಡೋ ದಿವಸ ಮಾತ್ರ ಅಡ್ವಾನ್ಸ್ ಥರಕ್ಕೆ ತೊಗೊಳ್ತೀನಿ, ಮಿಕ್ಕಿದ್ದೆಲ್ಲ ಕೆಲಸ ಮಾಡಿ ದುಡ್ಡು ತೊಗೊಳ್ತೀನಿ. ಒಂದು 2 ಲಕ್ಷ ರೂಪಾಯಿ ಕೆಲಸ ಮಾಡ್ತೀನಿ, 2 ಲಕ್ಷ ರೂಪಾಯಿ ಕಾಸು ಕೊಡಿ ಅಂತ ಕೇಳ್ತೀನಿ. ಒಂದು 10 ಲಕ್ಷ ರೂಪಾಯಿ ಕೆಲಸ ಮಾಡ್ತೀನಿ, 10 ಲಕ್ಷ ರೂಪಾಯಿ ಕಾಸು ಕೊಡಿ ಸರ್ ಅಂತ ಕೇಳ್ತೀನಿ. ಪ್ರತಿಯೊಂದು ಸ್ಟೇಜ್ಗೆ ಒಂದು ಇದು ಕೊಟ್ಟಿರ್ತೀನಿ, ನಾನು ಎಸ್ಟಿಮೇಟ್ ಕೊಟ್ಟಿರ್ತೀನಿ. ಈ ಸ್ಟೇಜ್ಗೆ ಇಷ್ಟು ಕೆಲಸ ಆಗುತ್ತೆ, ಇಷ್ಟು ಬೇಕಾಗುತ್ತೆ, ಈ ಸ್ಟೇಜ್ಗೆ ಇಷ್ಟು ಕೆಲಸ ಆಗುತ್ತೆ, ಇಷ್ಟು ಬೇಕಾಗುತ್ತೆ. ಆ ಥರ ಕಂಪಲ್ಸರಿ ಎಲ್ಲರಿಗೂ ಎಸ್ಟಿಮೇಟಲ್ಲಿ ಯಾವ್ದು ನಮ್ಮ ಅಗ್ರಿಮೆಂಟ್ ಆಗೋ ಟೈಮ್ ಅವೆಲ್ಲ ಕೊಟ್ಟೆ ನಾವು ಕಂಟಿನ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ ಅವರು. ಎಸ್ ಸರ್, ಮನೆ ರಿನೋವೇಷನ್ ವರ್ಕ್ ನೀವು ಮಾಡ್ತೀರಾ? ಹೌದು ಮೇಡಮ್. ರಿನೋವೇಷನ್ ಅಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಸುಮಾರಷ್ಟು ರಿನೋವೇಷನ್ ವರ್ಕ್ಸೇ ಜಾಸ್ತಿ ಮಾಡಿದ್ದೆ. ಓಕೆ. ಹೌದು, ಎಲ್ಲರೂ ರಿನೋವೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಸ್ಟ್ರೆಂತ್ ಚೆಕ್ ಮಾಡ್ಕೊಬೇಕು, ಕೆಳಗೆ ನಾವು ಪುಟ್ಟಿಂಗ್ ಚೆಕ್ ಮಾಡ್ಕೊಬೇಕು. ಆಲ್ಮೋಸ್ಟ್ ರಿನೋವೇಷನ್ ವರ್ಕ್ ಅಂದರೆ ನಿಮ್ಗೆ ಇದಿರೋದೇ ಇಲ್ಲ, ಕಾಲಮ್ಸ್ ಇರೋದಿಲ್ಲ. 90% ರಿನೋವೇಷನ್ ಮಾಡಿಸೋದು ಕಾಲಮ್ಸ್ ಇಲ್ಲದೆ ಇರೋಂಥದ್ದು ಬಿಲ್ಡಿಂಗ್ಸೇ ರಿನೋವೇಷನ್ ಮಾಡಿಸ್ತಾರೆ. ಅಂದರೆ ಕಷ್ಟ ರಿನೋವೇಷನ್. ಹೌದು, ಯಾಕಂದರೆ ಡೆಮಾಲಿಷ್ ಮಾಡಬೇಕು ಅಂದರೆ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ, ಇರೋದನ್ನ ಮಾಡಿದ್ರೆ ಕಾಸ್ಟ್ ಸೇವ್ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿಸ್ತಾರೆ. ಅದು ತಾವೇಳ್ತೇವೆ ಐ ಸೆಕ್ಷನ್ಸ್ ಕಾಲಮ್ಸ್ ಕೊಟ್ಕೊಂಡು ಅದು ಗೊತ್ತಾಗ್ದಂಗೆ ಕೊಟ್ಕೊಂಡು ಅದು ಕೆಲಸ ಮಾಡ್ತಾಯಿದ್ವಿ. ಸುಮಾರು ಕಡೆ ಮಾಡಿದ್ವಿ. ಎಕ್ಸಾಂಪಲ್ ನಮಗೆ ನಾವು ಇಲ್ಲೇ ಬೆನಶಂಕರಿಯಲ್ಲಿ ಮಾಡಿದ್ದೀವಿ, ಒಂದು ನಾಗರಬಾವಿಯಲ್ಲಿ ಮಾಡಿದ್ದೀವಿ. ನಿಮ್ಗೆ ಕಾಲಮ್ಸ್ ಇರೋದು ಗೊತ್ತಾಗೋದಿಲ್ಲ ನಿಮ್ಗೆ ಅದರಲ್ಲಿ. ಓಕೆ. ಅದೆಲ್ಲ ಫಸ್ಟ್ ನಾವು ಐ ಸೆಕ್ಷನ್ ಅಂದ್ರೆ ನಾವು ಐ ಸೆಕ್ಷನ್ಸು ಸಪೋರ್ಟ್ ತೊಗೊಂಡು ಸ್ಲ್ಯಾಬ್ಗೆ ಅದು ಗೋಡೆಗಳು ಕಟ್ ಮಾಡಿ ಅದು ಸ್ಲ್ಯಾಬ್ ಸ್ಟ್ರೆಂತ್ ಕೊಟ್ಟು ಬೀಮ್ ಕೊಟ್ಟು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಓಕೆ. ರಿನೋವೇಷನ್ ಅಂದರೆ ಅದು ಸ್ವಲ್ಪ ಸೇಮ್ ಡಿಸೈನ್ ಇರುತ್ತಾ ಅಥವಾ ಕಂಪ್ಲೀಟ್ ಡಿಸೈನ್ ಚೇಂಜ್ ಮಾಡ್ಬೋದು, ನೀವು ಎಲ್ಲನೂ ಟೋಟಲಿ ಚೇಂಜ್ ಮಾಡ್ಬೋದು. ನೀವು ಹಳೆ ಇದು ನಮ್ಮದ ಬಿಲ್ಡಿಂಗ್ ಅಂತ ಕೂಡ ಗೊತ್ತಾಗಲ್ಲ ಅವ್ರು, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಒನ್ಸ್ ನಾವು ಸ್ಟ್ರೆಂತ್ ತೊಗೊಂಡಿದ್ದೀವಿ ಅಂದರೆ ಬಿಲ್ಡಿಂಗಲ್ಲಿ ಏನು ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಬಟ್ ಅಂದರೆ ಅಲ್ಲಿ ಏನು ಚೇಂಜಸ್ ಆಗಲ್ಲ, ಹೇಗೆ ಅದು ಕಾಸ್ಟ್ ಉಳಿತಾಯ ಆಗುತ್ತೆ? ಈಗ ಕಂಪ್ಲೀಟ್ ನಾವು ಚೇಂಜ್ ಮಾಡ್ತೀವಿ ಅಂದರೆ ತುಂಬ ನೀವು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಕಟ್ಟಬೇಕು ಅಂದರೆ ತುಂಬ ಕಾಸ್ಟ್ ಆಗುತ್ತೆ. ನಾವು ಇರೋದನ್ನೇ ಆಲ್ಟ್ರ್ ಮಾಡಿ ಸ್ಟ್ರೆಂತ್ ಕೊಟ್ಕೊಂಡು ಅದ್ರ ಮೇಲೆ ಇನ್ನೊಂದು 4 ಕಟ್ಕೊಂಡು ರೆಡಿ ಮಾಡ್ಕೊಂಬರ್ಬೋದು. 50% ಸ್ಟ್ರೆಂತ್ ಇದರಲ್ಲೇ ಕಾಸ್ಟ್ ಮುಗಿತಾರೆ. ಅಂದರೆ ನಾವು ಬೇಸ್ ವಾಪಸ್ ಕಟ್ಟಬೇಕು ಅಂತಿರೋದಿಲ್ಲ, ಆ ಬೇಸ್ ಮೇಲೇ ನಾವು ಡಿಸೈನ್ಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು. ಎಸ್, ನೀವು ಎಕ್ಸ್ಟೆಂಡ್ ಕೂಡ ಅದರಲ್ಲೇ ಜೊತೆಗೆ ಮಾಡ್ಕೊಂಡು ಬರ್ಬೋದು. ಅದು ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ ರೀತಿಯಾಗಿ ನಾವು ಫಸ್ಟ್ ಡ್ರಾಯಿಂಗ್ ಕೊಡ್ತೀವಿ ಅವ್ರಿಗೆ, ಈ ರೀತಿ ಮಾಡೋಣ ಸರ್. ಅವ್ರಿಗೆ ಕೇಳ್ತೀವಿ, ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಯಾವ ರೀತಿ ಬೇಕು ಅಂತ. ಇದನ್ನ ಅದೆಲ್ಲ ಚಿಕ್ಕ ಪುಟ್ಟ ರೂಮ್ಸ್ ಮಾಡಿರ್ತಾರೆ. ಆಗ ಓಕೆ, ಔಟ್ರ್ ವಾಲ್ಸ್ ಮಾತ್ರ ಸ್ಟ್ರೆಂತ್ ಇರುತ್ತೆ, ಅದೇ ಬೇಕು ಸ್ಟ್ರೆಂತ್ ಇಟ್ಕೊಂಡು ಮಿಕ್ಕಿದೆಲ್ಲ ತೆಗೆದುಬಿಟ್ಟು ನಾವು ಸೆಕ್ಷನ್ಸ್ ತೊಗೊಂಡು ಏನು ಬೇಕೋ ಅದು ಮಾಡ್ಕೊಂಬರ್ಬೋದು. ಬಟ್ಟು ಆಲ್ಮೋಸ್ಟ್ ಆಲ್ ಅದನ್ನು ಮಾಡುವಂಥದ್ದು ಬೆಂಗಳೂರಲ್ಲಿ ತುಂಬ ಕಡಿಮೆ. ಯಾಕೆ? ಅದು ಕೆಲಸ ಜಾಸ್ತಿ, ಪ್ರತಿಯೊಂದು ಚೆಕ್ ಮಾಡಬೇಕು. ಇದು ಪುಟ್ಟಿಂಗ್ ಎಷ್ಟಿದೆ ಚೆಕ್ ಮಾಡ್ಕೊಬೇಕು. ಸೊ ಇದು ನಮ್ಮ ಸೈಜ್ ಸ್ಟೋನ್ ಎಷ್ಟು ಹಾಕಿದೆ, ಅವಾಗೆಲ್ಲ ಮುಂಚೆ ಕಲ್ಲು ಸೈಜ್ ಸ್ಟೋನ್ ಮಾಡ್ತಾಯಿದ್ದು, ಅದೆಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ಅದು ನೋಡ್ಕೊಂಡು ಅದು ತಕ್ಕಂಗೆ ನಾವು ಅಲ್ಲಿ ಕಾಲಮ್ಸ್ ತೊಗೊಂಬರ್ಬೇಕು. ಓಕೆ, ಅಂದರೆ ಎಕ್ಸ್ಪರ್ಟ್ಸ್ ಮಾತ್ರ ಮಾಡೋಕ್ಕಾಗುತ್ತೆ. ಹೌದು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಆ ಕೆಲಸ ಮಾಡಲಿಕ್ಕಾಗುತ್ತೆ. ತುಂಬ ಹಳೆ ಬಿಲ್ಡಿಂಗ್ಸ್ ಎಲ್ಲ ಮಾಡಲಿಕ್ಕಾಗಲ್ಲ ಎಲ್ಲರೂ. ಓಕೆ, ಅದೇ ಭಯ ಆಗುತ್ತಲ್ವಾ ಆಮೇಲೆ ಏನಾದರೂ ಅದು ಯಾವ ಟೈಮಲ್ಲಿ ಎಲ್ಲಿ ಕೂತ್ಕೊಳ್ಳೋದು ಗೊತ್ತಿರಲ್ಲ. ನಾವು ಪ್ರತಿಯೊಂದು ಚೆಕ್ ಮಾಡ್ತೀವಿ, ಬೀಮ್ ಎಷ್ಟು ಹಾಕಿದ್ದಾರೆ, ಅಲ್ಲಿ ಪ್ಲಾಸ್ಟಿಂಗ್ ತೆಗಿತೀವಿ, ಕೆಳಗಡೆ ಸಾಯಿಲ್ ಚೆಕ್ ಮಾಡ್ತೀವಿ, ಸಾಯಿಲ್ ತೆಗೆದುಬಿಟ್ಟು ಪುಟ್ಟಿಂಗ್ ಇದು ಫೌಂಡೇಶನ್ ಎಷ್ಟು ಹೋಗಿದೆ ಚೆಕ್ ಮಾಡ್ಕೊಳ್ತೀವಿ. ಕಾಲಮ್ ಇದ್ರೆ ಮಾಡ್ಕೊಂಡು ಹೋಗ್ಬೋದು. ಕಾಲಮ್ ಕೂಡ ಒಂದು 60-70 ವರ್ಷ ಆದಮೇಲೆ ಕಾಲಮ್ ಇದ್ರೂ ಅದಕ್ಕೆ ಎಕ್ಸ್ಟ್ರಾ ಸ್ಟ್ರೆಂತ್ ತೊಗೊಂಡು ಮೇಲೆ ತೊಗೊಂಡೋಗಿದ್ದೀನಿ. ಕಾಲಮ್ ಅಂದರೆ ಅದಲ್ವಾ ಈ ಹೌದು, ಪಿಲ್ಲರ್ಸ್ ಅದನ್ನ ಹಾಕಿರ್ತಾರೆ. ಒಂದು 70 ವರ್ಷ ಬಿಲ್ಡಿಂಗು ಸ್ಟ್ರೆಂತ್ ಕಡಿಮೆ ಇರುತ್ತೆ, ಅದ್ರ ಮೇಲೆ ಕಟ್ಟಬೇಕು ಅಂದರೆ ಇಲ್ಲಿಂದ ಸ್ಟ್ರೆಂತ್ ತೊಗೊಂಡು ಹೋಗ್ಬಿಟ್ಟು ಅಂದರೆ ಮೇಲ್ಗಡೆ ಕಟ್ಕೊಂಡು ಹೋಗ್ಬೋದು. ಅದೇ ಪಿಲ್ಲರ್ಗೆ ವಾಪಸ್ ಸ್ಟ್ರೆಂತ್ ಕೊಟ್ಟು ಐ ಸೆಕ್ಷನ್ ತೊಗೊಂಡೋದ್ರೆ ಇನ್ನೊಂದು 50 ವರ್ಷ ನಾವು ಬಿಲ್ಡಿಂಗ್ 50-70 ವರ್ಷ ಇದು ಮಾಡ್ಕೊಬೋದು. ಓಕೆ. ರಿನೋವೇಷನ್ ಅಂದಾಗ ನಾನೊಂದು ರೀಲ್ಸ್ ನೋಡಿದ್ದೆ, ಅದರಲ್ಲಿ ಮನೆ ಶಿಫ್ಟ್ ಮಾಡೋ ಅಂತ ಒಂದು ರೀಲ್ಸ್, ಅದು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಅದರಲ್ಲಿ ಬರ್ತಿತ್ತು. ನನಗೇನು ಶಾಕ್ ಅಂದರೆ ಇಡೀ ಮನೆನ ಅಷ್ಟು ದೊಡ್ಡ ಮನೆನೇ ಹೇಗೆ ಶಿಫ್ಟ್ ಮಾಡೋಕ್ಕಾಗುತ್ತೆ, ಅದನ್ನು ಹೇಗೆ ತೆಗಿಯೋಕ್ಕಾಗುತ್ತೆ ಅಂತ. ಅದು ಇನ್ನೂ ಡ್ರೀಮ್ ಇದೆ, ಅದು ತೆಗೆಯೋದಿಲ್ಲ. ಈಗ ಏನಾಗಿರುತ್ತೆ ಅಂದರೆ ಕೆಲವು ಏರಿಯಾದಲ್ಲಿ ಮನೆ ಮುಂಚೆ ಕಟ್ಟಿರ್ತಾರೆ, ಒಂದು 50 ವರ್ಷದಿಂದ ಕಟ್ಟಿರ್ತಾರೆ. ರೋಡ್ಸು ಅವ್ರ ಲೆವೆಲ್ಗೆ ಇರುತ್ತೆ, ಅವಾಗ ಆ ಲೆವೆಲ್ಗೆ ಹಾಕ್ಕೊಂಡಿರ್ತಾರೆ. ಅವ್ರು ಕಾರ್ ಪಾರ್ಕಿಂಗ್ ಅದು ಇಟ್ಕೊಬೇಕು, ಹತ್ಲಿಕ್ಕಾಗಲ್ಲ ನಾವು ಉದ್ದೇಶ ಇಟ್ಕೊಂಡು ಏನೋ ಒಂದು ಆ ರೋಡ್ ಲೆವೆಲ್ಗೆ ಇಟ್ಕೊಳೋ ಥರ ಇದು ಮಾಡಿರ್ತಾರೆ. ಒಂದು 50 ವರ್ಷ ಆದಮೇಲೆ ರೋಡ್ಸ್ ಎಲ್ಲ ಹೈಟ್ ಆಗುತ್ತೆ. ಓಕೆ. BBMP ಅವರು ರೋಡ್ಸ್ ಎಲ್ಲನೂ ಸ್ಯಾನಿಟರಿ ಇದೆಲ್ಲ ಬಂದಾಗ ಕೆಲವು ಏರಿಯಾ ಮಾತ್ರ ಹೈಟ್ ಆಗುತ್ತೆ. ಇವ್ರದ್ದು ಮನೆ ಡೌನಲ್ಲಿರುತ್ತೆ. ಅವಾಗ ಅದನ್ನ ಹೈಟ್ ಮಾಡ್ಕೊಬೋದು, ಜಾಕ್ ಕೊಟ್ಟು ಹೈಟ್ ಮಾಡ್ಬೋದು.
ಓಕೆ ಅಂದ್ರೆ ಹೈಟ್ ಮಾಡ್ಕೋಬಹುದು, ಶಿಫ್ಟ್ ಮಾಡಕ್ಕಾಗಲ್ಲ. ಮಾಡ್ಲಿಕ್ಕಾಗಲ್ಲ ಅದನ್ನ. ಬಟ್ ಅದನ್ನ ಹೈಟು ಕೂಡ ಹೇಗೆ ಮಾಡ್ತಾರೆ ಈಗ ನೋಡಿ, ನಾರ್ಮಲಿ ಒಂದು ಪೇಪರ್ ಅಂದ್ರೆ ಹಿಂಗೆ ಎತ್ತಬಹುದು, ಆದ್ರೂ ಅದು ಸ್ವಲ್ಪ ಈಚೀಚೆ ಆಚೀಚೆ ಆಗ್ಬಿಡುತ್ತೆ. ಸೊ ಈ ಮನೇನ ಒಂದ್ ಕಡೆ ಏನಾದ್ರು ಎತ್ತಕ್ಕೆ ಹೋಗಿ ಇನ್ನೊಂದ್ ಕಡೆ ಅದು ಬ್ರೇಕ್ ಆಗೋದು ಆ ಥರ ಎಲ್ಲ ಆಗಲ್ಲ? ಇರುತ್ತೆ. ಅದೇನಾಗುತ್ತೆ ಅಂದರೆ ಟೋಟಲಿ ಅದು ಬಿಲ್ಡಿಂಗ್ ಎಷ್ಟಿರುತ್ತೆ ಅದಕ್ಕೆ ಎಷ್ಟು ಬೇಸ್ ಬೇಕು ಅದು ಚೆಕ್ ಮಾಡ್ತಾರೆ. ಅದು ಚೆಕ್ ಮಾಡಿಬಿಟ್ಟು ಆ ಬೇಸ್ ಮೇಲೆ ಅದು ಮನೆ ಹೈಟ್ ಮಾಡ್ಕೊತಾರೆ. ನಮ್ಗೆ ರೋಡ್ ಹೈಟ್ ನೋಡಿಕೊಂಡು ಆ ರೋಡ್ ಹೈಟಿಗಿತ್ತು ಒಂದು 1.5 ಫೀಟ್ ಮೇಲೆ ಕೆತ್ಕೊಂಡು ಮತ್ತೆ ಅದನ್ನೇನು ಬೇಕೋ ನಾವು ಪ್ಯಾಕಿಂಗ್ ಕೊಟ್ಕೊಂಡು RCC ಹಾಕ್ಕೊಂಡು ಸ್ಟ್ರೆಂತ್ ಕೊಟ್ಕೊಂಡು ಅದು ನಿಲ್ಸ್ಕೊಬೋದು. ಅಂದ್ರೆ ಫಸ್ಟ್ ಆಗಿತಾ ಹೋಗ್ತಾರೆ, ಒಂದು ಕಡೆ ಬೇಸ್ ಕೊಡ್ತಾರೆ, ಜಾಕ್ಸ್ ಕೊಡ್ತಾರೆ. ಫಸ್ಟ್ ಜಾಕ್ಸ್ ತರ್ತಾರೆ, ಜಾಕ್ಸ್ ಕೊಟ್ಬಿಟ್ಟು ಒಂದೊಂದು ಕಡೆ ಜಾಕ್ಸ್ ಕೊಟ್ಕೊಂಡು ಮೇಲಕ್ಕೆ ರೈಸ್ ಮಾಡಿಕೊಂಡು ನಮ್ಗೆ ಏನು ಹೈಟ್ ಬೇಕೋ ಹೈಟ್ ಮಾಡಿ ಕೆಳಗಡೆ ಏನು ಬೇಕೋ ಸ್ಟ್ರೆಂತ್ ಮಾಡ್ತಾರೆ. ಅದನ್ನ ಆ ಲೋಡ್ ಎಷ್ಟು ತೊಗೊಳ್ತಾರೆ ಸ್ಟ್ರೆಂತ್ ಮಾಡ್ಕೊತಾರೆ. ಸೊ ಈ ಥರ ಮಾಡಿದ ಬಿಲ್ಡಿಂಗ್ ಸ್ಟ್ರಾಂಗ್ ಇರುತ್ತೆ ಫ್ಯೂಚರಲ್ಲಿ? ಹೆಂಗೆ ಅಂದರೆ ಒಂದು ಎತ್ತಿ ಮೇಲೆ ಇಟ್ಟಿರೋ ಮನೆ ಅದು ಎಲ್ರಿಗೂ ಒಂದು ಭಯ ಇರಲ್ವ, ಇದು ಸ್ಟ್ರಾಂಗ್ ಇರುತ್ತಾ ಮತ್ತೆ ಬಿರುಕು ಬರುತ್ತೆ ಆ ಥರದ್ದೆಲ್ಲ? ಬಿಲ್ಡಿಂಗ್ ನಿಲ್ಲೋದು ಫೌಂಡೇಶನಿಂದ, ಪುಟ್ಟಿಂಗಿಂದ. ಆ ಪುಟ್ಟಿಂಗ್ ಇಲ್ಲಿ ಕೊಡ್ತಾರೆ, ಕೊಟ್ಟಾಗ ಸ್ಟ್ರೆಂತ್ ಇರುತ್ತೆ ಅದು. ಮತ್ತು ಫರ್ದರ್ ಕಟ್ಟಕ್ಕೆ ಹೋಗಲ್ಲ, ಇರೋ ಬಿಲ್ಡಿಂಗ್ ಇರುತ್ತೆ. ಓಕೆ, ಬಿಲ್ಡಿಂಗ್ ಸ್ಟ್ರೆಂತ್ ಎಷ್ಟು ಇರುತ್ತೆ ಅಷ್ಟು ಸ್ಟ್ರೆಂತ್ ಕೆಳಗಡೆ ಇರುತ್ತೆ. ತಡ್ಕೊಳೋಂಥ ಕೆಪಾಸಿಟಿ ಅಂಥದ್ದು ಅಲ್ಲಿ ಕೊಡ್ತಾರೆ. ಯಾಕಂದರೆ ಬಿಲ್ಡಿಂಗ್ ಹೈಟು ಗೊತ್ತಾಗುತ್ತೆ ನಮಗೆ, ತಕ್ಕಂಗೆ ನಾವು ಇಲ್ಲಿ ಕೆಳಗಡೆ ಇದು ಮಾಡ್ತೀವಿ. ಅಂದರೆ ನಮಗೆ ಈಗ ಏನಾಗುತ್ತೆ ಅಂದರೆ ಮುಂಚೆ ನಾವು 1.5 ಅಡಿ ಬೀಮ್ ಹಾಕಿರ್ತೀವಿ, ಇವಾಗ ಏನಾಗುತ್ತೆ 2.5 ಅಡಿ ಬೀಮ್ ಹಾಕ್ಕೊಳ್ತೀವಿ. ಓಕೆ, ಆ ಸ್ಟ್ರೆಂತ್ ತಕ್ಕಂಗೆ ಅದಕ್ಕೆ ಏನು ಬೇಕು ಆ ಥರ ಬೀಮ್ಸ್ ಹಾಕ್ಕೊಂಡು ಕುಡಿಸ್ಕೊಳ್ತೀವಿ. ಟೋಟಲ್ ಏನು ತೆಗೆದ್ರು ಅಂದ್ರೆ ಫುಲ್ RCC ಇದರಲ್ಲೇ ಅದು ವರ್ಕ್ ಆಗಬೇಕದು. ಅವಾಗ ಸ್ಟ್ರೆಂತ್ ಇರುತ್ತೆ ಬಿಲ್ಡಿಂಗ್. ಅದು ಸುಮಾರಷ್ಟು ಮಾಡಿದ್ದಾರೆ ಬೆಂಗಳೂರಲ್ಲಿ. ನಾವು ಮಾಡೋದಿಲ್ಲ, ನಾವು ನಮ್ದು ಕಾಂಟ್ಯಾಕ್ಟ್ ಇದೆ, ಅವ್ರು ಕರ್ಸ್ಕೊಂಡು ನಾವು ಮಾಡಿಸ್ಕೊಡ್ತೀವಿ. ಓಕೆ ಓಕೆ, ಅದನ್ನು ಸ್ವಲ್ಪ ರಿಸ್ಕ್ ಜಾಬ್ ಅಂತೀರಾ? ರಿಸ್ಕ್ ಜಾಬ್ ಬೇಡ, ಅದು ತುಂಬ ರಿಸ್ಕ್ ಜಾಬ್ ಅದು. ಓಕೆ, ಅದು ಒಂದು ದಿವಸ 2 ಸಲ ಅದು ಸುಮಾರು ಅದು ಸ್ಟ್ರೆಂತ್ ಚೆಕ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಸೈಟ್ಗೆ ಇಳಿಬೇಕು ಅವರು. ಆ ಖರ್ಚಲ್ಲಿ ಹೊಸ ಮನೆನೇ ಕಟ್ಬೋದು, ಅಷ್ಟು ಖರ್ಚಾಗುತ್ತೆ ಅನ್ನೋದಕ್ಕಿಂತ ಆ ಮನೆ ನಮ್ದು ಡ್ರೀಮ್ ಹೌಸ್ ಇರುತ್ತಲ್ವಾ, ಅದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಸುಮಾರು ಜನ. ಅಂದ್ರೆ ಯಾರ ಹತ್ರ ದುಡ್ಡಿರುತ್ತೆ, ಕನಸಿನ ಮನೆ ಬೇಕು, ಆ ಮನೆನೇ ಬೇಕು ಅಂತ ಇರುತ್ತೆ ಅಂತವ್ರಿಗೆ ಇದು ಬೆಸ್ಟ್. ಎಸ್, ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಯಾಕಂದರೆ 30 ವರ್ಷದ ಎಕ್ಸ್ಪೀರಿಯನ್ಸ್, ಯಾರ್ದೋ ಕನಸಿನ ಮನೆಗೆ ನಿಮ್ಮ ಕನಸನ್ನು ಕೂಡ ಜೋಡಿಸಿ ನೀವು ಕೊಡ್ತಿದ್ದೀರಾ, ಚೆನ್ನಾಗಿರುವಂಥ ಮನೆ ಕಟ್ಕೊಡ್ಬೇಕು ಅವರಿಗೆ ಅಂತ. ಜೊತೆಗೆ ಇಲ್ಲಿ ವಿಶೇಷ ಅನ್ಸೋದು ಟರ್ನ್ ಕೀ ಪ್ರಾಜೆಕ್ಟು. ಅವ್ರಿಗೆ ಯಾವುದೇ ರೀತಿಯ ಕಿರಿಕಿರಿ ಇರಬಾರ್ದು, ಟೆನ್ಷನ್ ಇರಬಾರ್ದು, ಎಲ್ಲನೂ ಕೂಡ ನೀವೇ ಮಾಡ್ತೀರಿ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಸೊ ಕೀ ಕೊಡ್ತೀರಾ, ಆಮೇಲೆ ಅವರ ಮನೆಯೂ ಕೂಡ ನಿರ್ಮಾಣ ಆಗಿರುತ್ತೆ. ಜೊತೆಗೆ ಇನ್ನೊಂದು ವಿಶೇಷ, ಅಡ್ವಾನ್ಸ್ ತಗೊಳ್ಳೋದಿಲ್ಲ ನೀವು. ನಂಗೆ ಅದು ತುಂಬ ವಿಶೇಷ ಅನಿಸ್ತು. ಅಡ್ವಾನ್ಸ್ ತಗೊಳ್ಳದೆ ಆ ನಂಬಿಕೆಯಿಂದ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಅವ್ರು ಏನು ಆಸೆ ಇದೆ ಅದನ್ನೆಲ್ಲ ಅವ್ರಿಗೆ ತೋರಿಸಿ ಆಮೇಲೆ ಪೂಜೆ ಟೈಮಲ್ಲಿ ನೀವು ಅಡ್ವಾನ್ಸ್ ತಗೊಳ್ತೀರಾ. ಅದು ತುಂಬ ಬಹಳ ಕಡಿಮೆ ಜನ ಮಾಡೋದು ಆ್ಯಕ್ಚುಲಿ. ಅಂದರೆ ನಮ್ಮನ್ನು ನಂಬಿದಾಗ ನಾವು ಅವ್ರು ನಂಬಬೇಕಲ್ವ. ನಾವು ಫಸ್ಟೇ ದುಡ್ಡು ತೊಗೊಂಡ್ರೆ ನನ್ನ ನಂಬಿಕೆ ಅವರಲ್ಲಿ ಬರಲ್ವಲ್ಲ. ಆಗ ನೀವು ನಾನು ಇಷ್ಟು ನಂಬಿರ್ತಾ ಆ ಥರ ನಾನು ನಿಮ್ಮ ನಂಬಿಕೆ ತೋರಿಸ್ಬೇಕು. ಆ ನಂಬಿಕೆ ತೋರಿಸ್ದಾಗ ದುಡ್ಡೆಲ್ಲ ಹೋಗಲ್ಲ, ಬಂದೇ ಬರುತ್ತೆ ಅದು. ನಾನು ಮುಂಚೆ ಹೇಳಿದಾಗ ನನ್ನ ಮನೆ ಅಂತ ಕಟ್ತೀನಿ ಅಂದಾಗ ಯಾರು ಮೋಸ ಮಾಡಿದವ್ರು ತುಂಬ ಕಡಿಮೆನೆ, ತುಂಬ ಕಡಿಮೆ ಆಗಿದೆ, ತುಂಬ ಕಡಿಮೆ. ಅಂದರೆ ಕಾಂಟ್ರಾಕ್ಟರ್ ಅಂತ ಹೇಳಿದಾಗ ನೀವೀಗ ಕೇವಲ ಒಂದು ಬಿಲ್ಡ್ ಮಾಡೋದು ಮಾತ್ರ ತಲೆ ಇರೋದಲ್ಲ, ಅಲ್ಲಿ ಎಮೋಷನ್ಸ್ ಮ್ಯಾಟ್ರ್ ಆಗುತ್ತೆ, ಅವರನ್ನು ಎಮೋಷ್ನಲಿ ಕನ್ವಿನ್ಸ್ ಮಾಡೋದು ಮ್ಯಾಟ್ರ್ ಆಗುತ್ತೆ, ಆಮೇಲೆ ಅವ್ರದ್ದು ಟ್ರಸ್ಟ್ ಬಿಲ್ಡ್ ಮಾಡೋದು ಮ್ಯಾಟ್ರ್ ಆಗುತ್ತೆ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಮ್ಯಾಟ್ರ್ ಆಗುತ್ತೆ. ಅದೆಲ್ಲ ಕೂಡ AV ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ ಅನ್ನೋದು ನಮಗೂ ಕೂಡ ಖುಷಿ. ಸೊ ಖಂಡಿತ ನಿಮಗೂ ಕೂಡ ಸುಂದರವಾಗಿರುವಂಥ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ AV ಕನ್ಸ್ಟ್ರಕ್ಷನ್ ನಾಗರಾಜ್ ಆಚಾರ್ಯ ಅವ್ರ ಜೊತೆ ನಾವು ಮಾತಾಡ್ತಿದ್ವಿ. ಅವರನ್ನು ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೂ ಕೂಡ ಈ ಪಾಡ್ಕಾಸ್ಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.